ಆಹಾರವನ್ನ ಸರಿಯಾದ ರೀತಿನಲ್ಲಿ, ಸರಿಯಾದ ಪ್ರಮಾಣದಲ್ಲಿ, ಸರಿಯಾದ ಕಾಲದಲ್ಲಿ, ಜೊತೆಗೆ ಸರಿಯಾದ ಮಾತ್ರ ಅಂದ್ರೆ ಮೆಜರ್ಮೆಂಟ್ ಅಲ್ಲಿ ನಾವು ತಗೊಳ್ಳೋದಾದ್ರೆ ಆಗ ನಮ್ಮ ಆಹಾರ ಔಷಧಿಯಾಗಿ ಕನ್ವರ್ಟ್ ಆಗುತ್ತೆ. ಆಯುರ್ವೇದದ ಇತಿಹಾಸ ನಮ್ಗೆ ತಿಳಿಸ್ಕೊಡೋದಾದ್ರೆ, ಆಯುರ್ವೇದದ ಶಾಸ್ತ್ರ ಹೇಗೆ ಇದರ ಡಿಸೆಂಟ್ ಆಯ್ತು, ಇದನ್ನ ಚರಕ ಸಂಹಿತೆಯಲ್ಲಿ ಇದನ್ನ ಬಹಳ ವಿಸ್ತಾರವಾಗಿ ವರ್ಣನೆ ಮಾಡಿದ್ದಾರೆ. ಚರಕ ಸಂಹಿತೆ ಅಂತ ಏನ್ ಕರಿತೀವಿ, ಅದು ಈ ಒಂದು ಬ್ರಹ್ಮನಿಂದ ಬಂದಿರುವಂತಹ ಜ್ಞಾನ. 5,000 ವರ್ಷಗಳಿಂದ ನಮ್ಮಲ್ಲಿ ಈ ಆಯುರ್ವೇದ ಶಾಸ್ತ್ರ ಬಂದಿದೆ. ನಮ್ಮ ಊಟದ ತಟ್ಟೆ ಹೇಗಿರ್ಬೇಕು, ಯಾವಾಗ ಏನು ಎಷ್ಟು ತಿನ್ಬೇಕು ಅಂತ. 1 ಹೊತ್ತು ಉಂಡೋನು ಯೋಗಿ, 2 ಹೊತ್ತು ಉಂಡೋನು ಭೋಗಿ, 3 ಹೊತ್ತು ಉಂಡೋನು ರೋಗಿ ಅಂತ, 4 ಹೊತ್ತು ಉಂಡೋನ ಎತ್ಕೊಂಡು ಹೋಗಿ ಅಂತ. ಡಯಟ್ ಅನ್ನೋ ವರ್ಡ್ ನ ನಾವು ತುಂಬಾ ಕೇಳ್ತಿರ್ತೀವಿ. ಅಂದ್ರೆ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಎಲ್ಲರೂ ನಾನು ಡಯಟ್ ಮಾಡ್ತಿದ್ದೀನಿ ಅಂತ ಹೇಳ್ತಾರೆ. ನಮ್ಮ ಆಯುರ್ವೇದ ಡಯಟ್ ಬಗ್ಗೆ ಏನ್ ಹೇಳುತ್ತೆ? ಆಹಾರವನ್ನ ಸ್ವೀಕಾರ ಮಾಡುವಂತದ್ದು ಡಯಟ್ ಅಲ್ವಾ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಆಯುರ್ವೇದದಲ್ಲಿ ಅದಕ್ಕೆ ಕನ್ನಡದಲ್ಲೇ ಹೇಳೋದಾದ್ರೆ ಅಥವಾ ಸಂಸ್ಕೃತದಲ್ಲಿ ಹೇಳಿದ್ರೆ ಪಥ್ಯ ಅಂತ ಹೇಳ್ತೀವಿ. ಯಾವ್ದನ್ನ ಸ್ವೀಕಾರ ಮಾಡ್ಬೇಕು ಅದು ಪಥ್ಯ. ಆದ್ರೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಮಿಸ್ಕನ್ಸೆಪ್ಷನ್, ನಮ್ಗೆ ಪಥ್ಯ ಏನ್ ಹೇಳಿ ಡಾಕ್ಟರ್ ಅಂತ ಹೇಳ್ತಾರೆ, ಅಂದ್ರೆ ಯಾವ್ದನ್ನ ಮಾಡಬಾರ್ದು ಅದನ್ನ ಹೇಳಿ ಅಂತ. ಅಂದ್ರೆ ಅದು ಜಸ್ಟ್ ಥಿಂಕಿಂಗ್ ದ ಆಪೋಸಿಟ್ ಆಫ್ ಇಟ್. ಈಗ ಸಾಕಷ್ಟು ಜನ ಒದ್ದಾಡ್ತಿರೋದೇನೆ ಗಟ್ ಸಮಸ್ಯೆಯಿಂದ. 12 ವಾರಂ ಚರ್ವಣಂ ಕುರಿಯಾತ್ ಅಂತ ಹೇಳ್ತೀವಿ. ಅಂದ್ರೆ 12 ಸಲ ಅದನ್ನ ಅಗಿಬೇಕು ಅಂತ. ಯಾಕೆ ಅಂತ ಹೇಳಿದ್ರೆ ಫಸ್ಟ್ ಡೈಜೆಷನ್ ಶುರು ಆಗದೆ ನಮ್ಮ ಸಲೈವರಿ ಗ್ಲ್ಯಾಂಡ್ಸ್ ಅಂದ್ರೆ ಸಲೈವಾ ಇಂದನೆ. ಅಯ್ಯೋ ನಂಗೆ ತಲೆ ನೋವ್ತಿದೆ, ನಾನು ಕಾಫಿ ಕುಡಿಬೇಕು ಮೊದಲು, ಅಥವಾ ಟೀ ಕುಡಿದಿಲ್ಲ, ನಂಗೆ ಕೈ ಕಾಲಾಡ್ತಿಲ್ಲ ಅಂತ ಹೇಳೋರೆ ಜಾಸ್ತಿ. ಕಾಫಿ ಟೀ ಬಗ್ಗೆ ಆಯುರ್ವೇದ ಏನ್ ಹೇಳುತ್ತೆ? ಅಂದ್ರೆ ತುಂಬಾ ಜಾಸ್ತಿ ನಾವು ಕಾಫಿ ಅಥವಾ ಟೀ ಕುಡಿದ್ರೆ ನಮ್ಗೆ ಪಿತ್ತ ಜಾಸ್ತಿ ಆಗುವಂತಹ ಸಿಂಪ್ಟಮ್ಸ್ ಬರುತ್ತೆ. ಅದಕ್ಕೆ ನೀವು ನೋಡಿರಬಹುದು ಈ ಅಸಿಡಿಟಿ ಇವೆಲ್ಲ ಜಾಸ್ತಿ ಆಗುವಂತದ್ದು ಎಲ್ಲಿ ಅಂತ ಹೇಳಿದ್ರೆ ಕಾಫಿ ಟೀ ಜಾಸ್ತಿ ಬಳಕೆ ಮಾಡುವಂತದ್ರಿಂದ ಆಗುತ್ತೆ. ಅಂದ್ರೆ ಊಟ ಮಾಡೋದಿಲ್ಲ ಬಟ್ ಕಾಫಿ ಟೀ ಕುಡಿತಾ ಇರ್ತೀವಿ. ಈಗ ಎಲ್ರಿಗೂ ಬೇಕಾಗಿರೋದೇನಂದ್ರೆ ಒಂದು ಹೊಳೆಯೋ ಅಂತ ಚರ್ಮ, ಗ್ಲೋಯಿಂಗ್ ಸ್ಕಿನ್ ಅಂಡ್ ಒಳ್ಳೆ ಕೂದಲು. ಸೊ ಇಟ್ ಇಸ್ ಡೈರೆಕ್ಟ್ಲಿ ರಿಲೇಟೆಡ್ ಟು ಯುವರ್ ಗಟ್ ಹೆಲ್ತ್. ಹಾಗಾಗಿ ಗಟ್ ಹೆಲ್ತ್ ಚೆನ್ನಾಗಿ ಇಟ್ಕೊಂಡ್ರೆ ಸ್ಕಿನ್ ಹೆಲ್ತ್ ಚೆನ್ನಾಗಿರುತ್ತೆ. ಬೆಟರ್ ನಾಟ್ ಟು ಯೂಸ್ ಮಚ್ ಆಫ್ ಕೆಮಿಕಲ್ ಶಾಂಪೂಸ್. ಬಟ್ ನೊರೆ ಬರುವಂತಹ ಸಬ್ಸ್ಟಿಟ್ಯೂಟ್ಸ್ ನಮ್ಮಲ್ಲಿ ಇದ್ದೇ ಇದೆ. ಯಾವ್ದು ರೀಠಾ ಅಂತ ಹೇಳ್ತೀವಿ, ಅಂದ್ರೆ ಅರಿಷ್ಟಕ ಅಂತ ಏನ್ ಹೇಳ್ತೀವಿ, ಅದು ಅಂಟವಾಡದ ಕಾಯಿ ಅಥವಾ ಸೋಪ್ನೆಟ್ ಕಾಯಿ ಅಂತ ಹೇಳ್ತೀವಿ, ಅದನ್ನ ಯೂಸ್ ಮಾಡಬಹುದು. ಅದ್ರ ಪೌಡರ್ಸ್ ಯೂಸ್ ಮಾಡಬಹುದು. ನಮಸ್ಕಾರ, ನಾನು ಹಂಸ. ನೀವ್ ನೋಡ್ತಿದ್ದೀರಾ ಹಂಸ ವಸಿಷ್ಠ ಯೂಟ್ಯೂಬ್ ಚಾನೆಲ್. ಇದು ಹರಟೆ ವಿತ್ ಹಂಸ. ಸಾವಿರಾರು ವರ್ಷಗಳ ಇತಿಹಾಸ ಇರುವಂತ ಅಮೂಲ್ಯವಾಗಿರುವಂತ ಒಂದು ಜ್ಞಾನ ಅಂದ್ರೆ ಅದು ಆಯುರ್ವೇದ. ನಮ್ಮ ದೇಶದಲ್ಲಿ ಸಾಕಷ್ಟು ವರ್ಷಗಳಿಂದ ಇದನ್ನ ಪಾಲಿಸ್ತಾ ಬಂದಿರೋದಿದೆ. ಋಷಿ ಮುನಿಗಳಿಂದ, ದೇವತೆಗಳಿಂದ ಬಂದಿರುವಂತ ಜ್ಞಾನ ಅಂತ ಕೂಡ ಇದನ್ನ ನಂಬಲಾಗತ್ತೆ. ನಮ್ಮ ದೇಹ, ಮನಸ್ಸು, ಆತ್ಮದ ಸಮತೋಲನವನ್ನ ಕಾಪಾಡುವಂತ ಪ್ರಾಚೀನ ವಿಜ್ಞಾನ ಇದು. ಆಯುರ್ವೇದದ ಬಗ್ಗೆ ಇರುವಂತ ಸಾಕಷ್ಟು ಮಿಸ್ಕನ್ಸೆಪ್ಷನ್ಸ್ ಬಗ್ಗೆ, ಯಾವ್ದು ಸರಿ ಯಾವ್ದು ತಪ್ಪು ಅನ್ನುವಂತ ಸಾಕಷ್ಟು ವಿಚಾರಗಳ ಬಗ್ಗೆ ಇವತ್ತಿನ ಎಪಿಸೋಡ್ ಅಲ್ಲಿ ನಾವು ತಿಳ್ಕೊಳ್ತಾ ಇದೀವಿ. ಆಯುರ್ವೇದದ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನಮಗ್ ತಿಳಿಸ್ಕೊಡೋದಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶ್ರೀಹರ್ಷ ಅವರಿದ್ದಾರೆ. ನಮಸ್ತೆ ಸರ್, ಹೇಗಿದ್ದೀರಿ? ನಮಸ್ತೆ, ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಆರಾಮಿದ್ದೀನಿ ಸರ್. ಸೊ ತಮ್ಮ ಆಯುರ್ವೇದಿಕ್ ಕ್ಲಿನಿಕ್ ಕೆಲಸದಲ್ಲಿ ನಮಗೆ ಸಮಯ ಕೊಟ್ಟು ಇವತ್ತು ನಮಗೆ ಆಯುರ್ವೇದದ ಬಗ್ಗೆ ತುಂಬಾ ವಿಚಾರಗಳನ್ನ ತಿಳಿಸ್ಕೊಡೋಕೆ ಬಂದಿರೋದಕ್ಕೆ ಮೊದಲನೇದಾಗಿ ನಿಮ್ಗೆ ಧನ್ಯವಾದಗಳು ಸರ್. ಮೊದಲನೇದಾಗಿ ಆಯುರ್ವೇದ ಅಂದ್ರೆ ಏನು, ಇದರ ಮೂಲ ಸಿದ್ಧಾಂತಗಳು ಯಾವ್ಯಾವುದು ಅಂತ? ಆಯುರ್ವೇದ ಅಂತ ಹೇಳಿದ್ರೆ ನಮ್ಗೆ ಈ ಪದದಲ್ಲೇ ಗೊತ್ತಾಗತ್ತೆ. ಆಯುರ್ಹು ಮತ್ತೆ ವೇದ ಅಂತ. ಆಯು ಅಂತ ಹೇಳಿದ್ರೆ ಏನು, ನಮ್ಮ ಜೀವನಾವಧಿ ಅಂತ ಏನ್ ಹೇಳ್ತೀವಿ ಅದಕ್ಕೆ ಆಯು ಅಂತ ಕರಿತೀವಿ. ಆಯಸ್ಸು ಅಂತ ಏನ್ ಹೇಳ್ತೀವಿ ಅದು ಅಂದ್ರೆ ನಾವು ಹುಟ್ಟಿನಿಂದ ಸಾವಿನವರೆಗೆ ಏನು ಆ ಅವಧಿ ಅಂತ ಹೇಳ್ತೀವಿ, ಅದಕ್ಕೆ ಆಯು ಅಂತ ಹೇಳ್ತೀವಿ. ವೇದ ಅಂತ ಹೇಳಿದ್ರೆ ಸೈನ್ಸ್ ಅಥವಾ ಯಾವ್ದ್ರ ಬಗ್ಗೆ ನಾವು ತಿಳ್ಕೊಳ್ತೀವೋ ಅದನ್ನ ವೇದ ಅಂತ ಹೇಳ್ತೀವಿ. ಆಯುರ್ವಿಂದತಿ ಇತಿ ಆಯುರ್ವೇದ ಅಂದ್ರೆ ಆಯುಹು ಅಂದ್ರೆ ಈ ಆಯಸ್ಸಿನ ಅವಧಿಯ ಬಗ್ಗೆ, ಅಂದ್ರೆ ಇದನ್ನ ಯಾವ ರೀತಿ ನಾವು ಹೆಚ್ಚಿನ ಉತ್ಕೃಷ್ಟತೆಯಿಂದ ಬಾಳ್ಬಹುದು ಎನ್ನುವಂತಹ ವಿಚಾರಗಳನ್ನ ತಿಳಿಸುವಂತಹ ಸೈನ್ಸ್ ಅಂತ ಹೇಳಿದ್ರೆ ಅದು ಆಯುರ್ವೇದ. ಇದಕ್ಕೆ ಒಂದು ಡೆಫಿನೇಷನ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ಹಿತಾಹಿತಂ ಸುಖಂ ದುಃಖಂ ಆಯುಸ್ತಸ್ಯ ಹಿತಾಹಿತಂ ಮಾನಂ ಚ ತಚ್ಚ ಯತ್ರ ಉಕ್ತಂ ಆಯುರ್ವೇದಸ ಉಚ್ಯತೆ ಅಂತ. ಅಂದ್ರೆ ಏನಿದು ಡೆಫಿನೇಷನ್ ಅಂತ ಹೇಳಿದ್ರೆ ಹಿತ ಮತ್ತು ಅಹಿತ ಆಯು, ಸುಖ ಮತ್ತೆ ದುಃಖ ಆಯು, ಇದರ ಮಾನ ಅಂತ ಹೇಳಿದ್ರೆ ಮೆಜರ್ಮೆಂಟ್. ಇದನ್ನ ಹೇಗೆ ಮೆಜರ್ಮೆಂಟ್ ಅಂದ್ರೆ ಮೆಜರ್ ಮಾಡುವಂಥದ್ದು, ಎಷ್ಟು ಇರಬೇಕು ಅಂದ್ರೆ ಎಷ್ಟು ಸುಖ ಎಷ್ಟು ದುಃಖ, ಎಷ್ಟು ಹಿತ ಎಷ್ಟು ಅಹಿತ ಎನ್ನುವಂತಹ ವಿಚಾರಗಳನ್ನ ಹೇಳುವಂತಹ ಶಾಸ್ತ್ರವೇ ಆಯುರ್ವೇದ ಶಾಸ್ತ್ರ. ಆಯುರ್ವೇದದ ಇತಿಹಾಸ ನಮ್ಗೆ ತಿಳಿಸ್ಕೊಡೋದಾದ್ರೆ? ಆಯುರ್ವೇದದ ಇತಿಹಾಸ ಅಂತ ಹೇಳಿದ್ರೆ ಈಗ ನಮ್ದು ಯಾವುದೇ ಭಾರತೀಯ ಶಾಸ್ತ್ರಗಳನ್ನ ನಾವು ನೋಡಿದ್ರೆ ಇದಕ್ಕೆ ಶಾಶ್ವತ ಶಾಸ್ತ್ರಗಳು ಅಂತ ಹೇಳ್ತಾರೆ ಒಂದಷ್ಟಕ್ಕೆ. ಅಂದ್ರೆ ಇವೆಲ್ಲ ಪ್ರಾಕ್ಟಿಕಲ್ ಸೈನ್ಸ್. ಅಂದ್ರೆ ಮಾನವ ಯಾವಾಗ ಬದುಕನ್ನ ಕಲಿತನೋ ಅವಾಗಿಂದನೂ ಈ ಶಾಸ್ತ್ರಗಳು ಇಲ್ಲೇಬೇಕು. ಅಂದ್ರೆ ಅದು ಪ್ರಾಬಬ್ಲಿ ಕೋಡಿಫೈಡ್ ಮ್ಯಾನರ್ ಅಲ್ಲಿ ಇರಲ್ಲ. ಕೋಡಿಫೈಡ್ ಅಂತ ಹೇಳಿದ್ರೆ ಒಂದು ಚೌಕಟ್ಟಿನಲ್ಲಿ ಇರೋದಿಲ್ಲ, ಅದು ರಾ ಫಾರ್ಮ್ ಅಲ್ಲಿ ಇರಬಹುದು ಅಥವಾ ಟ್ರೆಡಿಷನ್ ಅಥವಾ ಸಂಪ್ರದಾಯ ಅಂತ ಏನ್ ಹೇಳ್ತೀವಿ ಆ ರೀತಿ ಇರಬಹುದು ಹಿಂದಿನ ಕಾಲದಲ್ಲಿ. ಆಮೇಲೆ ನಂತರ ಅದಕ್ಕೆ ಒಂದು ಕೋಡಿಫೈಡ್ ಸಿಸ್ಟಮ್ ಬಂದಿರುತ್ತೆ. ಸೊ ನಮ್ಮ ಭಾರತೀಯ ಶಾಸ್ತ್ರಗಳನ್ನ ನೋಡಿದ್ರೆ ಅಥವಾ ಆಯುರ್ವೇದ, ಜ್ಯೋತಿಷ, ಅರ್ಥಶಾಸ್ತ್ರ ಅಥವಾ ನಮ್ಮ ಸಮಾಜಶಾಸ್ತ್ರ ಯಾವುದೇ ಶಾಸ್ತ್ರಗಳನ್ನ ನಾವು ನೋಡಿದ್ರೆ ಇದಕ್ಕೆಲ್ಲದಕ್ಕೂ ಒಂದು ಫ್ರೇಮ್ ವರ್ಕ್ ಇರುತ್ತೆ, ಅದಕ್ಕೆ ಒಂದಷ್ಟು ಗ್ರಂಥಗಳು ಅಂತ ಇರುತ್ತೆ. ಹಾಗಾಗಿ ಇದು ಬೆಳೆದು ಬಂದ ಹಾದಿಯನ್ನ ಕೂಡ ನಮ್ಮ ಈ ಗ್ರಂಥಗಳಲ್ಲಿ ಅಂದ್ರೆ ಶಾಸ್ತ್ರೋಕ್ತ ಗ್ರಂಥಗಳಲ್ಲಿ ಇದನ್ನ ಉಲ್ಲೇಖ ಮಾಡಿರ್ತಾರೆ.
ಈ ರೀತಿ ಈ ಆಯುರ್ವೇದದ ಶಾಸ್ತ್ರ ಹೇಗೆ ಅವತರಣ ಅಂತ ಹೇಳಿದ್ರೆ ಹೇಗೆ ಇದರ ಡಿಸೆಂಟ್ ಆಯಿತು, ಅಂದರೆ ಹೇಗೆ ಇದು ನಮಗೆ ತಿಳಿದು ಬಂತು ಅಂತ ಹೇಳಿದ್ರೆ ಇದನ್ನ ಚರಕ ಸಂಹಿತೆಯಲ್ಲಿ ಇದನ್ನ ಬಹಳ ವಿಸ್ತಾರವಾಗಿ ವರ್ಣನೆ ಮಾಡಿದ್ದಾರೆ. ಬ್ರಹ್ಮಂ ಸ್ಮೃತ್ವ ಆಯುಷೋ ವೇದಂ ಅಂತ ಹೇಳ್ತೀವಿ. ಅಂದರೆ ಈ ಆಯುಷಃ ವೇದ ಅಂದರೆ ಈ ಆಯುರ್ವೇದವನ್ನ ಬ್ರಹ್ಮ ಸ್ಮೃತಿ ಅಂದರೆ ಅದನ್ನ ನೆನಪಿಸ್ಕೊಂಡು ನಂತರ ದಕ್ಷ ಪ್ರಜಾಪತಿಗೆ ಅದನ್ನ ಹೇಳಿಕೊಟ್ಟು ದಕ್ಷ ಪ್ರಜಾಪತಿಗಳು ಅದನ್ನ ಅಶ್ವಿನಿ ಕುಮಾರರಿಗೆ ಅದನ್ನ ಧಾರೆ ಎರೆದು ಅಶ್ವಿನಿ ಕುಮಾರರು ನಂತರ ಇಂದ್ರ ಅಂದ್ರೆ ನಾವೇನು ಇದು ಸಹಸ್ರಾಕ್ಷ ಅಂತ ಹೇಳ್ತೀವಿ, ಇಂದ್ರನಿಗೆ ಅದನ್ನ ಧಾರೆ ಎರೆದು ಇಂದ್ರನಿಂದ ನಂತರ ಅದು ಈ ಅತ್ರಿಪುತ್ರಾಧಿಕಾನ್ ಮುನೀನ್ ಅಂತ ಹೇಳ್ತೀವಿ, ಅಂದ್ರೆ ಆತ್ರೇಯಾದಿ ಮಹರ್ಷಿಗಳಿಗೆ ಅದು ಟ್ರಾನ್ಸ್ಫರ್ ಆಯ್ತು. ಆ ನಂತರ ಈ ಅಗ್ನಿವೇಶಾದಿ ಶಿಷ್ಯರು, ಅಂದ್ರೆ ಅವರಿಗೆ ಶಿಷ್ಯರಿದ್ರು, ಅಗ್ನಿವೇಶ, ಬೇಲ, ಜತುಕರ್ಣ, ಪರಾಶರ ಅಂತ, ಅವರು ಇದನ್ನ ಗ್ರಂಥಗಳನ್ನ ರಚನೆ ಮಾಡಿದ್ರು. ಹಾಗಾಗಿ ಅಗ್ನಿವೇಶ ತಂತ್ರ ಅಂತ ಏನು ಆಚಾರ್ಯ ಅಗ್ನಿವೇಶರು ಅದನ್ನ ಬರೆದ್ರು, ಅದು ನಂತರ ಚರಕ ಸಂಹಿತೆಯಾಗಿ ಪರಿವರ್ತನೆ ಆಯಿತು. ಯಾಕಂದ್ರೆ ಆಚಾರ್ಯ ಚರಕರು ಅದಕ್ಕೆ ಮತ್ತೆ ಅದನ್ನ ಪ್ರತಿ ಸಂಸ್ಕರಣ ಮಾಡಿ ಅದನ್ನ ಚರಕ ಸಂಹಿತೆ ಅಂತ ಅದು ಪಾಪ್ಯುಲರ್ ಆಯಿತು. ಸೊ ಈಗಿನ ನಾವು ಚರಕ ಸಂಹಿತೆ ಅಂತ ಏನ್ ಕರಿತೀವಿ ಅದು ಈ ಒಂದು ಬ್ರಹ್ಮನಿಂದ ಬಂದಿರುವಂತಹ ಜ್ಞಾನ. ಇದು ಯಾವುದೇ ಅನ್ಯ ಶಾಸ್ತ್ರಗಳನ್ನು ನೋಡಿದ್ರು ನೀವು, ಜ್ಯೋತಿಷ ಅಥವಾ ಬೇರೆ ಶಾಸ್ತ್ರಗಳು, ಇದು ಕೂಡ ಬ್ರಹ್ಮನಿಂದ ಬಂದಿರುವಂಥದ್ದು. ಯಾಕೆಂದ್ರೆ ಜ್ಞಾನ ಯಾವಾಗಲೂ ಜ್ಞಾನದ ಸ್ರೋತಸ್ಸು ಅಲ್ಲಿಂದನೇ ಇರುತ್ತೆ. ಸೊ ಈ ರೀತಿಯಾದಂತಹ ಇತಿಹಾಸ ಇರುವಂತಹದ್ದು. ಅಂದ್ರೆ ನಾವು ಹೇಳ್ಬೋದು ಇದಕ್ಕೆ ಏನು ಟೈಮ್ ಲೈನ್ ಅಂತ ಹೇಳೋದಾದ್ರೆ ಬ್ರಹ್ಮನಿಗೆ ಏನು ಟೈಮ್ ಲೈನ್ ಅಂತ ಕೊಡ್ಬೇಕು ಅಂದ್ರೆ ಬಹಳ ಕಷ್ಟ. ಹಾಗೆ ಈ ಗ್ರಂಥ ರಚನೆಯ ಟೈಮ್ ಲೈನ್ ಅಂತ ಹೇಳಿದ್ರೆ ಸುಮಾರು 5,000 ವರ್ಷಗಳ ಪೂರ್ವದಲ್ಲಿ ಈ ಚರಕ ಅಗ್ನಿವೇಶ ಕೃತಯ ತಂತ್ರ ಅಂತ ಏನು ಹೇಳ್ತೀವಿ, ಈ ಅಗ್ನಿವೇಶ ತಂತ್ರ ಅನ್ನೋವಂಥದ್ದು ಇತ್ತು. ಆ ನಂತರ ಅದೇ ಪ್ರತಿ ಸಂಸ್ಕರಣ ಅಂದ್ರೆ ಅದು ಎಡಿಟ್ ಆಗಿ 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 ಈಗ ನಮ್ಗೆ ಈ ಆಯುರ್ವೇದ ಶಾಸ್ತ್ರ ಇನ್ನೂ ಕೂಡ ಲಭ್ಯ ಇದೆ. ಹಾಗಾಗಿ ಸುಮಾರು 5,000 ವರ್ಷಗಳಿಂದ ನಮ್ಮಲ್ಲಿ ಈ ಆಯುರ್ವೇದ ಶಾಸ್ತ್ರ ನಮಗೆ ಬಂದಿದೆ. ಈಗ ಈ ವಾತ, ಕಫ, ಪಿತ್ತ ಈ ದೋಷಗಳು ಅಂತೆಲ್ಲ ಹೇಳ್ತಾರಲ್ಲ, ಏನು ಸರ್ ಹಾಗಾದ್ರೆ ಅಂತ? ಈಗ ನಮ್ಮ ಶರೀರವನ್ನ ಚಲನೆ ಮಾಡಬೇಕು ಅಂತ ಹೇಳಿದ್ರೆ, ಅಂದ್ರೆ ಇದು ಫಂಕ್ಷನಲ್ ಆಗ್ಬೇಕು ಅಂತ ಹೇಳಿದ್ರೆ, ಬಿಕಾಸ್ ಆರ್ಸ್ ಇಸ್ ಅ ಫಂಕ್ಷನಲ್ ಬಾಡಿ. ಅಂದ್ರೆ ನಮ್ಮ ಶರೀರದಲ್ಲಿ ತ್ರಿದಂಡ ಶರೀರ ಅಂತ ಹೇಳ್ತೀವಿ. ಅಂದ್ರೆ ಸತ್ವ, ಆತ್ಮ ಮತ್ತು ಶರೀರ. ಅಂದ್ರೆ ಶರೀರ ಅಂದ್ರೆ ಪಾಂಚಭೌತಿಕ ಶರೀರ. ಅಂದ್ರೆ ಒಂದು ಲಿವಿಂಗ್ ಆಬ್ಜೆಕ್ಟ್ ಮತ್ತೆ ಡೆಡ್ ಆಬ್ಜೆಕ್ಟ್ಗೆ ಏನು ಡಿಫರೆನ್ಸ್ ಅಂತ ಹೇಳಿದ್ರೆ, ಲಿವಿಂಗ್ ಆಬ್ಜೆಕ್ಟ್ ಅಲ್ಲಿ ನಮ್ಗೆ ಚೇತನ ಅಂದ್ರೆ ಆತ್ಮ ಇರುತ್ತೆ, ಜೊತೆಗೆ ಇಂದ್ರಿಯಗಳು ಕೂಡ ಇದೆ. ಅಂದ್ರೆ ಸೇಂದ್ರಿಯಂ ಅಂತ ಹೇಳ್ತೀವಿ, ಸೇಂದ್ರಿಯಂ ಚೇತನಂ ದ್ರವ್ಯಂ ಅಂತ. ಅಂದ್ರೆ ಇಂದ್ರಿಯಗಳಿವೆ, ಅಂದ್ರೆ ಪರ್ಸೀವ್ ಮಾಡಬಹುದು, ಅಂದ್ರೆ ಯಾವುದೇ ಒಂದು ವಿಷಯಗಳನ್ನ ನಾವು ಗ್ರಹಣ ಮಾಡಬಹುದು, ಅದನ್ನ ಪ್ರೊಸೆಸ್ ಮಾಡಬಹುದು, ನಂತರ ಅದನ್ನ ಒಂದು ಪ್ರೊಸೆಸ್ ಮಾಡಿ ಎಕ್ಸ್ಪ್ರೆಸ್ ಮಾಡಬಹುದು. ಇಂತಹ ವಿಷಯಗಳು ಈಗ ಇರುವಂತಹ ಯಾವ ಒಂದು ಜೀವಿ ಇರುತ್ತೆ, ಇದಕ್ಕೆ ನಾವು ಮನಸ್ಸನ್ನು ಬೇಕು, ಆತ್ಮನೂ ಬೇಕು, ಜೊತೆಗೆ ನಮಗೆ ಆರ್ಗನ್ಸು ಬೇಕು, ಅಲ್ವಾ? ಸೊ ಈ 3 ಅಂಶಗಳು ಇರುವಂತಹ ಒಂದು ಚೇತನ ವಸ್ತು ಅಂತ ಹೇಳಿದ್ರೆ ಅದು ಶರೀರ. ಹಾಗಾಗಿ ಈ ಶರೀರವನ್ನ ಚಲನೆ ಮಾಡ್ಬೇಕು, ಇದು ಒಂದು ಆರ್ಡರ್ ಅಲ್ಲಿ ಹೋಗ್ಬೇಕಲ್ವಾ? ಆ ಆರ್ಡರ್ ಅಲ್ಲಿ ನಡೆಸುವಂತಹ ಒಂದು ಅಂಶಗಳು ಯಾವ್ದ್ಯಾವ್ದು ಮೂಲಭೂತವಾದಂತ ಅಂತ ಹೇಳಿದ್ರೆ ಇದು ವಾತ, ಪಿತ್ತ ಮತ್ತೆ ಕಫ. ಸೊ ವಾತ ಅಂತ ಹೇಳಿದ್ರೇನು, ಎನಿ ಮೂವ್ಮೆಂಟ್ ಇನ್ ದ ಬಾಡಿ, ಅಂದ್ರೆ ಗತಿಗಂಧನಯೋಹೋ ಇತಿ ವಾತಃ ಅಂತ ಹೇಳ್ತೀವಿ. ಅಂದ್ರೆ ಗತಿ ಅಂದ್ರೆ ಮೂವ್ಮೆಂಟ್ ಆಗ್ಬೇಕು ಅಂತ ಹೇಳಿದ್ರೆ, ಈಗ ನಾನು ಮಾತಾಡ್ತಾ ಇದ್ದೀನಿ, ಇದಕ್ಕೆ ಆಗ್ಬೇಕು ಅಂದ್ರೆ ಉದಾನ ವಾಯು ಬೇಕು. ಸೊ ಅಂದ್ರೆ ಅದು ಒಂದು ಟೈಪ್ ಆಫ್ ವಾಯು, ಅದು ಆ ಟೈಪ್ ಆಫ್ ವಾತ. ಆ ಉದಾನ ವಾತದಿಂದನೇ ನಾನು ಸ್ಪಷ್ಟವಾಗಿ ಉಚ್ಚಾರಣೆ ಮಾಡಕ್ ಸಾಧ್ಯ. ಅಥವಾ ಪ್ರಾಣಶಕ್ತಿನೂ ಬೇಕು, ಅಂದ್ರೆ ನಾವು ಉಸಿರಾಟ ಮಾಡ್ಬೇಕು ಅಂತ ಹೇಳಿದ್ರೆ ನಮ್ಗೆ ಪ್ರಾಣವಾಯು ಬೇಕು. ಈ ರೀತಿಯಾದಂತಹ ಫಂಕ್ಷನ್ ಅಂದ್ರೆ ಯಾವುದೇ ಒಂದು ಮೂವ್ಮೆಂಟ್ ಆಗ್ಬೇಕು ಅಂತ ಆದ್ರೆ ಅದಕ್ಕೆ ವಾಯು ಬಹಳ ಮುಖ್ಯ. ಜೊತೆಗೆ ಈ ಪರ್ಸೀವರೆನ್ಸ್ ಅಂತ ಹೇಳ್ತೀವಿ, ನಾವು ಪರ್ಸೀವ್ ಮಾಡ್ಬೇಕು ಅಂತ ಆದ್ರೆ ಇಂದ್ರಿಯಗಳು ಗ್ರಹಣ ಮಾಡುತ್ತೆ, ಈ ಗ್ರಹಣ ಮಾಡುವಂತಹ ಒಂದು ಶಕ್ತಿ ಬರುವಂತದ್ದು ವಾತದಿಂದಲೇ. ನಂತರ ಪಿತ್ತ ಅಂತ ಹೇಳಿದ್ವಿ, ಅಂದ್ರೆ ಎನಿ ಟ್ರಾನ್ಸ್ಫಾರ್ಮೇಶನ್ ಇನ್ ಅವರ್ ಬಾಡಿ. ಈಗ ನಾವು ಆಹಾರವನ್ನ ಸ್ವೀಕಾರ ಮಾಡ್ತೀವಿ, ಆಹಾರ ಸ್ವೀಕಾರ ಮಾಡಿದ್ದು ಎನರ್ಜಿಯಾಗಿ ಕನ್ವರ್ಟ್ ಆಗ್ಬೇಕಲ್ವಾ? ಅಂದ್ರೆ ಇನ್ ದ ಸೇಮ್ ಫಾರ್ಮ್ ಇಟ್ ಕೆನಾಟ್ ಬಿ ಅಸಿಮಿಲೇಟೆಡ್. ಹಾಗಾಗಿ ಇದನ್ನ ಕನ್ವರ್ಟ್ ಮಾಡಬೇಕು. ಆ ಕನ್ವರ್ಟ್ ಮಾಡುವಂತಹ ಒಂದು ಅಂಶವೇ ಪಿತ್ತ. ಸೊ ಎನಿಥಿಂಗ್ ವಿಚ್ ಕ್ಯಾನ್ ಗೆಟ್ ಕನ್ವರ್ಟೆಡ್. ಈಗ ಫಾರ್ ಎಕ್ಸಾಂಪಲ್ ಅಗ್ನಿ ಅಂತ ಹೇಳ್ತೀವಿ, ಅಂದ್ರೆ ಯಾವುದೇ ನಾವು ಅಗ್ನಿಗೆ ಸಮರ್ಪಣೆ ಮಾಡಿದ್ರೆ ಅದು ಕನ್ವರ್ಟ್ ಆಗೋಗುತ್ತೆ. ಫಾರ್ ಎಕ್ಸಾಂಪಲ್ ನೀವು ಲಿಕ್ವಿಡ್ ಅನ್ನ ಗ್ಯಾಸ್ ಕನ್ವರ್ಟ್ ಮಾಡಬಹುದು, ಯಾವ್ದ್ರಿಂದ ಸಾಧ್ಯ? ಅಗ್ನಿಯಿಂದನೇ ಸಾಧ್ಯ. ಅಥವಾ ಲಿಕ್ವಿಡ್ ನ ಏರ್ ಆಗು ಸಬ್ಲಿಮೇಟ್ ಆಗುತ್ತೆ, ಅದು ಪಿತ್ತದಿಂದ ಅಂದ್ರೆ ಹೀಟ್ ಇಂದ ಸಾಧ್ಯ. ಸೊ ಹಾಗಾಗಿ ಈ ಆಗ್ನೇಯ ಅಂಶ ಅಂತ ಏನ್ ಹೇಳ್ತೀವಿ ನಮ್ಮ ಶರೀರದಲ್ಲಿ, ಅದಕ್ಕೆ ಪಿತ್ತ ಅಂತ ಕರೆದ್ರು. ನಂತರ ಶ್ಲೇಷ್ಮ ಅಥವಾ ಕಫ ಅಂತ ಏನ್ ಹೇಳ್ತೀವಿ, ದಿಸ್ ಇಸ್ ದ ಬಿಲ್ಡಿಂಗ್ ಬ್ಲಾಕ್. ಅಂದ್ರೆ ನಮ್ಗೆ ಸ್ಟ್ರಕ್ಚರಲಿ ಒಂದಷ್ಟು ಬೇಕು, ಅಂದ್ರೆ ಅಸ್ಥಿ, ಮಾಂಸ, ನಮ್ಮ ಸ್ಕಿನ್ ಇವೆಲ್ಲ ಬೇಕಲ್ವಾ? ಹಾಗಾಗಿ ಅದು ಸ್ಟ್ರಕ್ಚರಲ್ ಕಾಂಪೊನೆಂಟ್ಸ್ ಬೇಕು ನಮ್ಮ ಶರೀರದಲ್ಲಿ. ಈ ಸ್ಟ್ರಕ್ಚರಲ್ ಕಾಂಪೊನೆಂಟ್ಸ್ ಇರುವಂತಹ ಒಂದು ಅಂಶವೇ ಕಫ ಅಂತ ಹೇಳ್ತೀವಿ. ಹಾಗಾಗಿ ದೀಸ್ ಆರ್ ಆಲ್ ಫಂಕ್ಷನಲ್ ಕಾಂಪೊನೆಂಟ್ಸ್. ಅಂದ್ರೆ ವಾತ, ಪಿತ್ತ ಮತ್ತೆ ಕಫ ನಮ್ಮ ಶರೀರದ ಚಟುವಟಿಕೆಗಳನ್ನ ಸರಿಯಾದ ರೀತಿಯಲ್ಲಿ ಒಂದು ಆರ್ಡರ್ ಅಲ್ಲಿ, ಜೊತೆಗೆ ನಮ್ಮ ಶರೀರದ ಉದ್ದೇಶಗಳನ್ನ ಸಾಫಲ್ಯತೆಯೆಡೆಗೆ ತೆಗೆದುಕೊಂಡು ಹೋಗುವಂತಹ ಅಂಶಗಳೇ ಈ ವಾತ, ಪಿತ್ತ ಮತ್ತು ಶ್ಲೇಷ್ಮ.
ಈಗ ನಾವು ತಿನ್ನುವಂತ ಆಹಾರನೇ ನಮ್ಮ ದೇಹದಲ್ಲಿ ನಾವು ಹೇಗೆ ಬದುಕ್ತೀವಿ ಅನ್ನೋದ್ರನ್ನ ಒಂದು ರಿಫ್ಲೆಕ್ಷನ್ ಅಂತ ಹೇಳ್ಬೋದು. ಹೌದು. ಸೊ ಹಾಗಾಗಿ ನಾವು ತಿನ್ನುವಂತ ಆಹಾರನ ಔಷಧಿಯಾಗಿ ಬಳಸ್ಕೋಬೇಕು ಅಂದ್ರೆ ಹೇಗ್ ಮಾಡ್ಬೇಕು ಅಂತ. ಹಾ. ಚರಕ ಸಂಹಿತೆಯಲ್ಲೇನೆ ನಾವು ಮಾತಾಡ್ತಿದ್ವಿ, ಒಂದು ಶ್ಲೋಕ ಇದೆ. ಆಮ್, ಆಹಾರಂ ಸಂಭವಂ ವಸ್ತು ರೋಗಶ್ಚ ಆಹಾರ ಸಂಭವ ಅಂತ. ಅಂದ್ರೆ ಆಹಾರಂ ಸಂಭವಂ ವಸ್ತು, ವಸ್ತು ಅಂತ ಹೇಳಿದ್ರೆ ಈ ಶರೀರಕ್ಕೆ ವಸ್ತು ಅಂತ ಹೇಳ್ತೀವಿ. ಈ ವಸ್ತು ಆಗಿರೋದು ಯಾವ್ದ್ರಿಂದ? ಆಹಾರದಿಂದನೇ ಅಲ್ವಾ. ಈಗ ನಾವು ಹುಟ್ಟಿದಾಗಿಂದ ನಾವು ತಾಯಿಯ ಎದೆ ಹಾಲ್ ಮೇಲೆ ನಾವು ಡಿಪೆಂಡ್ ಆಗಿರ್ತೀವಿ, ನಂತರ ಅನ್ನದ ಮೇಲೆ ಡಿಪೆಂಡ್ ಆಗ್ತೀವಿ, ನಂತರ ಬೇರೆ ಬೇರೆ ಆಹಾರಗಳನ್ನ ನಾವು ಸ್ವೀಕಾರ ಮಾಡ್ತೀವಿ. ಅದರಿಂದನೇ ಈ ದೇಹ ಬೆಳೆದಿದೆ. ಅಂದ್ರೆ ಈ ವಸ್ತು ಆಗಿರುವಂತದ್ದೇ ಆಹಾರದಿಂದ. ಹಾಗಾಗಿ ಯಾವ್ದಾರ ರೋಗ ಬರ್ಬೇಕು ಅಂತಂದ್ರೆ ರೋಗಶ್ಚ ಆಹಾರ ಸಂಭವ, ರೋಗ ಬರ್ಬೇಕು ಅಂದ್ರೆ ಆಹಾರದಿಂದನೇ ಬರ್ಬೇಕು ಅಲ್ವಾ. ಯಾಕಂದ್ರೆ ನಾವು ದಿನನಿತ್ಯ ಸೇವನೆ ಮಾಡ್ತೀವಿ, ಆಹಾರ ಇಲ್ಲದೆ ಇದ್ರೆ ನಾವು ಬದುಕೋಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಆಹಾರವನ್ನ ಸರಿಯಾದ ರೀತಿನಲ್ಲಿ, ಸರಿಯಾದ ಪ್ರಮಾಣದಲ್ಲಿ, ಸರಿಯಾದ ಕಾಲದಲ್ಲಿ, ಕಾಲ ಅಂತ ಹೇಳಿದ್ರೆ ಟೈಮ್, ಜೊತೆಗೆ ಸರಿಯಾದ ಮಾತ್ರ ಅಂದ್ರೆ ಮೆಜರ್ಮೆಂಟ್ ಅಲ್ಲಿ ನಾವು ತಗೊಳ್ಳೋದಾದ್ರೆ ಆಗ ನಮ್ಮ ಆಹಾರ ಔಷಧಿಯಾಗಿ ಕನ್ವರ್ಟ್ ಆಗುತ್ತೆ. ಹಾಗಾಗಿ ನಮ್ಗೆ ಗೊತ್ತಿರಬೇಕಾಗಿರುವಂತದ್ದು ಏನು ಮೂಲಭೂತವಾಗಿ ಅಂದ್ರೆ ನಾವೆಲ್ಲರೂ ಏನು ಆಯುರ್ವೇದ ಓದ್ಬೇಕು ಅಥವಾ ಡಾಕ್ಟರ್ಸ್ ಆಗಿರ್ಬೇಕು ಅಂತ ಅಲ್ಲ. ಮಿತ ಬುಕ್, ಋತ ಬುಕ್, ಹಿತ ಬುಕ್ ಅಂತ ಹೇಳ್ತೀವಿ. ಅಂದ್ರೆ ಮಿತವಾಗಿ ಆಹಾರವನ್ನ ಸ್ವೀಕಾರ ಮಾಡಬೇಕು, ಜೊತೆಗೆ ಹಿತವಾದಂತಹ ಆಹಾರವನ್ನ ಸ್ವೀಕಾರ ಮಾಡಬೇಕು. ಹಿತ ಅಂತ ಹೇಳಿದ್ರೆ ಏನು? ನಮಗೂ ಅದು ಕಂಜಿನಿಯಲ್ ಆಗಿರ್ಬೇಕು, ಅಂದ್ರೆ ನಮ್ಗೆ ಯಾವ್ದು ತೊಂದರೆಯನ್ನ ಮಾಡಬಹುದು, ಬೇರೆಯವ್ರಿಗೂ ತೊಂದರೆಯನ್ನ ಮಾಡಬಾರ್ದು. ಹಾಗಾಗಿ ನಮ್ಮಲ್ಲಿ ಜಾಸ್ತಿ ಸಸ್ಯಾಹಾರ ಅಥವಾ ಸುಲಭವಾಗಿ ಡೈಜೆಸ್ಟ್ ಆಗುವಂತಹ ಅಂದ್ರೆ ಜೀರ್ಣವಾಗುವಂತಹ ಆಹಾರವನ್ನ ಸ್ವೀಕಾರ ಮಾಡಬೇಕು ಅಂತ ಹೇಳ್ತೀವಿ. ಜೊತೆಗೆ ಋತ ಬುಕ್, ಋತ ಅಂತ ಹೇಳಿದ್ರೆ ಋತು, ಅಂದ್ರೆ ಋತು ಅನುಸಾರವಾಗಿ ಅಂದ್ರೆ ನಮ್ಮ ಸೀಸನ್ಸ್ಗೆ ಅನುಸಾರವಾಗಿ ನಾವು ಆಹಾರವನ್ನ ಸ್ವೀಕಾರ ಮಾಡಬೇಕು. ಆಗ ಅದನ್ನ ತಿಳ್ಕೊಂಡು ಮಾಡಿದ್ರೆ ಅವಾಗ ಖಂಡಿತವಾಗಿ ನಮ್ಗೆ ಆಹಾರವೇ ಔಷಧಿಯಾಗಿ ಪರಿಣಾಮ ಆಗುತ್ತೆ. ಈಗ ನಮ್ಮ ಊಟದ ತಟ್ಟೆ ಹೇಗಿರ್ಬೇಕು, ಯಾವಾಗ ಏನು ಎಷ್ಟು ತಿನ್ಬೇಕು ಅಂತ? ಈಗ ನಾವು ನಮ್ಮ ಆಯುರ್ವೇದದ ಶಾಸ್ತ್ರದಲ್ಲಿ ನೋಡಿದ್ರೆ ಅಥವಾ ನೀವು ಸಾಮಾನ್ಯವಾಗಿ ಹೇಳೋದ್ ನೋಡ್ಬೋದು. ಅಂದ್ರೆ ಒಂದೊತ್ತು ಉಂಡೋನು ಯೋಗಿ, 2 ಹೊತ್ತು ಉಂಡೋನು ಭೋಗಿ, 3 ಹೊತ್ತು ಉಂಡೋನು ರೋಗಿ ಅಂತ, 4 ಹೊತ್ತು ಉಂಡೋನ ಎತ್ಕೊಂಡು ಹೋಗಿ ಅಂತ. ಅಂದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಈಗ ಒಂದೊತ್ತು ಉಂಡೋನು ಯೋಗಿ ಅಂತ ಆದ್ರೆ, ಯೋಗಿ ಅಂದ್ರೆ ಯಾರು ಈ ಯೋಗಾಭ್ಯಾಸ ಇರಬಹುದು ಅಥವಾ ಯೋಗಶಾಸ್ತ್ರ ಅಂದ್ರೆ ತುಂಬಾ ಆಧ್ಯಾತ್ಮ ಸಾಧನೆಯಲ್ಲಿ ಇರ್ತಾರೋ ಯೂಶಲಿ ನೀವು ನೋಡಿರಬಹುದು ಅವರು ಒಂದ್ ಹೊತ್ತೆ ಆಹಾರವನ್ನ ಸ್ವೀಕಾರ ಮಾಡ್ತಾರೆ. ಸನ್ಯಾಸಿಗಳು ಕೂಡ ಒಂದೇ ಆಹಾರವನ್ನ ಸ್ವೀಕಾರ ಮಾಡ್ತಾರೆ ಒಂದು ದಿನದಲ್ಲಿ, ಅಂದ್ರೆ ಒಂದು ಅಹೋರಾತ್ರಿನಲ್ಲಿ. ಆದ್ರೆ ನಾವೆಲ್ಲ ಸಂಸಾರಿಗಳು, ನಾವೆಲ್ಲ ಲೌಕಿಕದಲ್ಲಿರೋರು, ಹಾಗಾಗಿ ನಾವು ಭೋಗಿಗಳು ಅಲ್ವಾ. ಹಾಗಾಗಿ ಭೋಗಿಗಳಿಗೆ 2 ಹೊತ್ತು ಆಹಾರ ಅದು ವೇದ್ಯವಾಗಿರುವಂಥದ್ದು. ಹಾಗಾಗಿ ಬೆಳಗ್ಗೆ ಅಂದ್ರೆ ದ್ವಿಕಾಲ ಭೋಜನ ಅಂತ ಹೇಳ್ತೀವಿ. ಅಂದ್ರೆ ಬೆಳಗ್ಗೆ ಒಂದೇ ಪ್ರಾತಃ ಭೋಜನ, ಸಾಯಂ ಭೋಜನ, ಇವೆರಡೇ ಭೋಜನ ಹೇಳಿರೋದು. ರಾತ್ರಿ ಭೋಜನ ಅಂತ ಯಾವುದು ಹೇಳಿಲ್ಲ. ಅಂದ್ರೆ ಆಯುರ್ವೇದದ ಪ್ರಕಾರ ಪ್ರಾತಃ ಭೋಜನ ಮತ್ತು ಸಾಯಂ ಭೋಜನ. ಈಗ ನಾವು ಅಹೋರಾತ್ರಿ ಅಂದ್ರೆ 24 ಅವರ್ಸ್ ಅನ್ನ ತೆಗೆದುಕೊಂಡ್ರೆ ಅದರಲ್ಲಿ 2 ಸಲ ಆಹಾರ ಅಂದ್ರೆ ದಿನದಲ್ಲಿ, ಅಂದ್ರೆ ದಿನದ ಇದರಲ್ಲಿ ನಾವು ಸಮಯದಲ್ಲಿ ನಾವು 2 ಆಹಾರವನ್ನು ಸ್ವೀಕಾರ ಮಾಡಬಹುದು. ಅಂದ್ರೆ ಬೆಳಗ್ಗೆ ಒಂದ್ಸಲ, ಸಂಜೆ ಒಂದ್ಸಲ. ಬೆಳಗ್ಗೆ ಯಾವಾಗ ಅಂತ ಹೇಳಿದ್ರೆ ನಾವು ಎದ್ದಾಗಿಂದ ಅಂದ್ರೆ ಬ್ರಹ್ಮ ಮುಹೂರ್ತದಲ್ಲಿ ಏಳ್ಬೇಕು ಅಂತ ಎಲ್ಲರೂ ಹೇಳ್ತೀವಿ ಅಲ್ವಾ. ಅಂದ್ರೆ ಸ್ವಲ್ಪ ಬೇಗ, ಅಂದ್ರೆ ನಾವು ಸನ್ರೈಸ್ಗಿನ್ನ ಒಂದು 48 ಮಿನಿಟ್ಸ್ ಮುಂಚೆ, ಅಂದ್ರೆ ಒಂದು ಮುಹೂರ್ತ ಮುಂಚೆ ಆ ಸಮಯದಲ್ಲಿ ನಾವು ಹೇಳ್ಬೇಕು. ಅಂದ್ರೆ ಸನ್ರೈಸ್ ಅರೌಂಡ್ 6 o'clock ಆಗೋದಾದ್ರೆ ಒಂದು 5:45 ಅಥವಾ 4:45 to 5 ಆ ಒಂದು ರೇಂಜಲ್ಲಿ ನಾವು ಹೇಳ್ಬಹುದು. ಸೊ ಅವಾಗಿಂದ ಹಿಡಿದು ಒಂದು ಯಾಮ ಅಂತ ಹೇಳಿದ್ರೆ ಒಂದು 3 hours ಆದ್ಮೇಲೆ ನಾವು ಆಹಾರವನ್ನ ಸ್ವೀಕಾರ ಮಾಡ್ಬೋದು. ಅಂದ್ರೆ ಒಂದು 8:30, 9 ಗಂಟೆ ಅಷ್ಟೊತ್ತಿಗೆ ಆಹಾರವನ್ನು ಸ್ವೀಕಾರ ಮಾಡಿ ನಂತರ ಸಾಯಂಕಾಲ ಅಂದ್ರೆ ಒಂದು 6 ಗಂಟೆಗಳು ಅಂದ್ರೆ 2 ಯಾಮಗಳನ್ನ ನಾವು ಬಿಡಬೇಕು. ಅಂದ್ರೆ ಡೈಜೆಸ್ಟ್ ಆಗ್ಬೇಕಲ್ಲ ಅದು ನಾವು ತಗೊಂಡಿರುವಂತ ಆಹಾರ, ಅದನ್ನ ಬಿಟ್ಟು ನಂತರ ನಾವು ಆಹಾರವನ್ನ ಸ್ವೀಕಾರ ಮಾಡಬಹುದು. ಅಂದ್ರೆ ಸಾಯಂಕಾಲ ಸ್ವೀಕಾರ ಮಾಡಬಹುದು. ಆದಷ್ಟು ಸನ್ಸೆಟ್ ಮುಂಚೆ ಆಹಾರ ಸ್ವೀಕಾರ ಮಾಡಿದ್ರೆ ಬಹಳ ಒಳ್ಳೇದು. ಅಂದ್ರೆ ರಾತ್ರಿ ಭೋಜನ ಇಲ್ವಲ್ಲ, ಹಾಗಾಗಿ ಸಾಯಂ ಭೋಜನನೇ ಹೇಳಿರೋದು. ನೀವು ನೋಡಿರ್ಬಹುದು ಒಂದಷ್ಟು ಕಮ್ಯುನಿಟೀಸ್ ನಲ್ಲಿ, ಫಾರ್ ಎಕ್ಸಾಂಪಲ್ ಜೈನ್ ಕಮ್ಯುನಿಟಿನಲ್ಲಿ ಈಗಲೂ ಕೂಡ ಸಾಕಷ್ಟು ಜನ ಅದನ್ನ ಅನುಸರಿಸುತ್ತಾರೆ. ಅಂದ್ರೆ ಸೂರ್ಯ ಮುಳುಗಿದ ಮೇಲೆ ಆಹಾರವನ್ನ ಸ್ವೀಕಾರ ಮಾಡೋದಿಲ್ಲ. ಸೊ ಈ ರೀತಿಯಾದಂತಹದ್ದು ಪದ್ಧತಿಗಳು ಬಂದಿರುವಂತದ್ದೇ ಈ ಆಯುರ್ವೇದ ಶಾಸ್ತ್ರದ ಒಂದು ಚೌಕಟ್ಟಿನಲ್ಲಿ. ಹಾಗಾಗಿ ಈ ಇದರಲ್ಲಿ ಒಂದು ನೀವು ಹೇಳಿದ್ರಿ ಊಟದ ತಟ್ಟೆಯಲ್ಲಿ ಏನಿರ್ಬೇಕು ಅಂತ. ಏನೇನಿರ್ಬೇಕು ಅಂತ ಹೇಳಿದ್ರೆ ಎಲ್ಲ ರಸಗಳು ಇರಬೇಕು. ಯಾಕಂದ್ರೆ ನಮ್ಗೆ ಈಗ ನಾವು ಈ ನಮ್ಮ ನಾಟ್ಯಶಾಸ್ತ್ರದಲ್ಲಿ ನೋಡಿದ್ರೆ ನವರಸಗಳು ಅಂತ ಹೇಳ್ತೀವಿ. ನಮ್ಮ ಪರಿಭಾಷೆಯಲ್ಲಿ ರಸಗಳು ಅಂತ ಹೇಳಿದ್ರೆ ಆಹಾರ ರಸ ಅಥವಾ ಈ ಷಡ್ರಸ ಅಂತ ಹೇಳ್ತೀವಿ. ಅಂದ್ರೆ ನಮ್ಮ ಆಹಾರದಲ್ಲಿ ಷಡ್ರಸಗಳು ಇರಬೇಕು. ಷಡ್ರಸೋಪೇತ ಆಹಾರಂ ಆರೋಗ್ಯಕರಾಣಂ ಅಂತ ಹೇಳ್ತೀವಿ. ಅಂದ್ರೆ ಆರೋಗ್ಯವಾಗಿರ್ಬೇಕು ಅಂದ್ರೆ ನಾವು 6 ರಸಗಳನ್ನ ಸ್ವೀಕಾರ ಮಾಡ್ಬೇಕು. ಯಾವ್ದ್ಯಾವ್ದು? ಮಧುರ ಅಂತ ಹೇಳಿದ್ರೆ ಸಿಹಿ, ಆಮೇಲೆ ಅಮ್ಲ ಅಂತ ಹೇಳಿದ್ರೆ ಹುಳಿಯಾಗಿರುವಂತದ್ದು, ಮತ್ತೆ ಕಟು ಅಂತ ಹೇಳಿದ್ರೆ ಸ್ವಲ್ಪ ಖಾರ ಇರುವಂತದ್ದು, ಮತ್ತೆ ತಿಕ್ತ ಅಂತ ಹೇಳಿದ್ರೆ ಕಹಿ ಆಗಿರುವಂತದ್ದು, ಕಷಾಯ ರಸ ಅಂದ್ರೆ
ಸ್ವಲ್ಪ ಒಗರು ಇರುವಂಥದ್ದು, ಜೊತೆಗೆ ಲವಣ ರಸ. ಆಯ್ತಾ? ಈ 6 ರಸಗಳು ಇದ್ರೆ ನಮ್ಮ ಆಹಾರದಲ್ಲಿ ಇದು ಬಹಳ ಉತ್ತಮವಾಗಿರುವಂತಹ ಒಂದು ಇದು. ಹೇಗಿರುತ್ತೆ ಈಗ ನಾವು ಸೌತ್ ಇಂಡಿಯನ್ ಫುಡ್ ನಾವು ಬಾಳೆ ಎಲೆನ ನಾವು ನೆನಪಿಸ್ಕೊಂಡ್ರೆ ಅದು ಶುರು ಆಗದೆ ಆ ರೀತಿಯಿಂದ. ಮೊದಲು ಮಧುರ ರಸ, ಆದ್ಯಂ ಮಧುರಂ. ಮೊದಲನೇದಾಗಿ ನಾವು ಪಾಯಸವನ್ನ ಬಳಸ್ತೀವಿ, ಆದ್ರೆ ಜಾಸ್ತಿ ಇರೋದಿಲ್ಲ, ಚೂರು ಕಾರ್ಬೋಹೈಡ್ರೇಟ್ಸ್ ಇರುತ್ತೆ, ಅದ್ರಲ್ಲಿ ಪ್ರೋಟೀನ್ಸ್ ಇರುತ್ತೆ, ಯೂಶಲಿ ಬೇಳೆಗಳಿಂದ ಅಥವಾ ಗ್ರೀನ್ಸ್ ಇಂದ ಮಾಡಿರುವಂತದ್ದು ಇರುತ್ತೆ. ಜೊತೆಗೆ ಅದರಲ್ಲಿ ಮಧುರ ರಸ ಇರುತ್ತೆ, ಹಾಲು ಇರುತ್ತೆ. ಸೊ ಲೈಟ್ ಪ್ರೋಟೀನ್ಸ್ ವಿತ್ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ, ಅಂಡ್ ಅದು ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಇರುತ್ತೆ. ಸೊ ಪಾಯಸ ನಂತರ ನಾವು ಕೋಸಂಬರಿಗಳನ್ನ ಸ್ವೀಕಾರ ಮಾಡ್ತೀವಿ, ಅದರಲ್ಲಿ ಹುಳಿ ಅಂಶ ಇರುತ್ತೆ. ಇವಾಗ ಅಕಸ್ಮಾತ್ ನೀವು ತವೆಯನ್ನು ತಗೊಳ್ತಾ ಇದ್ರು ಅದರಲ್ಲೂ ಕೂಡ ಸ್ವಲ್ಪ ನಿಂಬೆ ಹಣ್ಣನ್ನ ಹಾಕಿರ್ತಾರೆ. ಸೊ ಆಮ್ಲರಸ ಅದರಲ್ಲೂ ಇರುತ್ತೆ, ಸ್ಲೈಟ್ ಪ್ರೋಟೀನ್ ಅದರಲ್ಲೂ ಇರುತ್ತೆ, ಯಾಕಂದ್ರೆ ಅದರಲ್ಲಿ ಬೇಳೆಗಳನ್ನ ಯೂಸ್ ಮಾಡಿರ್ತೀವಿ. ನಂತರ ಹಸಿ ಆಗಿರುವಂತಹ ಆಹಾರ ಅಂದ್ರೆ ರಾ ಫುಡ್, ಅಂದ್ರೆ ಈಗ ಸೌತೆಕಾಯಿ ಮತ್ತೆ ಹೆಸರು ಬೇಳೆ ಅಥವಾ ಕಡಲೆ ಬೇಳೆ ನೆನ್ಸಿರುವಂತದ್ದು ಇರುತ್ತೆ. ಜಾಸ್ತಿ ಕುಕ್ ಮಾಡಿರಲ್ಲ ಅದನ್ನ, ಸ್ವಲ್ಪನೇ, ಆದ್ರೆ ಪ್ರಮಾಣ ತುಂಬಾ ಕಡಿಮೆ. ಸೊ ಅದನ್ನ ನೆಕ್ಸ್ಟ್ ರಾ ಫುಡ್ ಇರುತ್ತೆ. ಈ ಆರ್ಡರ್ ನಾನು ಹೇಳ್ತಾ ಇದ್ದೀನಿ. ಸೊ ಅದಾದ್ಮೇಲೆ ನಂತರ ನಾವು ಸ್ವಲ್ಪ ಪುಳಿಯೋಗರೆ ಅಥವಾ ಚಿತ್ರಾನ್ನ ಈ ರೀತಿಯಾದಂಥದ್ದು, ಅದರಲ್ಲಿ ಕಟುರಸ ಮತ್ತೆ ಆಮ್ಲರಸ ಎರಡು ಇರುತ್ತೆ, ಅಂದ್ರೆ ಖಾರನೂ ಇರುತ್ತೆ ಹುಳಿನೂ ಇರುತ್ತೆ, ಈ ರೀತಿಯಾದನ್ನು ಸ್ವೀಕಾರ ಮಾಡ್ತೀವಿ. ನಂತರ ನಾವು ನಮ್ಮ ಮೇನ್ ಸ್ಟೇಪಲ್ ಫುಡ್ ಅಂತ ಏನೇ ಹೇಳುತ್ತೆ, ಅಂದ್ರೆ ನಮ್ಗೆ ದೇಶ ಸಾತ್ಮ್ಯವಾದಂತಹ ಆಹಾರ. ಅಂದ್ರೆ ಈಗ ನೀವು ಮಂಡ್ಯ ಮೈಸೂರು ಕಡೆ ಹೋದ್ರೆ ಮುದ್ದೆ ಬೇಕೇ ಬೇಕು. ಈಗ ನೀವು ನಾರ್ತ್ ಇಂಡಿಯಾಗ ಹೋದ್ರೆ ಗೋಧೂಮ ಅಂದ್ರೆ ಗೋಧಿ ಇರಲೇಬೇಕು. ಸೊ ಉತ್ತರಾಸ್ತು ಗೋಧೂಮ ಸಾತ್ಮ್ಯಾಹ, ದಕ್ಷಿಣಾಸ್ತು ಯೂಷ ಸಾತ್ಮ್ಯಾಹ ಅಂತ ಹೇಳ್ತೀವಿ, ಅಂದ್ರೆ ಹುಳಿ ಸಾರು ಈ ತರ ಲಿಕ್ವಿಡ್ ಆಗಿರುವಂತದ್ದು. ನೀವು ನಾರ್ತ್ ಇಂಡಿಯಾಗ ಹೇಳ್ತೀವಿ, ನೀವೆಲ್ಲ ಬರೀ ಪಾನಿ ತಗೊಂತೀರಾ ಅಂತ ಹೇಳ್ತಾರೆ ಅವ್ರು, ಅನಗಿಸ್ತಾರೆ ನಮ್ಮನ್ನ. ಯಾಕಂದ್ರೆ ನಾವೆಲ್ಲ ಯೂಷ ಸಾತ್ಮ್ಯ, ಯೂಷ ಅಂತ ಹೇಳಿದ್ರೆ ಈ ರೀತಿಯಾದಂತಹ ರಸಗಳನ್ನ ಸ್ವೀಕಾರ ಮಾಡ್ತೀವಿ, ಅಂದ್ರೆ ಬಹಳ ಲಿಕ್ವಿಡ್ ಆಗಿರುವಂತಹ ಆಹಾರಗಳನ್ನ ಸ್ವೀಕಾರ ಮಾಡ್ತೀವಿ. ಅದು ನಮ್ಮ ದೇಶಕ್ಕೆ ಅಥವಾ ನಮ್ಮ ಪ್ರಾಂತಕ್ಕೆ ಅದು ಸೂಕ್ತ, ನಮ್ಮ ಆರೋಗ್ಯಕ್ಕೂ ಅದು ಸೂಕ್ತ. ಹಾಗಾಗಿ ಈ ರೀತಿಯಾದಂತಹ ಆಹಾರಗಳನ್ನ ನಾವು ಆ ಸ್ಟೇಪಲ್ ಫುಡ್ ಅಲ್ಲಿ ತಗೊಳ್ತೀವಿ. ಅಂದ್ರೆ ಅನ್ನ ಮತ್ತೆ ಹುಳಿ ಸಾರು, ಅದ್ರಲ್ಲಿ ತರಕಾರಿ ಎಲ್ಲನೂ ಬರುತ್ತೆ, ಮತ್ತೆ ಬೇಳೆಗಳಿರುತ್ತೆ, ಎಲ್ಲನೂ ಇರುತ್ತೆ, ಅದರಲ್ಲೂ ಆಮ್ಲರಸ ಕಟುರಸ ಇರುತ್ತೆ. ನಂತರದಲ್ಲಿ ನಾವು ಇದು ಕರಿದಂತಹ ಪದಾರ್ಥಗಳನ್ನ, ಕರೆದಿರೋ ಎಣ್ಣೆನಲ್ಲಿ ಕರೆದಿರುವಂಥದ್ದು ಅಥವಾ ತುಪ್ಪದಿಂದ ಮಾಡಿರುವಂತಹ ಪದಾರ್ಥಗಳನ್ನ ಸ್ವೀಕಾರ ಮಾಡ್ತೀವಿ. ಅದರ ನಂತರ ಮಜ್ಜಿಗೆಯನ್ನು ಸ್ವೀಕಾರ ಮಾಡ್ತೀವಿ, ಅದರಲ್ಲಿ ಕಷಾಯ ರಸ ಇರುತ್ತೆ. ಮೊಸರು ಆದಷ್ಟು ನಾವು ರಾತ್ರಿ ಹೊತ್ತು ಸ್ವೀಕಾರ ಮಾಡೋದಿಲ್ಲ, ಯಾಕೆಂದ್ರೆ ನನತ್ತಂ ದದಿ ಮುಂಜಿತಾಹ ಅಂತ ಹೇಳ್ತೇನೆ. ನಕ್ತ ಅಂತ ಹೇಳಿದ್ರೆ ರಾತ್ರಿಯಲ್ಲಿ ಮೊಸರನ್ನ ತಿನ್ಬಾರ್ದು ಅನ್ನೋಂಥದ್ದು ಯೂನಿವರ್ಸಲ್ ರೂಲ್. ಸೊ ಮಧ್ಯಾಹ್ನದ ಹೊತ್ತು ಸ್ವಲ್ಪ ತಗೊಳ್ಬಹುದು, ಆದ್ರೆ ಒಂದಷ್ಟು ಋತುಗಳಲ್ಲಿ ಅದನ್ನ ತುಂಬಾ ಚಳಿ ಇರ್ಬೇಕಾರೆಲ್ಲ ಅದನ್ನ ಅವಾಯ್ಡ್ ಮಾಡಬೇಕು. ಆದ್ರೆ ಮಜ್ಜಿಗೆ ಸದಾ ಪಥ್ಯ, ಅಂದ್ರೆ ಯಾವಾಗ್ಲೂ ಅದನ್ನ ತಗೊಳ್ಬಹುದು. ಹಾಗೆ ಹೇಳ್ತಾರೆ ತಕ್ರಂ ಶಕ್ರಸ್ಯ ದುರ್ಲಭ ಅಂತ, ಅಂದ್ರೆ ದೇವಲೋಕದಲ್ಲಿ ಮಜ್ಜಿಗೆ ಇಲ್ವಂತೆ, ಬರೀ ಭೂಲೋಕದಲ್ಲಿ ಮಾತ್ರ ಸಿಗೋದಂಥದ್ದು. ಹಾಗಾಗಿ ದೇವತೆಗಳಿಗೂ ಸಿಗದೇ ಇರುವಂತಹ ಆಹಾರ ಯಾವುದು ಅಂತ ಹೇಳಿದ್ರೆ ಅದು ಮಜ್ಜಿಗೆ ಅಂತ ಹೇಳ್ತೀವಿ. ಹಾಗಾಗಿ ಈ ಮಜ್ಜಿಗೆಯಿಂದ ನಾವು ತಕ್ರ ಅಂತ ಏನ್ ಹೇಳ್ತೀವಿ, ಆ ತಕ್ರವನ್ನ ನಾವು ಸ್ವೀಕಾರ ಮಾಡಬೇಕು. ಕೊನೆಯದಾಗಿ ಅದರಿಂದ ಕಷಾಯ ರಸ ಕೂಡ ನಮಗೆ ಬರುತ್ತೆ. ಈ ರೀತಿಯಾದಂತಹ ಎಲ್ಲ ರಸಗಳನ್ನ ನಾವು ತಗೊಂಡ್ರೆ ಅದು ನಮ್ಮ ಕಂಪ್ಲೀಟ್ ಪ್ಲೇಟ್ ಅಥವಾ ಮೀಲ್ ಪ್ಲೇಟ್ ಅಂತ ಏನ್ ಹೇಳ್ತೀವಿ, ದಟ್ ವಿಲ್ ಸಫೈಸ್. ಸೊ ಅದ್ರಲ್ಲಿ ನಿಮಗೆ ಕಾರ್ಬೋಹೈಡ್ರೇಟ್ಸ್ ಬಂತು, ಪ್ರೋಟೀನ್ಸ್ ಬಂತು, ಫ್ಯಾಟ್ಸ್ ಬಂತು, ನಿಮಗೆ ಸ್ಟಾರ್ಚ್ ಬಂದಿರುತ್ತೆ, ಜೊತೆಗೆ ಎಲ್ಲ ರಸಗಳನ್ನು ಬಂದಿರುತ್ತೆ. ಹಾಗಾಗಿ ಅದು ಆರೋಗ್ಯಕರವಾದಂತಹ ಭೋಜನ ನಮ್ದಾಗುತ್ತೆ. ಈಗ ಈ ಡಿಸ್ಕಷನ್ ಅಲ್ಲಿ ನನ್ಗೆ 2 ಪ್ರಶ್ನೆ ನನ್ನ ತಲೆಯಲ್ಲಿ ಬರ್ತಿರೋದು. ಒಂದೇನಂದ್ರೆ, ಈಗ ನಾವು ಎಷ್ಟೊಂದು ಕಂಪನೀಸ್ ಅಲ್ಲಿ ವರ್ಕ್ ಮಾಡುವಾಗ 24/7 ಆಪರೇಟ್ ಮಾಡ್ತಿರ್ತಾರೆ. ಅವರಿಗೆ ಈ ತರ ಹಗಲು ರಾತ್ರಿ ಇರೋದೇ ಇಲ್ಲ. ಈಗ ನೈಟ್ ಶಿಫ್ಟ್ ಅಲ್ಲಿ ಇರ್ತಾರೆ, ಅವ್ರ ರಾತ್ರಿ ಮನೆಗೆ ಬರೋದೇ ಮಧ್ಯರಾತ್ರಿ. ಸೊ ಹಾಗಾಗಿ ಅವರಿಗೆ ಹಗಲು ರಾತ್ರಿ ಈ ಭೋಜನದ ಟೈಮಿಂಗ್ಸ್ ನ ಫಾಲೋ ಮಾಡಕ್ಕಾಗಲ್ಲ. ಅಂಥವ್ರು ಏನ್ ಮಾಡ್ಬೇಕು ಅಂತ. ಈ ನೀವು ಹೇಳಿದ್ರಿ ಈಗಿನ ಕಾರ್ಪೊರೇಟ್ ವರ್ಲ್ಡ್ ಅಲ್ಲಿ ಈ ತರ ಇದೆ ಅಂತ, ಇದೇನು ಹೊಸದಲ್ಲ. ಈ ರೀತಿಯಾದಂತಹ ಇದು ಮುಂಚೆನೂ ಇತ್ತು. ಯಾಕಂದ್ರೆ ಸುಶ್ರುತ ಸಂಹಿತೆಯಲ್ಲಿ ಆಚಾರ್ಯ ಸುಶ್ರುತರು, ಅಂದ್ರೆ ದ ಫಾದರ್ ಆಫ್ ಸರ್ಜರಿ ಅಂತ ಹೇಳ್ತೀವಲ್ಲ, ಅವರು ಬರ್ದಿರುವಂತಹ ಸುಶ್ರುತ ಸಂಹಿತೆಯಲ್ಲಿ ಯುಕ್ತಸೇನಿ ಅಧ್ಯಾಯ ಅಂತ ಒಂದು ಅಧ್ಯಾಯ ಇದೆ. ಇದು ಎಲ್ಲರೂ ಯಾಕೆ ಅದನ್ನ ಬರ್ದಿದ್ದಾರೆ ಅಂತ ಹೇಳಿದ್ರೆ, ಮುಂಚೆ ಸಾಕಷ್ಟು ಜನ ಸೈನಿಕರು ಇರ್ತಿದ್ರು. ಅಂದ್ರೆ ಈಗಿನ ಕಂಪೇರ್ ಮಾಡಿದ್ರೆ ಅವಾಗ ಲಕ್ಷ ಲಕ್ಷ ಸೈನಿಕರು ಇರ್ತಿದ್ರು. ಈಗ ಆಕ್ಚುಲಿ ತುಂಬಾ ಕಡಿಮೆ, ಯಾಕಂದ್ರೆ ವಿ ಹ್ಯಾವ್ ಸ್ಮಾರ್ಟ್ ವೆಪನ್ಸ್. ಅವಾಗ ಆತರ ಇರ್ಲಿಲ್ವಲ್ಲ, ಹಾಗಾಗಿ ತುಂಬಾ ಜನ ಸೈನಿಕರು ಇರ್ತಿದ್ರು. ಅಂದ್ರೆ ಒಂದು ದೇಶದಲ್ಲಿ ನೀವು ಪ್ರಾಂತದಲ್ಲಿ ನೋಡಿದ್ರೆ ಒಂದು 20-30% ಸೈನಿಕರೇ ಇರ್ತಿದ್ರು ಅಲ್ವಾ. ಹಾಗಾಗಿ ಅವರಿಗೆ ಶಿಫ್ಟ್ಸ್ ಇರ್ತಿತ್ತು, ಅಂದ್ರೆ ರಾತ್ರಿ ಹೊತ್ತು ಮತ್ತೆ ಬೆಳಗಿನ ಹೊತ್ತು ಇರ್ತಿತ್ತು. ಹಾಗಾಗಿ ರಾತ್ರಿ ಹೊತ್ತು ಕೆಲಸ ಮಾಡುವಂತಹ ಏನು ಸೈನಿಕರು ಇರ್ತಾರೆ, ಅವರು ಏನ್ ಮಾಡ್ಬೇಕು, ಇದೇ ಸಮಸ್ಯೆ ಇತ್ತು. ಇದೇನು ನ್ಯೂ ಏರಾ ಸಮಸ್ಯೆ ಅಲ್ಲ, ಮುಂಚೆನೂ ಇತ್ತು ಇದು. ಹಾಗಾಗಿ ಅದಕ್ಕೆ ಒಂದು ಫಾರ್ಮುಲಾ ಮಾಡಿದ್ದಾರೆ, ಸಿಂಪಲ್. ಏನಂತ ಹೇಳಿದ್ರೆ, ನೀವು ಈಗ ಫಾರ್ ಎಕ್ಸಾಂಪಲ್ ನೀವು ಮಲ್ಕೊಳ್ಳುವಂಥದ್ದು, ಅಂದ್ರೆ ನೀವು ನಿದ್ದೆ ಮಾಡುವಂತಹ ಒಂದು ಏನು ಕ್ರಮ ಇದೆ, ಅದನ್ನ ತಗೊಳ್ಳೋದಾದ್ರೆ ನೀವು ಒಂದು ಅರೌಂಡ್ 7 to 8 hours ಆಫ್ ಸ್ಲೀಪ್ ಯು ನೀಡ್ ಇನ್ ದಿ ನೈಟ್ ಅಲ್ವಾ. ರಾತ್ರಿ ಹೊತ್ತು ನಿಮ್ಗೆ ಅಷ್ಟೊತ್ತು ಬೇಕು. ನೀವು ಎಷ್ಟು ಕಾಂಪ್ರಮೈಸ್ ಮಾಡಿರ್ತೀರೋ, ಅಂದ್ರೆ ರಾತ್ರಿ ನಿದ್ದೆನ ಎಷ್ಟು ಕಾಂಪ್ರಮೈಸ್ ಮಾಡ್ಕೊಂಡಿರ್ತೀರೋ, ಎಷ್ಟು ಅವರ್ಸ್, ಅದರ ಹಾಫ್ ಅನ್ನ, ಅಂದ್ರೆ ಅದರ ಅರ್ಧ ಭಾಗವನ್ನ ನೀವು ಬೆಳಗ್ಗೆ ಹೊತ್ತು ಕಾಂಪನ್ಸೇಟ್ ಮಾಡ್ಕೊಳ್ಬಹುದು. ಈಗ ಫಾರ್ ಎಕ್ಸಾಂಪಲ್ ನೀವು ಒಂದು 10 ಗಂಟೆ ಅಷ್ಟೊತ್ತಿಗೆ ಮಲ್ಕೊಂತೀರಾ ಅಂತ ಇಟ್ಕೊಳ್ಳಿ, ಅದ್ರ ಬದಲು ನಿಮ್ ಶಿಫ್ಟ್ ಒಂದು 2 o'clock ತನಕ ಇದೆ. ಸೊ 4 hours ಯು ಹ್ಯಾವ್ ಲಾಸ್ಟ್ ಯುವರ್ ಸ್ಲೀಪ್ ಅಲ್ವಾ. ಹಾಗಾಗಿ ಬೆಳಗ್ಗೆ ಹೊತ್ತು ನೀವು 6 ಗಂಟೆಗೆ ಹೇಳ್ತಾ ಇದ್ದೀರಾ ಅಂತ ಆದ್ರೆ
ನೀವು 8 ಗಂಟೆಗೆ ಹೇಳ್ಬಹುದು. ಹಾಗಂತ ನಾನು 4 ಅವರ್ಸ್ ಸ್ಲೀಪ್ ಕಾಂಪ್ರಮೈಸ್ ಮಾಡ್ಕೊಂಡಿದ್ದೀನಿ, ನಾನು 4 ಅವರ್ಸ್ ಕಾಂಪನ್ಸೇಟ್ ಮಾಡ್ತೀನಿ ಅಂತ ಮಾಡಬಾರ್ದು. ಅವಾಗ ನೀವು 8 ಗಂಟೆಗೆ ಇದ್ರೆ ಒಂದು 9:30 10 ಗಂಟೆಗೆ ಊಟ ಮಾಡಬಹುದು, ಸಾಧ್ಯ ಇದೆ. ಸೊ ಈ ರೀತಿ ಮಾಡಿದ್ರೆ ಅವಾಗ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಸ್ವಲ್ಪ ದಿನ ಇದು ಕಷ್ಟ ಆಗ್ಬೋದು, ಆದ್ರೆ ಒಂದ್ಸಲ ಸೆಟ್ ಆದ್ಮೇಲೆ ದಿಸ್ ವಿಲ್ ಬಿ ಅಕಾರ್ಡಿಂಗ್ ಟು ಯುವರ್ ಬಯಾಲಜಿಕಲ್ ರಿದಮ್ ಅಥವಾ ನಾವು ಸರ್ಕ್ಯಾಡಿಯನ್ ರಿದಮ್ ಅಂತ ಏನ್ ಹೇಳ್ತೀವಿ, ಇದಕ್ಕೆ ಅನುಗುಣವಾಗಿರುವಂತಹ ಒಂದು ಫಾರ್ಮುಲಾ. ಹಾಗಾಗಿ ಈ ಏನ್ಷಿಯಂಟ್ ಫಾರ್ಮುಲಾ ವಿಲ್ ಡೆಫಿನೆಟ್ಲಿ ಸೂಟ್ ಟು ಆರ್ ಮಾಡರ್ನ್ ಕ್ಲೈಂಟ್ಸ್ ಆಲ್ಸೋ ಲೈಫ್ ಸ್ಟೈಲ್. ಆಮೇಲೆ ಇದನ್ನ ಮಾಡ್ಕೊಂಡು ಸಾಕಷ್ಟು ಜನ ಆರೋಗ್ಯವಾಗೂ ಇದ್ದಾರೆ. ಮತ್ತೆ ಇನ್ನೊಂದೇನಂದ್ರೆ ನಮ್ಮ ಕಡೆ ಎಲ್ಲ ಬೆಳಗ್ಗೆ ಎದ್ದ ತಕ್ಷಣ ಬಿಸಿ ಬಿಸಿ ಇಡ್ಲಿ, ಒಂದ್ ಸ್ವಲ್ಪ ಉಪ್ಪಿಟ್ಟು, ಅವಲಕ್ಕಿ, ಈ ತರ ನಮ್ಮ ತಿಂಡಿ ಶುರುವಾಗತ್ತೆ. ಅದೇ ವೆಸ್ಟರ್ನರ್ಸ್ ಅಲ್ಲಿ ಅವರು ಕೋಲ್ಡ್ ಬ್ರೇಕ್ಫಾಸ್ಟ್ ಅಂತ ಹೇಳ್ತಾರೆ, ಅಂದ್ರೆ ಬೆಳಗ್ಗೆ ಕಾರ್ನ್ಫ್ಲೇಕ್ಸ್ ತಿಂತಾರೆ, ಓಟ್ಸ್ ತಿಂತಾರೆ. ಇದು ಒಂದು ಕಾನ್ಫ್ಲಿಕ್ಟ್ ಈಗ ಶುರುವಾಗಿದೆ. ಅಂದ್ರೆ ಕೆಲವರು ಹೇಳ್ತಾರಿಲ್ಲ ಬೆಳಗ್ಗೆ ಎದ್ದ ತಕ್ಷಣ ಜಠರಾಗ್ನಿ ಎದ್ದೇಳ್ಬೇಕು, ಸೊ ನೀವು ಬಿಸಿ ಬಿಸಿ ತಿನ್ನಿ ಅಂತ. ಕೆಲವರು ಹೇಳ್ತಾರಲ್ಲ ತಣ್ಣಗೆ ಸೂದಿಂಗ್ ಆಗಿರ್ಬೇಕು, ನನಗೆ ಆಗಲ್ಲ ಅಂತ. ಯಾವ್ದು ಸರಿ ಆಯುರ್ವೇದದ ಪ್ರಕಾರ ಅಂತ? ಈ ಒಂದು ಕಥೆ ಇದೆ ಭೋಜರಾಜಂದು. ಅಂದ್ರೆ ಭೋಜರಾಜನಿಗೆ ಒಂದ್ಸಲ ಶಿರಶೂಲ ಬಂದಿರುತ್ತೆ. ಆವಾಗ ಅದನ್ನ ಗುಣ ಮಾಡ್ಲಿಕ್ಕೆ ಅಂತ ಹೇಳಿದ್ರೆ ಯಾರು ಭೂಲೋಕದಲ್ಲಿ ಇರುವಂತಹ ಯಾವ ವೈದ್ಯರಿಗೂ ಆಗೋದಿಲ್ಲ. ಆವಾಗ ಅಶ್ವಿನಿ ದೇವತೆಗಳನ್ನ ಇದರಿಂದ ದೇವತಾ ಲೋಕದಿಂದ ಕರೆಸ್ತಾರೆ. ಅವರು ಅದನ್ನ ಯಾಕಂದ್ರೆ ಅವ್ರು ದೇ ಆರ್ ಕನ್ಸಿಡರ್ಡ್ ಟು ಬಿ ದ ಸರ್ಜನ್ಸ್. ಹಾಗಾಗಿ ನಾಸತ್ತೆ ಮತ್ತು ದಸರಾ ಅಂತ ಅವರ ಹೆಸರು ಅಶ್ವಿನಿ ಕುಮಾರರಿಗೆ. ಅವರು ಬಂದು ಈ ವಿಶಲ್ಯಕರಣಿ, ಸಂಧಾನಕರಣಿ ಅನ್ನುವಂತಹ ಔಷಧಿಗಳನ್ನು ಉಪಯೋಗಿಸಿ ಕ್ರೇನಿಯಾಟಮಿ ಮಾಡ್ತಾರೆ. ದಟ್ ಇಸ್ ದ ಫಸ್ಟ್ ರೆಫರೆನ್ಸ್ ಆಫ್ ಕ್ರೇನಿಯಾಟಮಿ, ಅಂದ್ರೆ ಬ್ರೈನ್ ಸರ್ಜರಿ ಮಾಡಿರುವಂಥದ್ದು. ಅದನ್ನ ಮಾಡಿ ಅದರೊಳಗೆ ಅವರು ಭೋಜರಾಜ ಸ್ನಾನ ಮಾಡ್ಬೇಕಾದ್ರೆ ಒಂದು ಸಣ್ಣ ಮೀನು ಅವನ ನಾಸಿಕ ಅಂದ್ರೆ ಅವನ ಮೂಗಿನ ಮುಖಾಂತರ ಒಳಗೆ ಹೋಗಿರುತ್ತೆ. ಅದರಿಂದ ಅವನಿಗೆ ಶಿರಶೂಲ ಬರ್ತಿರುತ್ತೆ, ಅಂದ್ರೆ ತಲೆನೋವು ಬಂದಿರುತ್ತೆ. ಅದನ್ನ ಅವರು ತೆಗೆದು ಮತ್ತೆ ಸಂಧಾನ ಮಾಡಿ ಅದನ್ನ ಇದ್ ಮಾಡ್ತಾರೆ. ಆಗ ಭೋಜರಾಜ ಕೇಳ್ತಾನೆ, ನಾನು ಯಾವ ರೀತಿಯಾದಂತಹ ಪಥ್ಯವನ್ನ ಫಾಲೋ ಮಾಡ್ಬೇಕು ಅಂತ. ಅವಾಗ ಅವ್ರು ಹೇಳ್ತಾರೆ, ಸ್ನಿಗ್ಧಂ ಉಷ್ಣಂಚ ಭೋಜನಂ ಅಂತ. ಅಂದ್ರೆ ಭೋಜನ ಹೇಗಿರ್ಬೇಕು ಅಂದ್ರೆ ಸ್ನಿಗ್ಧವಾಗಿರ್ಬೇಕು. ಅಂದ್ರೆ ನಾವು ಈಗ ನೀವು ಹೇಳಿದ್ರಿ ಬಿಸಿ ಬಿಸಿ ಇಡ್ಲಿ ಅಂತ, ಬಿಸಿ ಇದ್ದಾಗ ಏನ್ ಮಾಡ್ತೀವಿ, ನಮ್ಗೆ ಹೊಳೆಯದಂತೆ ಸ್ವಲ್ಪ ತುಪ್ಪ ಹಾಕಿ ಅಂತ. ಸೊ ಸ್ನಿಗ್ಧವಾಗಿರುವಂತಹ ಆಹಾರ ಅಂದ್ರೆ ಅಂಚಿಯಸ್ ಫುಡ್ ಇರಬೇಕು, ಯಾಕಂದ್ರೆ ಲುಬ್ರಿಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅವರ್ ಬಾಡಿ. ಸೊ ಸ್ನಿಗ್ಧವಾಗಿರುವಂತಹ ಆಹಾರ, ಉಷ್ಣವಾಗಿರುವಂತಹ ಆಹಾರ ಅಂದ್ರೆ ಬಿಸಿ ಆಗಿರುವಂತಹ ಆಹಾರವನ್ನೇ ನಾವು ಸ್ವೀಕಾರ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ನೀವು ಹೇಳಿದ ಹಾಗೆ ಜಠರ ಅಗ್ನಿ ಅಂದ್ರೆ ನಮ್ಮಲ್ಲಿ ಒಂದು ಈ ವೈಶೇಷಿಕ ದರ್ಶನ ಅಂತ ಒಂದು ದರ್ಶನ ಇದೆ, ನಿಮ್ಗೆ ಗೊತ್ತಿರಬಹುದು, ಷಡ್ ದರ್ಶನಗಳಲ್ಲಿ ಒಂದು. ಅದರಲ್ಲಿ ಈ ಒಂದು ಸಿದ್ಧಾಂತ ಇದೆ. ಅಂದ್ರೆ ಒಂದು ತೇಜಸ್ಸ ಅಗ್ನಿ ಅಂತ ಹೇಳ್ತೀವಿ. ಅಂದ್ರೆ ಅಗ್ನಿಗೆ ತೇಜಸ್ ಅನ್ನುವಂತಹ ಒಂದು ಇದಿದೆ. ಸೊ ನಮ್ಗೆ ಸಜಾತಿಯ ತೇಜಸ್ ಇರಬೇಕು. ಸಜಾತಿ ಅಂತ ಹೇಳಿದ್ರೆ ಯಾವ ಆಹಾರವನ್ನು ನಾವು ಸ್ವೀಕಾರ ಮಾಡ್ತೇವೆ ಅಂದ್ರೆ ಅಸಿಮಿಲೇಟ್ ಆಗ್ಬೇಕಲ್ವಾ. ಈಗ ನಾನು ಹೇಳಿದೆ, ಯಾವ ಕಾಂಪೊನೆಂಟ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಅವರ್ ಡೈಜೆಷನ್, ಇಟ್ ಇಸ್ ಪಿತ್ತ. ಸೊ ಪಿತ್ತ ಇದನ್ನ ಆಗ್ಬೇಕು ಅಂತ ಹೇಳಿದ್ರೆ ಆ ಪಿತ್ತಕ್ಕೆ ಒಂದು ಎನರ್ಜಿ ಬರ್ಬೇಕಲ್ವಾ, ಅದು ಬರೋದು ಹೆಂಗೆ, ಅಗ್ನಿಯಿಂದ. ಸೊ ಸಜಾತಿಯ ತೇಜಸ್ ಅಂತ ಹೇಳ್ತೀವಿ. ಅಂದ್ರೆ ಅದೇ ಇದ್ರದ್ದು ಅಂದ್ರೆ ಅದೇ ಕ್ಲಾಸ್ ಆಫ್ ಇದು. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಒಂದು SD ಕಾರ್ಡ್ ಇದೆ ಅಂತ ಹೇಳಿದ್ರೆ ಅದ್ರ ಫಿಟ್ ಆಗ್ಬೇಕು ಅಂತ ಹೇಳಿದ್ರೆ ಅದರದೇ ಸ್ಲಾಟ್ ಇರ್ಬೇಕಲ್ವಾ. USB ಹಾಕ್ಬೇಕು ಅಂತ ಹೇಳಿದ್ರೆ ಅದೇ ಇರಬೇಕು. ಪಿನ್ ಹಾಕ್ಬೇಕು ಅಂದ್ರೆ ಅದರದೇ ಸ್ಲಾಟ್ ಇರಬೇಕು. ಅಂದ್ರೆ ಆ ಮೇಲ್ ಅಂಡ್ ಫಿಮೇಲ್ ಅಂತ ಏನ್ ಹೇಳ್ತೀವಿ ಅದು ಫಿಟ್ ಆಗ್ಬೇಕಲ್ವಾ. ಸೊ ಅದೇ ರೀತಿ ನಮ್ಮ ಶರೀರದಲ್ಲಿ ಜಠರಾಗ್ನಿ ಇದೆ ಅಂತ ಹೇಳಿದ್ರೆ ನಾವು ಸ್ವಲ್ಪ ಉಷ್ಣವಾಗಿರುವಂತಹ ಆಹಾರವನ್ನೇ ನಾವು ಸ್ವೀಕಾರ ಮಾಡಬೇಕು. ಆಗ ಅದು ಅಕ್ಸೆಪ್ಟ್ ಮಾಡುತ್ತೆ, ಜೊತೆಗೆ ಅದು ಸರಿಯಾಗಿ ಅಸಿಮಿಲೇಟ್ ಆಗುತ್ತೆ, ಅಂದ್ರೆ ಅದು ಅಬ್ಸಾರ್ಬ್ ಆಗುತ್ತೆ. ನಂತರ ಅದು ಕರೆಕ್ಟ್ ಆಗಿ ನಮ್ಮ ಶರೀರದ ಎಲ್ಲ ಧಾತುಗಳು ಅಂದ್ರೆ ನಮ್ಮ ಏನು ಆರ್ಗನ್ಸ್ ಏನಿದೆ ಅದಕ್ಕೆಲ್ಲದಕ್ಕೂ ಅದು ಸರಿಯಾದ ರೀತಿಯಾದಂತಹ ಸಪ್ಲೈಯನ್ನು ಕೊಡುತ್ತೆ, ನ್ಯೂಟ್ರಿಷನ್ ಸಪ್ಲೈ ಮಾಡುತ್ತೆ. ಇಲ್ಲ ಅಂತ ಹೇಳಿದ್ರೆ ಅದರಿಂದ ನ್ಯೂಟ್ರಿಷನ್ ಸಪ್ಲೈ ತುಂಬಾ ಕಡಿಮೆ ಆಗುತ್ತೆ. ಈಗ ನೀವು ಈ ನಡುವೆ ನೀವು ಹೇಳಿದ ಹಾಗೆ ಇಂಗ್ಲಿಷ್ ಬ್ರೇಕ್ಫಾಸ್ಟ್ ಇಸ್ ಬಿಕಮಿಂಗ್ ವೆರಿ ಪಾಪ್ಯುಲರ್. ಆದ್ರೆ ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಯಾಕೆ ಇದನ್ನ ಸುಮಾರು ಜನ ಪ್ರಿಫರ್ ಮಾಡ್ತಾರೆ ಅಂದ್ರೆ, ಈ ತರ ಕೋಲ್ಡ್ ಆಗಿರುವಂತದ್ದು ತುಂಬಾ ಸೂದನಿಂಗ್ ಅನ್ನೋ ವರ್ಡ್ ಕೊಡ್ತಾರೆ. ಬಟ್ ಅದನ್ನ ಆಹಾರ ಸ್ವೀಕಾರ ಮಾಡಿದ್ಮೇಲೆ ಫಾರ್ ಎಕ್ಸಾಂಪಲ್ ನೀವು ಬೆಳಗ್ಗೆ ಎದ್ದ ತಕ್ಷಣ ಒಂದು 8 ಗಂಟೆ ಅಷ್ಟೊತ್ತಿಗೆ 2 ಬನ್ನು 2 ಬಿಸ್ಕೆಟ್ ರಸ್ಕು ತಿಂದ್ರೆ ನಿಮ್ಗೆ ಮಧ್ಯಾಹ್ನ ತನಕ ಅಥವಾ ಸಾಯಂಕಾಲ ತನಕ ಹಶ್ವೇ ಆಗೋದಿಲ್ಲ. ಸೊ ಈ ರೀತಿಯಾದಂತಹದ್ದಾಗು, ಯಾಕಂದ್ರೆ ಅದು ಮೈದಾಯಿಂದ ಮಾಡಿರುತ್ತೆ, ಮತ್ತೆ ಡ್ರೈ ಆಗಿರುತ್ತೆ, ಜೊತೆಗೆ ಅದರಲ್ಲಿ ಹಶ್ವೇ ಆಗೋದಿಲ್ಲ. ಅಂದ್ರೆ ಅಗ್ನಿಯನ್ನ ಅದನ್ನ ಸಬ್ಸೈಡ್ ಮಾಡ್ಬಿಡುತ್ತೆ, ಅಗ್ನಿಯನ್ನ ಉತ್ತೇಜನ ಮಾಡೋದಿಲ್ಲ. ಹಾಗಾಗಿ ಒಂದಷ್ಟು ಜನಕ್ಕೆ ನನಗೆ ತುಂಬಾ ಆಹಾರ ಅಥವಾ ಅಡಿಗೆ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಥವಾ ನನಗೆ ಆ ವ್ಯವಸ್ಥೆ ಇಲ್ಲ ಅಂತವರು ಅದನ್ನ ಮಾಡ್ತಾರೆ. ಆದ್ರೆ ನಮಗೆ ನಮ್ಮ ಆರೋಗ್ಯಕ್ಕೆ ಯಾವ್ದು ಸೂಕ್ತ ಅಂತ ಹೇಳಿದ್ರೆ ಬಿಸಿಯಾಗಿರುವಂತಹ ಅಂದ್ರೆ ಸ್ನಿಗ್ಧವಾಗಿರುವಂತಹ ಮತ್ತು ಉಷ್ಣವಾಗಿರುವಂತಹ ಆಹಾರ ಯಾವಾಗ್ಲೂ ನಮಗೆ ಸೂಕ್ತ. ಅದೇ ಆರೋಗ್ಯಕರವಾದಂತಹ ಒಂದು ಆಹಾರ ಅಂತ. ಬೆಳಗ್ಗೆ ಎದ್ದು ಬಿಸಿ ಬಿಸಿ ಇಡ್ಲಿ ವಡೆ ಸಾಂಬಾರ್ ತಿನ್ನಿ ಅಂತ. ಹೌದು, ಖಂಡಿತ. ಸರ್, ಡಯಟ್ ಅನ್ನೋ ವರ್ಡ್ನ ಈಗ ನಾವು ತುಂಬಾ ಕೇಳ್ತಿರ್ತೀವಿ. ಅಂದ್ರೆ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಎಲ್ಲರೂ ನಾನು ಡಯಟ್ ಮಾಡ್ತಿದ್ದೀನಿ ಅಂತ ಹೇಳ್ತಾರೆ. ನಮ್ಮ ಆಯುರ್ವೇದ ಡಯಟ್ ಬಗ್ಗೆ ಏನ್ ಹೇಳುತ್ತೆ? ಈಗ ಡಯಟ್ ಅಂತ ಹೇಳಿದ್ರೆ ಇದು ಒಂದು ಮಿಸ್ಕನ್ಸೆಪ್ಷನ್ ಇರುವಂತಹ ಪದನೇ. ಅಂದ್ರೆ ಈಗ ಡಯಟ್ ಮಾಡ್ತಿದ್ದೀನಿ ಅಂತ ಅಂದ್ರೆ ಏನು ಅಂದ್ರೆ, ಈಗ ನಾನು ಆಹಾರ ತಗೊಂತಾ ಇದ್ದೀನಿ, ಆಹಾರ ತಗೊಂಡು ಡಯಟ್ ಅಂದ್ರೇನು ಆಹಾರ ಅಷ್ಟೇ.
ಅಂದ್ರೆ ಡಯಟ್ ಫುಡ್ ಅಂತ ಹೇಳಿದ್ರೆ ಅದಕ್ಕೊಂದು ಹಿಂದೆ ಒಂದು ಇದಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಜೆರಾಕ್ಸ್ ಅಂತ ಹೇಳ್ತೀವಲ್ಲ, ಅಂದ್ರೆ ಫೋಟೋ ಕಾಪಿಂಗ್ ಇಸ್ ದ ಆಕ್ಚುಯಲ್ ವರ್ಡ್, ಬಟ್ ನೀವು ಜೆರಾಕ್ಸ್ ಅಂತ ಹೇಳ್ತೀವಿ, ಅಂದ್ರೆ ಅಷ್ಟು ಬ್ರ್ಯಾಂಡ್ ಪಾಪ್ಯುಲರ್ ಆಗ್ಬಿಡುತ್ತೆ. ಅದೇ ತರ ಡಯಟ್ ಅಂತ ಹೇಳಿದ್ರೆ ಅದು ಆಕ್ಚುಲಿ ಇಟ್ಸ್ ಆಪೋಸಿಟ್. ಅಂದ್ರೆ ಆಹಾರವನ್ನ ಸ್ವೀಕಾರ ಮಾಡುವಂಥದ್ದು ಡಯಟ್ ಅಲ್ವಾ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಆಯುರ್ವೇದದಲ್ಲಿ ಅದಕ್ಕೆ ಕನ್ನಡದಲ್ಲೇ ಹೇಳೋದಾದ್ರೆ ಅಥವಾ ಸಂಸ್ಕೃತದಲ್ಲಿ ಹೇಳಿದ್ರೆ ಪಥ್ಯ ಅಂತ ಹೇಳ್ತೀವಿ. ಪಥ್ಯ ಅಂದ್ರೆ ಏನು? ಯಾವ್ದನ್ನ ಸ್ವೀಕಾರ ಮಾಡ್ಬೇಕೋ ಅದು ಪಥ್ಯ. ಆದ್ರೆ ಹೆಂಗಾಗ್ಬಿಟ್ಟಿದೆ ಮಿಸ್ಕನ್ಸೆಪ್ಷನ್ ನಮ್ಗೆ, ಯಾವ್ದನ್ನ ಮಾಡ್ಬೇಕು ಪಥ್ಯ ಏನ್ ಹೇಳಿ ಡಾಕ್ಟರ್ ಅಂತ ಹೇಳ್ತಾರೆ, ಅಂದ್ರೆ ಯಾವ್ದನ್ನ ಮಾಡಬಾರ್ದು ಅದನ್ನ ಹೇಳಿ ಅಂತ. ಅಂದ್ರೆ ಅದು ಜಸ್ಟ್ ಥಿಂಕಿಂಗ್ ದ ಆಪೋಸಿಟ್ ಆಫ್ ಇಟ್ ಅಲ್ವಾ. ಸೊ ಡಯಟ್ ಅಂದ್ರೆ ಏನು? ನಮ್ಮ ಪಥ ಅಂದ್ರೆ ನಮ್ಮ ಆರೋಗ್ಯದ ಎಡೆಗೆ ಕರ್ಕೊಂಡು ಹೋಗುವಂತಹ ಯಾವ ಮಾರ್ಗ ಇದೆಯೋ ಅದಕ್ಕೆ ಪಥ್ಯ ಅಂತ ಹೇಳ್ತೀವಿ. ಪಥ ಪಥಂ ಸೂಚಯತಿ ಇತಿ ಪಥ್ಯ. ಅಂದ್ರೆ ಯಾವ ಮಾರ್ಗವನ್ನ, ಅಂದ್ರೆ ಆರೋಗ್ಯದ ಕಡೆಗೆ ನಮ್ಮನ್ನ ಕರ್ಕೊಂಡು ಹೋಗುವಂತಹ ಯಾವ ಆಹಾರ ಪದ್ಧತಿ ಇದೆಯೋ ಅದಕ್ಕೆ ನಾವು ಪಥ್ಯ ಅಂತ ಹೇಳ್ತೀವಿ. ಸೊ ಈ ಪಥ್ಯ ಮತ್ತು ಅಪಥ್ಯ, ಈಗ ಅಪಥ್ಯ ಮಾಡಬಾರ್ದು ಅಂತ ಹೇಳುವಂಥದ್ದು ಕರೆಕ್ಟ್, ಆದ್ರೆ ಪಥ್ಯ ಮಾಡಬಾರ್ದು ಅಂತ ಹೇಳಕ್ಕಾಗೋದಿಲ್ಲ. ಹಾಗಾಗಿ ಪಥ್ಯ ಅಂತ ಹೇಳಿದ್ರೆ ನಮ್ಮ ಈಗ ಫಾರ್ ಎಕ್ಸಾಂಪಲ್ ಒಂದು ಔಷಧಿಯನ್ನ ನೀವು ಸ್ವೀಕಾರ ಮಾಡ್ತಿರ್ತೀರಾ, ಅದರ ಜೊತೆಗೆ ನೀವು ಯಾವ ಆಹಾರವನ್ನ ಸ್ವೀಕಾರ ಮಾಡಬೇಕು, ಯಾವ್ದನ್ನ ಮಾಡಬಾರ್ದು ಅಂತ ಏನು ಹೇಳ್ತಾರಲ್ಲ, ಅಂದ್ರೆ ಈ ಡಯಟ್ ಅಡ್ವೈಸ್ ನ ಕೊಡ್ತಾರಲ್ಲ, ಅಂದ್ರೆ ವಾಟ್ ಟು ಟೇಕ್, ವಾಟ್ ನಾಟ್ ಟು ಟೇಕ್, ವಾಟ್ ಟು ಅವಾಯ್ಡ್, ವಾಟ್ ಟು ಹ್ಯಾವ್, ಇದನ್ನ ಹೇಳುವಂಥದ್ದು ನಮ್ಮ ಡಯಟ್ ಅಂತ ಆಗುತ್ತೆ. ಈಗಿನ ಇದರಲ್ಲಿ ಸುಮಾರಷ್ಟು ಏನೇನೋ ಬೇರೆ ಬೇರೆ ರೀತಿಯಾದಂತಹ ಡಯಟ್ ಅನ್ನು ಹೇಳ್ತಾರೆ. ಆದ್ರೆ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಸಾಕಷ್ಟು ಟೈಮ್ ಟೆಸ್ಟೆಡ್ ಅಂತ ಏನ್ ಹೇಳ್ತೇವೆ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಏನು ಭಾರತೀಯ ಪದ್ಧತಿ ಇದೆ, ಅಥವಾ ನೀವು ನಾರ್ತ್ ಇಂಡಿಯನ್ ಇರ್ಬೋದು ಅಥವಾ ಸೌತ್ ಇಂಡಿಯನ್, ಬೇರೆ ಬೇರೆ ಇದೆ. ಅಂದ್ರೆ ಒಂದೊಂದು ಪ್ರಾಂತಕ್ಕೆ ಒಂದೊಂದು ರೀತಿಯಾದಂತಹ ಡಯಟ್ ಇದೆ, ಆಹಾರ ಪದ್ಧತಿ ಇದೆ. ಇದು ಸಂಪ್ರದಾಯದಲ್ಲಿ ಕೂಡ ಇದೆ. ಹಾಗಾಗಿ ಸಂಪ್ರದಾಯಕ್ಕೆ ಬಂದ್ಬಿಟ್ಟಿದೆ. ಅಂದ್ರೆ ಸೈನ್ಸ್ ಹ್ಯಾಸ್ ಇಟ್ ಸೆಲ್ಫ್ ಡಿಸೆಂಡೆಡ್ ಆಸ್ ಅ ಟ್ರೆಡಿಷನ್. ಸೊ ಸೈನ್ಸ್ ಅದರೊಳಗೆ ಬಂದ್ಬಿಟ್ಟಿದೆ. ಅಷ್ಟು ರೀತಿಯ ಅಷ್ಟು ಬುದ್ಧಿವಂತಿಕೆಯಿಂದ ನಮ್ಮ ಹಿರಿಯರು ಅದನ್ನ ಮಾಡಿಕೊಟ್ಟಿದ್ದಾರೆ ನಮ್ಗೆ. ಹಾಗಾಗಿ ಈ ಎಲ್ಲ ಷಡ್ರಸೋಪೇತ ಆಹಾರವನ್ನ ನಮ್ಗಾಗ್ಲೇ ಈ ಡಯಟ್ ಫಾರ್ಮ್ ಅಲ್ಲಿ ಕೊಟ್ಬಿಟ್ಟಿದ್ದಾರೆ. ಹಾಗಾಗಿ ನಾವು ಹೊಸದನ್ನ ಅಂದ್ರೆ ಹೊರಗಡೆಯಿಂದ ಬಂದಿರುವಂತಹ ಒಂದು ಪಾಶ್ಚಾತ್ಯದ ಸಂಸ್ಕೃತಿಯನ್ನ ನಾವು ಅಡಾಪ್ಟ್ ಮಾಡ್ಕೊಳ್ಳುವಂತಹ ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ನಮ್ಮ ಶರೀರಕ್ಕೆ, ಅಂದ್ರೆ ಈ ಒಂದು ಶರೀರಕ್ಕೆ, ಈ ಶರೀರ ಬೆಳೆದಿರೋದು ಇಲ್ಲಿ, ಅಂದ್ರೆ ಉತ್ಪತ್ತಿ ಮತ್ತು ಪ್ರಚಾರ ಅಂತ ಏನ್ ಹೇಳ್ತೀವಿ, ಅಂದ್ರೆ ನಾವು ಹುಟ್ಟಿರೋದಿಲ್ಲಿ, ಬೆಳೀತಾ ಇರೋದಿಲ್ಲಿ. ಹಾಗಾಗಿ ಇಲ್ಲಿ ಹುಟ್ಟಿ ಬೆಳೆದಿರುವಂತಹ ಆಹಾರವನ್ನೇ ನಾವು ಸ್ವೀಕಾರ ಮಾಡ್ಬೇಕು. ಬೇರೆ ಕಡೆ ಮಾಡಿರುವಂತಹ ಒಂದು ಇದನ್ನ, ಬೇರೆ ದೇಶದ ಇದನ್ನ ನಾವು ಸ್ವೀಕಾರ ಮಾಡಿದ್ರೆ ನಮಗೆ ಆರೋಗ್ಯ ಖಂಡಿತವಾಗಿ ಸಿಗೋದಿಲ್ಲ. ಹಾಗಾಗಿ ನಾವು ಈಗ ಫಾರ್ ಎಕ್ಸಾಂಪಲ್ ಉತ್ತರ ಭಾರತದ ಆಹಾರವನ್ನ ನಾವು ಸ್ವೀಕಾರ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಅವಾಗ ನಮಗೆ ಸಾಕಷ್ಟು ಪ್ರಾಬ್ಲಮ್ ಶುರು ಆಗುತ್ತೆ. ಹೌದು. ಅಥವಾ ಉತ್ತರ ಭಾರತದಿಂದ ಬಂದಿರೋರು ಕೂಡ ನೀವು ನೋಡಿರಬಹುದು, ಈಗ ಅವ್ರು ಅದೇ ಫಾಲೋ ಮಾಡ್ತಾ ಇದ್ರೆ ಆಗೋದಿಲ್ಲ. ದೇ ಹ್ಯಾವ್ ಟು ಚೇಂಜ್. ಅವಾಗ ಚೇಂಜ್ ಮಾಡಿದಾಗ ಅವ್ರಿಗೆ ಸಾಕಷ್ಟು ಅನುಕೂಲಗಳಾಗತ್ತೆ. ಹಾಗಾಗಿ ನಮ್ಮ ಮೋಸ್ಟ್ ಟೈಮ್ ಟೆಸ್ಟೆಡ್, ಅಂದ್ರೆ 5-10 ಸಾವಿರ ವರ್ಷಗಳಿಂದ ಅಥವಾ ವೇದ ಪುರಾಣ ಕಾಲಗಳಿಂದ ಬಂದಿರುವಂತಹ ಏನು ಆಹಾರ ಪದ್ಧತಿ ಇದೆ, ಇಟ್ ಇಸ್ ಮೋಸ್ಟ್ ಟೈಮ್ ಟೆಸ್ಟೆಡ್. ಈ ಇಷ್ಟು ಟೈಮ್ ಟೆಸ್ಟೆಡ್ ಆಗಿರುವಂತಹ ಆಹಾರ ಪದ್ಧತಿ ಎಲ್ಲೂ ಇಲ್ಲ. ಅಂದ್ರೆ ಜಗತ್ತಿನ ಯಾವುದೇ ಒಂದು ಭಾಗದಲ್ಲೂ ಇಷ್ಟೊಂದಿಲ್ಲ. ಮತ್ತೆ ಮೋಸ್ಟ್ ಸೈಂಟಿಫಿಕ್, ನಮ್ಗೆ ಲಾಜಿಕ್ ರೀಸನ್ ಇದೆ. ಇಂತಹ ಆಹಾರ ತಗೊಳ್ತಾ ಇದೆ ಅಂದ್ರೆ ಯಾಕೆ ತಗೋಬೇಕು, ಎಷ್ಟು ತಗೋಬೇಕು, ಯಾವಾಗ ತಗೋಬೇಕು, ಇಷ್ಟನ್ನು ಹೇಳ್ಬಿಟ್ಟೆ ಕೊಟ್ಟಿದ್ದಾರೆ. ಅದನ್ನ ನಾವು ಸರಿಯಾದ ರೀತಿಯಲ್ಲಿ ತಿಳ್ಕೊಂಡು ಅದಕ್ಕೆ ಇನ್ನೂ ಸ್ವಲ್ಪ ವ್ಯಾಲ್ಯೂ ಅಡಿಷನ್ ಮಾಡಿ ನಾವು ಸ್ವೀಕಾರ ಮಾಡಿದ್ರೆ ಅದರಿಂದ ನಮ್ಗೆ ಆರೋಗ್ಯನೂ ಸಿಗುತ್ತೆ, ನಾವು ಸುಖವಾಗೂ ಇರ್ಬೋದು. ಈಗ ತುಪ್ಪ, ಈ ವಿಷಯದ ಬಗ್ಗೆ ತುಂಬಾ ಮಾತುಕತೆ ನಡೆಯುತ್ತೆ. ಅಂದ್ರೆ ತುಪ್ಪ ತಿಂದ್ರೆ ದಪ್ಪ ಆಗ್ತಾರೆ ಅಂತಾರೆ, ಇಲ್ಲ ತುಪ್ಪ ತಿನ್ಲೇಬೇಕು ದಿನಾಗ್ಲೂ 2 ಚಮಚ ಅಂತಾರೆ. ತುಪ್ಪ ತಿನ್ಬೇಕಾ ತಿನ್ಬಾರ್ದ? ನಾನು ಹೇಳಿದೆ ಸ್ನಿಗ್ಧಂ ಉಷ್ಣಂಚ ಭೋಜನಂ ಅಂತ. ಸ್ನಿಗ್ಧವಾಗಿರುವಂತಹ ಆಹಾರಗಳಲ್ಲಿ, ಅಂದ್ರೆ ನಮ್ಮಲ್ಲಿ ಚತುರು ಸ್ನೇಹ ಅಂತ ಹೇಳ್ತೀವಿ, ಅಂದ್ರೆ 4 ರೀತಿಯಾದಂತಹ ಸ್ನೇಹ ದ್ರವ್ಯ. ಸ್ನೇಹ ಅಂದ್ರೆ ಏನು? ಫ್ರೆಂಡ್ಶಿಪ್ ಅಂತ ಹೇಳ್ತೀವಲ್ಲ, ಅಂದ್ರೆ ಬಾಂಡಿಂಗ್ ಇರುವಂತದ್ದು. ಸ್ನೇಹದ ಫ್ರೆಂಡ್ಶಿಪ್ ಅಲ್ಲಿ ಏನಿರುತ್ತೆ, ಮೇಲಿ ಬಾಂಡಿಂಗ್. ಸೊ ಇದಕ್ಕೆ ಸ್ನೇಹ ಅನ್ನುವಂತಹ ಪದನ ತುಂಬಾ ಒಳ್ಳೆ ಪದನ ಉಪಯೋಗಿಸಿದ್ದಾರೆ. ಸ್ನೇಹ ದ್ರವ್ಯಗಳು ಅಂದ್ರೆ 4, ಅಂದ್ರೆ ಘೃತ, ತೈಲ, ವಸ ಮತ್ತು ಮಜ್ಜ ಅಂತ ಹೇಳ್ತೀವಿ. ಅಂದ್ರೆ ಘೃತ ಅಂತ ಹೇಳಿದ್ರೆ ನಮ್ಮ ತುಪ್ಪ, ಇದು ಮೊದಲನೇದಾಗಿರೋದು. ಅದಕ್ಕೆ ತುಂಬಾ ಶ್ರೇಷ್ಠವಾದಂತಹ ಸ್ಥಾನ ಕೊಟ್ಟಿದ್ದಾರೆ. ಎಲ್ಲದಕ್ಕಿಂತ ಬಹಳ ಶ್ರೇಷ್ಠವಾಗಿರುವಂತಹ ಸ್ನೇಹ ದ್ರವ್ಯ ಅಂತ ಹೇಳಿದ್ರೆ ತುಪ್ಪ ಅಂತ. ಎರಡನೇದು ತೈಲ. ತೈಲ ಅಂದ್ರೆ ತಿಲೋದ್ಭವಂ ತೈಲಂ ಅಂತ ಹೇಳ್ತೀವಿ, ಅಂದ್ರೆ ಎಳ್ಳು ಅಂತ ಹೇಳ್ತೀವಿ, ಎಳ್ಳಿಗೆ ತಿಲ ಅಂತ ಹೇಳ್ತೀವಿ. ಅದರಿಂದನೇ ಆ ಪದ ಬಂದಿರುವಂತದ್ದು. ಬೇರೆ ಬೇರೆ ದ್ರವ್ಯಗಳಿಂದನೂ ನಾವು ತೈಲವನ್ನ ಎಕ್ಸ್ಟ್ರಾಕ್ಟ್ ಮಾಡಬಹುದು. ವೆಜಿಟಬಲ್ ಆಯಿಲ್ಸ್ ಅಂತ ಏನ್ ಹೇಳ್ತೀವಿ, ಅವೆಲ್ಲ ತೈಲಗಳಲ್ಲಿ ಬರುತ್ತೆ. ಇನ್ನೊಂದು ನಾನು ವಸ ಅಂತ ಹೇಳಿದೆ, ಅದು ವಸ ಮತ್ತೆ ಮಜ್ಜ, ಇವೆರಡು ನಾನ್ ವೆಜಿಟೇರಿಯನ್ ಸೋರ್ಸ್ ಆಫ್ ಫ್ಯಾಟ್ಸ್. ಅಂದ್ರೆ ನಾನ್ ವೆಜ್ ಸೋರ್ಸಸ್ ಇಂದ ಫ್ಯಾಟ್ಸ್ ಏನ್ ಬರುತ್ತೆ ಅದಕ್ಕೆ ನಾವು ಮಾಂಸದಿಂದ ಬರುವಂತದ್ದು, ಮತ್ತೆ ಮಜ್ಜ ಅಂದ್ರೆ ಬೋನ್ ಮ್ಯಾರೋ ಇಂದ ಬರುವಂತದ್ದು, ಅದು ಆ ಸ್ನೇಹಗಳು. ಹಾಗಾಗಿ ಆಯುರ್ವೇದದಲ್ಲಿ ಈ ನಾನ್ ವೆಜಿಟೇರಿಯನ್ ಸೋರ್ಸಸ್ ಕೂಡ ಹೇಳಿದ್ದಾರೆ. ಸೊ ವೆಜಿಟೇರಿಯನ್ ಸೋರ್ಸಸ್ ಎರಡು ಯಾವುದು, ಘೃತ ಮತ್ತು ಇದು ತೈಲ, ಇವೆರಡು ನಾನ್ ವೆಜಿಟೇರಿಯನ್ ಸೋರ್ಸಸ್. ಇದರಲ್ಲಿ ಈ ಘೃತಕ್ಕೆ ತುಂಬಾ ಶ್ರೇಷ್ಠತೆಯನ್ನ ಕೊಟ್ಟಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಅಂದ್ರೆ ತುಪ್ಪಕ್ಕೆ, ಯಾಕೆಂದ್ರೆ ತುಪ್ಪ ಆಗ್ನೇಯ ಅಂತ ಹೇಳ್ತೀವಿ. ಆಗ್ನೇಯ ಅಂತ ಹೇಳಿದ್ರೆ ಅದರಲ್ಲಿ ಅಗ್ನಿಗುಣ ಅದರಲ್ಲೇ ಇರುತ್ತೆ.
ಅದಕ್ಕೆ ನಾವು ನೋಡಬಹುದು ಹೋಮಗಳಲ್ಲೆಲ್ಲ ನಾವು ಯಾವ್ದು ಬೇರೆ ದ್ರವ್ಯನ ಯೂಸ್ ಮಾಡಲ್ಲ, ಅಗ್ನಿಗೆ ತುಪ್ಪವನ್ನೇ ಹಾಕ್ತಿವಿ. ಯಾಕಂದ್ರೆ ಅದರಲ್ಲಿ ಆಗ್ನೇಯತ್ವ ಇರುತ್ತೆ, ಅದು ಅಗ್ನಿನ ಸಂಧೂಕ್ಷಣೆ ಮಾಡುತ್ತೆ, ಅಂದ್ರೆ ಅಗ್ನಿನ ಜಾಸ್ತಿ ಮಾಡುತ್ತೆ. ಸೊ ನೀವು ಹೇಳ್ತೀವಿ ಒಂದ್ ಸ್ವಲ್ಪ ಆರು ಹೋಗ್ತಾ ಇದೆ ಅಂತ ಹೇಳಿದ್ರೆ ಸ್ವಲ್ಪ ತುಪ್ಪ ಹಾಕಿದ ತಕ್ಷಣ ಅದು ಬೇಗ ಆ ಅಗ್ನಿ ಪ್ರಜ್ವಲ ಆಗತ್ತೆ. ಅದೇ ರೀತಿ ಕೃಷ್ಣ ಕೂಡ ಹೇಳ್ತಾನೆ ಭಗವದ್ಗೀತೆಯಲ್ಲಿ ಏನಂತ, ನಮ್ಮ ದೇಹದಲ್ಲಿ ನಾನು ಪ್ರಾಣಿನಾಂ ದೇಹಮಾಶ್ರಿತಂ, ಯಾವ ರೀತಿಯಲ್ಲಿ ನಾನು ಅಗ್ನಿಯ ರೂಪದಲ್ಲಿ ನಾನು ನಿಮ್ಮ ಇದರಲ್ಲಿ ಎಲ್ಲ ಶರೀರದಲ್ಲೂ ಇದ್ದೀನಿ ಅಂತ. ಹಾಗಾಗಿ ಈ ಒಂದು ಜಠರಾಗ್ನಿಯ ಉತ್ತೇಜನ ಆಗ್ಬೇಕು ಅಥವಾ ಇದು ವೃದ್ಧಿ ಆಗ್ಬೇಕು ಅಂತ ಆದ್ರೆ ನಾವು ತುಪ್ಪವನ್ನು ಸ್ವೀಕಾರ ಮಾಡಬೇಕು. ನಂತರ ಇದು ನಮ್ಮ ಬೋನ್ಸ್ಗಿರ್ಬಹುದು ಅಥವಾ ಜಾಯಿಂಟ್ಸ್ಗಿರಬಹುದು ಅಥವಾ ಎಲ್ಲ ಶರೀರದ ಎಲ್ಲ ಅಂಗ ಅವಯವಗಳಿಗೆ ಇದು ಸರಿಯಾದ ರೀತಿಯಂತಹ ಪೋಷಣೆಯನ್ನ ಕೊಡುತ್ತೆ. ಜೊತೆಗೆ ನಿಮ್ಗೆ ಗೊತ್ತಿರಬಹುದು, ಈಗ ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಇದು ಅಬ್ಸಾರ್ಬ್ ಆಗ್ಬೇಕು ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಅರಿಶಿನ ತಗೊಳ್ತೀವಿ. ಅರಿಶಿನ ನಮ್ಗೆ ನಮ್ಮ ಶರೀರದಲ್ಲಿ ಅಬ್ಸಾರ್ಬ್ ಆಗ್ಬೇಕು ಅಂತ ಆದ್ರೆ ಅವಾಗ ನಮ್ಗೆ ಒಂದು ಲಿಪಿಡ್ ಮೀಡಿಯಾ ಬೇಕು. ಸೊ ಲಿಪಿಡ್ ಅಂತ ಹೇಳಿದ್ರೆ ಈ ತರ ಸ್ನೇಹ ದ್ರವ್ಯ ಇರಬೇಕು, ಅದರಷ್ಟೇ ಅದು ಅಬ್ಸಾರ್ಬ್ ಆಗೋದು, ಇಲ್ಲಾಂದ್ರೆ ಅಬ್ಸಾರ್ಬ್ ಆಗಲ್ಲ. ಹಾಗಾಗಿ ನಮ್ಮ ಆಹಾರ ಪದ್ಧತಿಯಲ್ಲಿ ಕೂಡ ಒಗ್ಗರಣೆಗೆ ನಾವು ಯೂಸ್ ಮಾಡಿದಾಗ ನಾವು ಅರಿಶಿನವನ್ನ ತುಪ್ಪದ ಒಗ್ಗರಣೆನಲ್ಲಿ ಹಾಕ್ತಿವಿ ಅಲ್ವಾ, ಅವಾಗ ಅದು ಅಬ್ಸಾರ್ಬ್ ಆಗುತ್ತೆ. ಸೊ ಅದಕ್ಕೆ ನಾನು ಹೇಳಿದ್ದು ಸೈನ್ಸ್ ಹ್ಯಾಸ್ ಬಿಕಮ್ ಟ್ರೆಡಿಷನ್ ಅಲ್ವಾ. ಹಾಗಾಗಿ ಅದು ಅಬ್ಸಾರ್ಪ್ಷನ್ ಆಗ್ಬೇಕು ಅಂದ್ರೆ ನಾವು ತುಪ್ಪವನ್ನ ಸ್ವೀಕಾರ ಮಾಡಲೇಬೇಕು. ನಂತರವಾಗಿ ಈ ಬ್ಲಡ್ ಬ್ರೈನ್ ಬ್ಯಾರಿಯರ್ ಅಂತ ಹೇಳ್ತೀವಿ, ಅಂದ್ರೆ ಬ್ರೈನ್ಗೆ ಯಾವುದೇ ಒಂದು ಅಂಶಗಳು ಹೋಗ್ಬೇಕು ಅಂತ ಆದ್ರೆ ಅದಕ್ಕೊಂದು ಬ್ಯಾರಿಯರ್ ಇದೆ. ಎಲ್ಲವನ್ನು ಬ್ರೈನ್ ಅಬ್ಸಾರ್ಬ್ ಮಾಡ್ಕೊಳ್ಳಲ್ಲ, ಅಂದ್ರೆ ಆ ಒಂದು ಟಿಶ್ಯೂ ಅಬ್ಸಾರ್ಬ್ ಮಾಡ್ಕೊಳ್ಳಲ್ಲ. ಯಾಕಂದ್ರೆ ಇಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಅವರ್ ಬಾಡಿ ಅಲ್ವಾ. ಹಾಗಾಗಿ ಅಂದ್ರೆ ಒಂದು ಕಂಪ್ಯೂಟರ್ CPU ಇದ್ದಂಗೆ. ಹಾಗಾಗಿ ಅದಕ್ಕೆ ಯಾವ್ದಾರ ಹೋಗ್ಬೇಕು ಅಂತ ಆದ್ರೆ ಅದಕ್ಕೊಂದು ಮೀಡಿಯಾ ಬೇಕು. ಸೊ ಬ್ಲಡ್ ಬ್ರೈನ್ ಬ್ಯಾರಿಯರ್ನ ಕ್ರಾಸ್ ಮಾಡುವಂತಹ ಸಾಮರ್ಥ್ಯ ಇರುವಂತದ್ದು ತುಪ್ಪಕ್ಕೆ ಮಾತ್ರ, ಅದು ಬಿಟ್ಟು ಇನ್ಯಾವುದೂ ಆಗಲ್ಲ. ಅದಕ್ಕೆ ನೀವು ನೋಡಿರ್ಬಹುದು, ತುಪ್ಪ ತಿಂದ್ರೆ ಬುದ್ಧಿ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಅಲ್ವಾ. ಯಾಕೆ ಅಂತ ಹೇಳಿದ್ರೆ ಇದೇ ಕಾರಣ, ಅಂದ್ರೆ ನಮ್ಗೆ ಈ ಬ್ಲಡ್ ಬ್ಯಾರಿಯರ್ನ ಕ್ರಾಸ್ ಮಾಡುವಂತಹ ಸಾಮರ್ಥ್ಯ ಇರುವಂತದ್ದು ಈ ತುಪ್ಪಕ್ಕೆ ಮಾತ್ರ. ಇನ್ನು ಉಳಿದಿರುವಂಥದ್ದು ಈ ಟ್ರೈಗ್ಲಿಸರೈಡ್ಸ್ ಜಾಸ್ತಿ ಆಗ್ಬಿಡುತ್ತೆ, ಅದಾಗತ್ತೆ ಎಲ್ಲ ನೋಡಿದ್ರೆ ನಮ್ಮ ಆಹಾರ ಪದ್ಧತಿನಲ್ಲಿ ನಾವು ನೋಡ್ತೀವಿ, ಅದಕ್ಕೆ ಅರಿಶಿನ ಯಾವಾಗಲೂ ತುಪ್ಪದ ಜೊತೆಗೆ ಇದ್ದೇ ಇರುತ್ತೆ. ನಾವು ಸಂಸ್ಕಾರ ಮಾಡ್ಬೇಕಾದ್ರೂ ನಾವು ಅರಿಶಿನವನ್ನ ನಾವು ಉಪಯೋಗಿಸ್ತೀವಿ, ಅಂದ್ರೆ ಈ ತುಪ್ಪವನ್ನ ಇದು ಮಾಡ್ಬೇಕಾದ್ರೆ. ಅದರಿಂದ ನಮಗೆ ಈ ಬ್ಯಾಡ್ ಕೊಲೆಸ್ಟ್ರಾಲ್ ಅಂತಾನೆ ಹೇಳ್ತೀವಿ, ಅದೆಲ್ಲ ಕಡಿಮೆ ಆಗುತ್ತೆ. ಹಾಗಾಗಿ ಚೆನ್ನಾಗಿ ತುಪ್ಪ ತಿನ್ನೋರ್ಗೆ ನೀವು ನೋಡಿರಬಹುದು, ಯಾರಿಗೂ ಈ ತರ ಕೊಲೆಸ್ಟ್ರಾಲ್ ಆಗಲಿ ಅಥವಾ ಟ್ರೈಗ್ಲಿಸರೈಡ್ಸ್ ಆಗಲಿ ಜಾಸ್ತಿ ಇರಲ್ಲ. ಯಾಕಂದ್ರೆ ಅದು ಜೀರ್ಣ ಆಗುತ್ತೆ. ನಂತರ ಆ ಪ್ರಮಾಣದಲ್ಲಿ ತಗೊಂಡ್ರೆ ಅದಕ್ಕೆ ಸರಿಯಾದಂತಹ ಹಾಗೂ ಸೂಕ್ತವಾದಂತಹ ಪರಿಣಾಮ ಇದ್ದೇ ಇರುತ್ತೆ. ಅದರಿಂದ ಏನು ತೊಂದರೆ ಅಂತೂ ಇಲ್ಲವೇ ಇಲ್ಲ. ಹಾಗಾಗಿ ತುಪ್ಪವನ್ನು ನಾವು ಸ್ವೀಕಾರ ಮಾಡಬಹುದು. ಸರಿಯಾದ ರೀತಿಯಾದಂತಹ ಅಂದ್ರೆ ಸೋರ್ಸ್ ಇಂದ ಬಂದಿರುವಂತಹ ತುಪ್ಪವನ್ನು ನಾವು ತಗೊಳ್ಬೇಕು. ಈಗ ಸಾಕಷ್ಟು ದೇಸಿ ಹಸುಗಳಿಂದ ನಮಗೆ ತುಪ್ಪದ ಸಂಗ್ರಹ ಆಗ್ತಾ ಇದೆ. ಜೊತೆಗೆ ಸಾಕಷ್ಟು ಜನ ಸಾವಯವ ಕೃಷಿ ಮಾಡಿ ನಮಗೆ ಸರಿಯಾದ ರೀತಿಯಲ್ಲಿ ತುಪ್ಪವನ್ನ ಮಾಡಿ ಪರಿಷ್ಕರಣೆ ಮಾಡಿ ಕೊಡ್ತಾ ಇದ್ದಾರೆ. ಹಾಗಾಗಿ ಅಂತಹ ತುಪ್ಪವನ್ನು ಸ್ವೀಕಾರ ಮಾಡಿದ್ರೆ ನಮ್ಮ ದೇಹಕ್ಕೂ ಬಹಳ ಆರೋಗ್ಯಕರವಾಗಿರುತ್ತೆ. ನಮ್ಮ ಗೋವುಗಳು ಅಂದ್ರೆ ನಮ್ಮ ಗೋಮಾತೆಯ ರಕ್ಷಣೆ ಕೂಡ ನಾವು ಮಾಡಬಹುದು. ಎಷ್ಟು ತುಪ್ಪ ತಗೋಬೇಕು ದಿನಕ್ಕೆ? ಎಷ್ಟು ತುಪ್ಪ ತಗೊಳ್ಬೇಕು ಅಂತ ಹೇಳಿದ್ರೆ ನಮ್ಗೆ ಎಷ್ಟು ಹಸಿವಿದೆಯೋ, ಎಷ್ಟು ಅಗ್ನಿ ಇದೆಯೋ ಅಷ್ಟು ತಗೊಳ್ಬೇಕು ಅಂತ ಹೇಳ್ತೀವಿ. ಅಂದ್ರೆ ಆಹಾರಂ ಪುನರ್ ಅಗ್ನಿಬಲಾಪೇಕ್ಷಿಣಿ ಅಂತ ಹೇಳ್ತೀವಿ. ಆಹಾರ ಮಾತ್ರ ಅಂದ್ರೆ ಎಷ್ಟು ಪ್ರಮಾಣ ತಗೋಬೇಕು ಅಂತ ಹೇಳಿದ್ರೆ, ನೀವು ಹೇಳಿದ್ರಿ ಎಷ್ಟು ತಗೋಬೇಕು ಅಂತ ಹೇಳಿದ್ರೆ ಎಷ್ಟು ಪ್ರಮಾಣವನ್ನ ಕೇಳ್ತಾ ಇದ್ದೀರಾ ಅಲ್ವಾ. ಅಂದ್ರೆ 10 ml ತಗೋಬೇಕಾ, 20 ml ತಗೋಬೇಕಾ, 30 ml ತಗೋಬೇಕಾ, ಅದು ಇದನ್ನ ಕಸ್ಟಮೈಸ್ ಮಾಡಿದ್ದಾರೆ ನಮ್ಮಲ್ಲಿ. ನಮ್ಮ ಆಯುರ್ವೇದದಲ್ಲಿ ಯಾವ್ದನ್ನು ಇಷ್ಟೇ ತಗೋಬೇಕು, ಇಷ್ಟು ಕ್ಯಾಲರೀಸು, ಈ ಇದರಿಂದ ಇಷ್ಟು ಕ್ಯಾಲರೀಸ್ ಬರುತ್ತೆ, ಇಷ್ಟು ಕ್ಯಾಲ್ಕುಲೇಟ್ ಮಾಡಿ ನಿಮ್ಗೆ ಇಷ್ಟು ಎನರ್ಜಿ ಬೇಕು, ಈ ರೀತಿಯಾದಂತ ಹೇಳಿಲ್ಲ. ಎಷ್ಟು ಸಾಮರ್ಥ್ಯ ಇದೆಯೋ ಅಂದ್ರೆ ನಿಮ್ಮ ಅಗ್ನಿಯ ಸಾಮರ್ಥ್ಯ, ಅಂದ್ರೆ ನಿಮ್ಗೆ ಎಷ್ಟು ಡೈಜೆಸ್ಟಿವ್ ಕೆಪಾಸಿಟಿ ಇದೆಯೋ ಅದರ ಪ್ರಕಾರ ನೀವು ತಗೊಳ್ಬೇಕು. ಹಾಗಾಗಿ ಫಾರ್ ಎಕ್ಸಾಂಪಲ್ ಒಂದು ಮಗುವಿಗೆ ಎಷ್ಟು ಕೊಡಬೇಕು ಅಥವಾ ಒಂದು ದೊಡ್ಡವರಿಗೆ ಎಷ್ಟು ಕೊಡಬೇಕು ಅಂದ್ರೆ ಅದು ವ್ಯತ್ಯಾಸ ಆಗೇ ಆಗತ್ತಲ್ವ ಮಾತ್ರನಲ್ಲಿ. ಹಾಗಾಗಿ ಕಾಲ ಅಂದ್ರೆ ಟೈಮ್ ಪೀರಿಯಡ್, ಋತು ಅಂದ್ರೆ ನಮ್ಮ ಸೀಸನ್ಗೆ ಅಕಾರ್ಡಿಂಗ್, ಜೊತೆಗೆ ನಮ್ಮ ವಯಸ್ಸಿನ ಇದರಲ್ಲಿ ವ್ಯತ್ಯಾಸನ ಮಾಡಿಕೊಂಡು ತುಪ್ಪವನ್ನು ಸ್ವೀಕಾರ ಮಾಡಬಹುದು. ಅಂದಾಜಾಗಿ ನೀವು ಕೇಳಿದ್ರೆ ಒಂದು ಅಡಲ್ಟ್ಗೆ ಅಂದ್ರೆ 18 to 60 years ಇರುವಂತಹ ಒಂದು ಮನುಷ್ಯನು ಎಷ್ಟು ತಗೊಳ್ಬಹುದು ತುಪ್ಪ ಅಂತ ಹೇಳಿದ್ರೆ ದಿನಕ್ಕೆ ಅರೌಂಡ್ ಒಂದು 15 to 20 ml ಅಷ್ಟು ಸ್ವೀಕಾರ ಮಾಡಬಹುದು. ಒಂದು 2 ಚಮಚ, 2 ಚಮಚದಷ್ಟು. ದಿನಕ್ಕೆ 2 ಚಮಚ ತುಪ್ಪ ಖಂಡಿತ ತಿನ್ಬೇಕು. ಖಂಡಿತ ತಗೊಳ್ಬೇಕು. ತಗೊಳ್ಳೋದ್ರಿಂದ ಸಾಕಷ್ಟು ರೋಗಗಳು ಕೂಡ ಪ್ರಿವೆಂಟ್ ಆಗುತ್ತೆ. ಯಾಕಂದ್ರೆ ನಮ್ಗೆ ಫಾರ್ ಎಕ್ಸಾಂಪಲ್ ಒಂದು ವೆಹಿಕಲ್ ಇದೆ ಅಂತ ಹೇಳಿದ್ರೆ ಅದಕ್ಕೆ ಆಯಿಲಿಂಗ್ ಬೇಕಲ್ವಾ, ಗ್ರೀಸಿಂಗ್ ಬೇಕು, ಆಯಿಲಿಂಗ್ ಬೇಕು, ಅವಾಗ್ಲಷ್ಟೇ ನಡೀತಾ ಇದೆ. ಈಗ ನಿಮ್ಮ ಚಿಕ್ಕ ಅಂದ್ರೆ ನಮ್ಮ ಹುಟ್ಟದಾಗಿಂದ ಸಾಯೋವರೆಗೂ ನಡೀತಾನೆ ಇರುತ್ತೆ. ನಮ್ಮ ಹಾರ್ಟ್ ಫಂಕ್ಷನಿಂಗ್ ಇರುತ್ತೆ, ನಮ್ಮ ಜಾಯಿಂಟ್ಸ್ ಫಂಕ್ಷನ್ ಆಗ್ತಾ ಇರುತ್ತೆ, ಮೂವ್ಮೆಂಟ್ ಇದ್ದೇ ಇದೆ. ಸೊ ಆ ಮೂವ್ಮೆಂಟ್ ಇದೆ, ಎಲ್ಲ ಬಾಲ್ ಅಂಡ್ ಸಾಕೆಟ್ ಜಾಯಿಂಟ್ ಈ ತರ ಜಾಯಿಂಟ್ಸ್ ಇದ್ದೇ ಇದೆ, ಅದಕ್ಕೆಲ್ಲ ಲುಬ್ರಿಕೇಶನ್ ಬೇಕಲ್ವಾ. ಸೊ ಲುಬ್ರಿಕೇಶನ್ ಬರುವಂತದ್ದೇ ನಾವು ತಗೊಳ್ಳುವಂತ ಆಹಾರದಿಂದ. ಹಾಗಾಗಿ ತುಪ್ಪವನ್ನ ತಗೊಂಡ್ರೆ ನಾವು ಖಂಡಿತ ದಪ್ಪ ಆಗೋದಿಲ್ಲ. ನಾವು ಎಷ್ಟು ಪ್ರಮಾಣದಲ್ಲಿ ತಗೋಬೇಕೋ ಅಷ್ಟು ತಗೊಂಡ್ರೆ ಖಂಡಿತ ಅದರಿಂದ ಯಾವುದೇ ಅಡ್ಡ ಪರಿಣಾಮಗಳಿಲ್ಲ, ಅದರಿಂದ ಸೂಕ್ತವಾದಂತಹ ಪರಿಣಾಮನೇ ಇರುತ್ತೆ. ಈಗ ಮತ್ತೊಂದು ವಿಷಯ ಅಂದ್ರೆ ಡ್ರೈ ಫ್ರೂಟ್ಸ್.
ಇದನ್ನ ಕೆಲವರು ನೆನೆಸಿ ತಿನ್ಬೇಕು ಅಂತ ಹೇಳ್ತಾರೆ, ರಾತ್ರಿ ನೆನೆಸಿ ಬೆಳಗ್ಗೆ ತಿನ್ನಿ ಅಂತ. ಇನ್ನು ಕೆಲವರು ಹಾಗೆ ಬಳಸಬಹುದು ಅಂತಾರೆ. ಈಗ ಒಂದು ಬಾದಾಮಿ ಆಗಲಿ ಅಥವಾ ಒಂದು ದ್ರಾಕ್ಷಿ ಆಗಲಿ ಹಾಗೆ ತಿನ್ನಬಾರ್ದು ಅಂತ ಕೂಡ ಹೇಳ್ತಾರೆ. ಸೊ ಡ್ರೈ ಫ್ರೂಟ್ಸ್ ಬಗ್ಗೆ ಆಯುರ್ವೇದ ಏನು ಹೇಳುತ್ತೆ? ಶುಷ್ಕ ಆಹಾರ ಅಥವಾ ಇದು ಶುಷ್ಕ ಅಂತ ಹೇಳಿದ್ರೆ ಡ್ರೈ ಆಗಿರುವಂತಹ ಹಣ್ಣುಗಳು, ಅಂದ್ರೆ ಶುಷ್ಕ ಫಲಗಳು ಅಂತ ಹೇಳ್ತೀವಿ. ಈ ಶುಷ್ಕ ಫಲಗಳಿಗೂ ಶುಷ್ಕ ನಟ್ಸ್ ಅಂದ್ರೆ ಬೀಜ, ದೇರ್ ಇಸ್ ಅ ಡಿಫರೆನ್ಸ್. ಈಗ ಯೂಶಲಿ ಏನಾಗ್ಬಿಡುತ್ತೆ, ಡ್ರೈ ಫ್ರೂಟ್ಸ್ ಅಂದಿದ ತಕ್ಷಣ ಜನರಲ್ ಆಗಿ ನಾವು ಎರಡು ಮಿಕ್ಸ್ ಮಾಡ್ಬಿಡ್ತೀವಿ, ಅಂದ್ರೆ ಡ್ರೈ ನಟ್ಸ್ ಮತ್ತೆ ಡ್ರೈ ಫ್ರೂಟ್ಸ್. ಈಗ ನೀವು ಹೇಳಿದ್ರಿ ಬಾದಾಮಿ, ದ್ರಾಕ್ಷಿ. ಬಾದಾಮಿ ಇಸ್ ನಾಟ್ ಅ ಫ್ರೂಟ್, ಇಟ್ ಇಸ್ ಅ ಸೀಡ್ ಅಲ್ವಾ, ಅಂದ್ರೆ ಆ ಫ್ರೂಟ್ ಒಳಗಿರುವಂತಹ ಸೀಡ್, ಅದರಲ್ಲಿ ಆಯಿಲ್ ಇರುತ್ತೆ, ಹೌದಾ? ಸೊ ಈ ನಟ್ಸ್ ಅಲ್ಲಿ ಯೂಶಲಿ ಈಗ ಬಾದಾಮಿ, ಗೋಡಂಬಿ, ವಾಲ್ನಟ್, ಹೇಸಲ್ನಟ್, ಈ ತರ ಯಾವುದೇ ನಟ್ಸ್ ಅಂತ ನೋಡ್ತಿರಲ್ಲ, ಅವೆಲ್ಲ ಏನು ಅಂದ್ರೆ ಒಂದು ಶೆಲ್ ಒಳಗಿರುವಂತದಕ್ಕೆ ನಟ್ ಅಂತ ಕರೀತಾರೆ ಯೂಶಲ್ ಆಗಿ, ಅಲ್ವಾ? ಅಲ್ಲಿ ನೀವು ಬ್ರೇಕ್ ಮಾಡಿ ಅದನ್ನ ಸೊ ಅದ್ರಲ್ಲಿ ಸ್ವಲ್ಪ ಆಯಿಲ್ ಇರುತ್ತೆ, ಆಯಿಲ್ ಕಂಟೆಂಟ್ ಇರುತ್ತೆ. ಈ ಆಯಿಲ್ ಕಂಟೆಂಟ್ ಇರುವಂತಹ ಏನು ಡ್ರೈ ನಟ್ಸ್ ಅಂತ ಏನ್ ಹೇಳ್ತೀವಿ, ಆ ನಟ್ಸ್ ನ ತಗೊಳ್ಳುವಂತಹ ಇದನ್ನ ವಿಧಾನನೇ ಬೇರೆ, ಡ್ರೈ ಫ್ರೂಟ್ಸ್ ಅನ್ನು ತಗೊಳ್ಳುವಂತಹ ವಿಧಾನನೇ ಬೇರೆ. ಡ್ರೈ ಫ್ರೂಟ್ಸ್ ಅಲ್ಲಿ ಯಾವ್ದಾವ್ದು ಬರುತ್ತೆ ನಿಮ್ಗೆ, ಅಂಜೀರ ಅಥವಾ ಡೇಟ್ಸ್ ಅಂದ್ರೆ ಖರ್ಜೂರ, ಮತ್ತೆ ಒಣ ದ್ರಾಕ್ಷಿ ಇರುವಂತಹದ್ದು, ಅಂದ್ರೆ ಶುಷ್ಕ ಫಲಗಳು ಅಂತ ಏನ್ ಹೇಳ್ತೀವಿ ಅದು. ಈ ನಡುವೆ ನಿಮ್ಗೆ ಗೊತ್ತಿರಬಹುದು, ಈ ಡ್ರೈ ಅಂದ್ರೆ ಸೋಲಾರ್ ಡ್ರೈ ಮಾಡಿ ಫ್ರೂಟ್ಸ್ ಕೂಡ, ಫಾರ್ ಎಕ್ಸಾಂಪಲ್ ಮ್ಯಾಂಗೋ, ಡ್ರೈ ಮ್ಯಾಂಗೋ ಸಿಗುತ್ತೆ, ಡ್ರೈ ಜಾಕ್ ಫ್ರೂಟ್ ಬರುತ್ತೆ, ಡ್ರೈ ಕಿವಿ ಬರುತ್ತೆ, ಅದೇ. ಅಂಡ್ ಆಲ್ಸೋ ಇಟ್ ಮೇಂಟೈನ್ಸ್ ದಿ ಸೇಮ್ ಟೇಸ್ಟ್ ಅಂಡ್ ಓಡರ್ ಅಂಡ್ ಎವ್ರಿಥಿಂಗ್, ಆಲ್ ನ್ಯೂಟ್ರಿಷನ್ ವ್ಯಾಲ್ಯೂ, ಬಟ್ ಅದರಲ್ಲಿ ನೀರಿನ ಅಂಶ ಇರೋದಿಲ್ಲ ಅಷ್ಟೇ. ಸೊ ಅದನ್ನೇ ಡ್ರೈ ಮಾಡಿರ್ತಾರೆ. ಸೊ ಈ ರೀತಿಯಾದಂತಹ ಫ್ರೂಟ್ಸ್ಗೆ ಡ್ರೈ ಫ್ರೂಟ್ಸ್ ಅಂತ ಕರಿತೀವಿ. ಈ ಡ್ರೈ ಫ್ರೂಟ್ಸ್ ನ ನಾವು ತಗೊಳ್ಬಹುದು. ಎಷ್ಟು ತಗೊಳ್ಬೇಕು ಅಂದ್ರೆ, ನಾವು ಯಾವಾಗ್ಲೂ ಫ್ರೂಟ್ಸ್ ತಗೊಳ್ಬೇಕಾದ್ರೆ ಯಾವುದೇ ಫ್ರೂಟ್ ಇರಬಹುದು, ಅದು ಡ್ರೈ ಇರ್ಬೋದು ಅಥವಾ ವೆಟ್ ಫ್ರೂಟ್ ಇರ್ಬೋದು, ಅದು ರಾ, ಇಟ್ ಇಸ್ ನಾಟ್ ಕುಕ್ಡ್ ಅಲ್ವಾ. ಹಾಗಾಗಿ ನಾನ್ ಕುಕ್ಡ್ ಫುಡ್ ಅನ್ನ ಯಾವಾಗ್ಲೂ ನಾವು ಊಟಕ್ಕೆ ಮೊದಲು ಅಥವಾ ಊಟದ ಪ್ರಾರಂಭದಲ್ಲಿ ನಾವು ತಗೊಳ್ಬೇಕು. ನಾನು ಹೇಳಿದೆ ಕೋಸಂಬರಿ ಫಸ್ಟ್ ಇರುತ್ತೆ ಪಾಯಸ ಆಗಿದ ತಕ್ಷಣ, ಯಾಕಂದ್ರೆ ಇಟ್ ಇಸ್ ಅ ರಾ ಫುಡ್, ಮತ್ತೆ ಪ್ರಮಾಣ ಕಡಿಮೆ ಇರುತ್ತೆ. ಹಾಗಾಗಿ ನಾವು ಕೋಸಂಬರಿಯಲ್ಲಿ ಕೂಡ ಸ್ವಲ್ಪ ಡ್ರೈ ಫ್ರೂಟ್ಸ್ ಅನ್ನ ಹಾಕಿ ತಗೊಳ್ಬಹುದು, ದ್ರಾಕ್ಷಿ ಅಂತ. ಈ ಡ್ರೈ ನಟ್ಸ್ ಅಂತ ಹೇಳಿದಲ್ಲ, ನಮ್ಮ ಟ್ರೆಡಿಷನಲ್ ನಮ್ಮ ಆಯುರ್ವೇದದ ಪದ್ಧತಿನಲ್ಲಿ ಅಥವಾ ಪಾಕಶಾಸ್ತ್ರದ ಪದ್ಧತಿನಲ್ಲಿ ನೋಡಿರ್ಬಹುದು, ಡ್ರೈ ನಟ್ಸ್ ಗೋಡಂಬಿನ ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ ನಾವು, ತುಪ್ಪದಲ್ಲಿ ಅದನ್ನ ಹುರಿದು ಬಿಟ್ಟು ಹಾಕಿರ್ತೀವಿ ಪಾಯಸಕ್ಕೆಲ್ಲ. ಹಾಗಾಗಿ ಅವಾಗ ಏನಾಗುತ್ತೆ, ಅದರ ಅಬ್ಸಾರ್ಪ್ಷನ್ ಬೆಟರ್ ಆಗುತ್ತೆ. ಜೊತೆಗೆ ಅದರಲ್ಲಿ ಯೂಶಲಿ ಈ ನಟ್ಸ್ ಕಾಸಸ್ ಅ ಲಿಟಲ್ ಬಿಟ್ ಆಫ್ ಅಲರ್ಜಿ. ಸುಮಾರು ಜನಕ್ಕೆ ಇದರಿಂದ ಅಲರ್ಜಿ ಆಗುತ್ತೆ, ನೋಡಿರಬಹುದು. ಬಾದಾಮಿ ತಿಂದ್ರೆ ಅಥವಾ ಗೋಡಂಬಿ ತಿಂದ್ರೆ ಅಥವಾ ಕಡಲೆ ಬೀಜ ಜಾಸ್ತಿ ತಿಂದ್ರೆ ತಕ್ಷಣ ಇಚ್ಚಿಂಗ್ ಆಗುವಂಥದ್ದು ಅದೆಲ್ಲ ಆಗುತ್ತೆ. ಅದೇ ನೀವು ಒಗ್ಗರಣೆನಲ್ಲಿ ಹಾಕ್ತಿದ್ರೆ ಅದು ಏನು ತೊಂದರೆ ಆಗಲ್ಲ. ಈಗ ಚಿತ್ರಾನ್ನದಲ್ಲಿ ಇದು ಇದ್ದೇ ಇರುತ್ತೆ ಕಡಲೆ ಬೀಜ, ಆದ್ರೆ ಅದರಿಂದ ಏನು ತೊಂದರೆ ಆಗಲ್ಲ. ಆದ್ರೆ ಕಡಲೆ ಬೀಜ ಹಂಗೆ ತಿಂದ್ರೆ ನಿಮ್ಗೆ ತೊಂದರೆ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ನಿಮ್ಗೆ ಈ ರೀತಿಯಾದಂತಹ ಸಂಸ್ಕಾರ ಇಲ್ಲದೆ ನಾವು ನಟ್ಸ್ ಅನ್ನ ಯೂಸ್ ಮಾಡೋಂಗಿಲ್ಲ, ಅಂದ್ರೆ ಡ್ರೈ ನಟ್ಸ್ ಅನ್ನ ಹಂಗೆ ಯೂಸ್ ಮಾಡೋಂಗಿಲ್ಲ. ಯು ಕ್ಯಾನ್ ಫ್ರೈ ಇಟ್ ವಿತ್ ಘೃತ, ಅಂದ್ರೆ ತುಪ್ಪದಲ್ಲಿ ಹುರಿದು ಅದನ್ನ ಆಹಾರದಲ್ಲಿ ಉಪಯೋಗಿಸಬಹುದು. ಡ್ರೈ ಫ್ರೂಟ್ಸ್ ಅನ್ನ ನೀವು ಹಾಗೆ ಸ್ವೀಕಾರ ಮಾಡಬಹುದು. ಈಗ ನೆನೆಸಿ ತಿನ್ಬೇಕು ನೀರಲ್ಲಿ ಅಂತಾರಲ್ಲ, ಅದು ಏನು ಡಿಫರೆನ್ಸ್ ಆಗಲ್ಲ. ನೆನೆಸಿ ತಿನ್ನೋದ್ರಿಂದ ನಿಮ್ಗೆ ನೀರಿನ ಅಂಶನೂ ಅದ್ರ ಜೊತೆಗೆ ಬರುತ್ತಷ್ಟೇ. ಹಾಗಂತ ಅದ್ರಲ್ಲಿ ನ್ಯೂಟ್ರಿಷನ್ ವ್ಯಾಲ್ಯೂ ಹೆಚ್ಚಾಗುತ್ತೆ ಅಥವಾ ಕಡಿಮೆ ಆಗುತ್ತೆ ಅಂತ ಇಲ್ಲ. ಯಾಕಂದ್ರೆ ತೋಯ ಸಂಸ್ಕಾರ ಅಂತ ಹೇಳ್ತೀವಿ, ಅಂದ್ರೆ ತೋಯ ಅಂತ ಹೇಳಿದ್ರೆ ನೀರು. ಅದನ್ನ ಹೀಟ್ ಮಾಡಿ ಮಾಡೋದಂದ್ರೆ, ಈ ನೀವು ಕಷಾಯ ರೀತಿಯಲ್ಲಿ ಮಾಡಿದ್ರೆ ಅದರ ಆಕ್ಟಿವ್ ಪ್ರಿನ್ಸಿಪಲ್ಸ್ ಆ ನೀರಿಗೆ ಹೋಗುತ್ತೆ. ಅದರಿಂದ ನೀವು ಸ್ವೀಕಾರ ಮಾಡಿದ್ರೆ ಅದರಿಂದ ಸ್ವಲ್ಪ ಹೆಚ್ಚಿನ ಪರಿಣಾಮ ಆಗ್ಬೋದು, ಅಥವಾ ಡೋಸೇಜ್ ಸ್ವಲ್ಪ ಕಡಿಮೆ ತಗೊಳ್ಬೇಕಾಗಬಹುದು. ಆದ್ರೆ ಈ ಡ್ರೈ ಫ್ರೂಟ್ಸ್ ಅಂತ ಏನು ಹೇಳ್ತೀವಿ, ಈಗ ದ್ರಾಕ್ಷಿ ಅಥವಾ ನೀವು ಖರ್ಜೂರ, ಇದು ಅದನ್ನ ನೆನೆಸಿ ತಗೊಳ್ಳೋದ್ರಿಂದ ಅದು ನೀರು ಮತ್ತೆ, ಈಗ ನೀವು ರಾತ್ರಿ ಎಲ್ಲ ನೆನೆಸಿದ್ರು ಅದಾದ್ಮೇಲೆ ನೀರು ಮತ್ತೆ ಹಣ್ಣೆ ಇರುತ್ತೆ. ಅದು ಪ್ರಾಬ್ಲಮ್ ಒಂದ್ ಸ್ವಲ್ಪ ಅದು ಟಿಶ್ಯೂ ಅಬ್ಸರ್ವ್ ಮಾಡ್ಕೊಂಡು ಸ್ವಲ್ಪ ಅರಳಿರುತ್ತೆ ಹೊರತು ಅದರಿಂದ ಇನ್ನೇನು ನ್ಯೂಟ್ರಿಷನ್ ವ್ಯಾಲ್ಯೂ ಹೆಚ್ಚಾಗುತ್ತೆ ಅಂತ ಏನಿಲ್ಲ. ಡಿಫರೆನ್ಸ್ ಏನಿಲ್ಲ. ಇಟ್ ವಿಲ್ ಬಿ ಪ್ರಾಬ್ಲಿ ಲಿಟಲ್ ಈಸಿ ಟು ಡೈಜೆಸ್ಟ್ ಅಷ್ಟೇ, ಇನ್ನೇನಿಲ್ಲ. ಈಗ ಸಾಕಷ್ಟು ಜನ ಒದ್ದಾಡ್ತಿರೋದೇನೆ ಗಟ್ ಸಮಸ್ಯೆಯಿಂದ. ನಮ್ಮ ಗಟ್ ಚೆನ್ನಾಗಿದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಂತ. ಸೊ ಗಟ್ ಸಮಸ್ಯೆ ಯಾಕೆ ಬರುತ್ತೆ, ಅಥವಾ ಅದನ್ನ ನಾವು ಹೇಗೆ ಹೆಲ್ದಿಯಾಗಿ ಇಟ್ಕೊಳ್ಳೋದು ಅಂತ? ನಾನು ನನ್ನ PhD ವಿಷಯ ಕೂಡ ಇದೆ ಗಟ್ ಫಿಸಿಯಾಲಜಿ ಬಗ್ಗೆ. ಅಂದ್ರೆ ಆಹಾರದ ಮಾತ್ರ ಅಥವಾ ಈ ಪ್ರಮಾಣ ಅಂತ ಏನು ಹೇಳಿದ್ವಿಲ್ಲ, ಎಷ್ಟು ತಗೊಳ್ಬೇಕು, ಎಷ್ಟು ಸಮಯದಲ್ಲಿ ಜೀರ್ಣ ಆಗುತ್ತೆ ಅನ್ನುವಂತಹ ಟಾಪಿಕ್ ಮೇಲೆ ಇತ್ತು. ಹಾಗಾಗಿ ನಾವು ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಏನ್ ಹೇಳ್ತೀವಿ ಅಂತ ಹೇಳಿದ್ರೆ, ಯಾವುದೇ ಒಂದು ರೋಗ ಇರಬಹುದು, ಅದಕ್ಕೆ ನಾವು ಆಮಯ ಅಂತ ಕರಿತೀವಿ. ಆಮಯ ಅಂತ ಹೇಳ್ತೀವಿ. ಆಮಯ ಅಂದ್ರೇನು? ಆಮದಿಂದ ಉದ್ಭವ ಆಗಿರುವಂತಹದ್ದು ಆಮಯ ಅಂತ. ಆಮ ಅಂದ್ರೇನು? ಯಾವುದು ಪಕ್ವ ಅಲ್ಲವೋ ಅದು ಆಮ. ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದು ಹಣ್ಣಿದೆ ಅಂತ ಇಟ್ಕೊಳ್ಳಿ, ಮಾವಿನ ಹಣ್ಣು, ಅದು ಹಣ್ಣಾಗಿರುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಪಕ್ವ ಅಂತ ಹೇಳ್ತೀವಿ, ಅಂದ್ರೆ ಹಣ್ಣಾಗಿರೋದು. ಆಮ ಅಂತ ಹೇಳಿದ್ರೆ ಅಂದ್ರೆ ಡ್ರೈ ಆಗಿರೋದು ಅಥವಾ ಕಾಯಿ, ಅದಕ್ಕೆ ಆಮ ಅಂತ ಹೇಳ್ತೀವಿ. ನಾವು ಒಂದು ಪದ ಇದೆ ಆಮಶಂಕೆ ಅಂತ ಹೇಳ್ತೀವಿ. ಅಂದ್ರೆ ಫಾರ್ ಎಕ್ಸಾಂಪಲ್ ಅಜೀರ್ಣ ಆದ್ಮೇಲೆ ಈಗ ಲೂಸ್ ಮೋಷನ್ ಅಥವಾ ವಾಮಿಟಿಂಗ್ ಆಗ್ತಾ ಇದೆ, ಅದಕ್ಕೆ ಆಮಶಂಕೆ ಆಗಿದೆ ಅಂತ ಹೇಳ್ತೀವಿ. ಇದು ಬಹಳ ಸಾಮಾನ್ಯವಾಗಿ ಉಪಯೋಗಿಸುವಂತಹ ಪದ. ಸೊ ಈ ಆಮ ಅಂತ ಹೇಳಿದ್ರೆ ಏನು, ಆಮಶಂಕೆ ಅಂದ್ರೆ ಏನು ಅಂದ್ರೆ ನಂಗೆ ಡೌಟ್ ಇದೆ ಆಮ ಆಗಿದೆ ಅಂತ. ಅಂದ್ರೆ ನಾನು ತಗೊಂಡಿರುವಂತಹ ಆಹಾರ ಪಾಕ ಆಗ್ಬೇಕು,
ಪಾಕ ಆಗೋದೆಲ್ಲಿ? ನಮ್ಮ ಜಠರದಲ್ಲಿ. ಜಠರ ಅಂತ ಹೇಳಿದ್ರೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್, ಅಂದ್ರೆ ಗಟ್ ಅಂತ ಏನ್ ಹೇಳ್ತೀವಿ ಅದರಲ್ಲಿ. ಇದು ಪಕ್ವ ಆಗದೆ ಇದ್ರೆ ಅದು ಹಾಗೆ ಉಳಿಯುತ್ತೆ. ಅದಕ್ಕೆ ಆಮ ಅಂತ ಕರಿತೀವಿ. ಆ ಆಮದಿಂದ ಏನಾಗುತ್ತೆ ಅಂತಂದ್ರೆ ಆಮಯ ಆಗುತ್ತೆ, ಅಂದ್ರೆ ಅದರಿಂದ ರೋಗ ಬರುತ್ತೆ. ಮೊದಲನೇದಾಗಿ ಹೇಳುವಂತಹ ರೋಗ ಅಂತ ಹೇಳಿದ್ರೆ ನಮ್ಮಲ್ಲಿ ಅಜೀರ್ಣ, ಅಂದ್ರೆ ನಾವು ಇಂಡೈಜೆಷನ್. ಹಾಗಾಗಿ ಗಟ್ ರಿಲೇಟೆಡ್ ಸಮಸ್ಯೆ ಅಂತ ಹೇಳಿದ್ರೆ ಇಟ್ ಸ್ಟಾರ್ಟ್ಸ್ ಫ್ರಮ್ ಇಂಡೈಜೆಷನ್. ಸೊ ಎಲ್ಲಿಂದ ಗಟ್ ಸ್ಟಾರ್ಟ್ ಆಗುತ್ತೆ? ನಮ್ಮ ಬಾಯಿಂದ ಶುರು ಆಗುತ್ತೆ. ಅಂದ್ರೆ ನಾವು ತಗೊಳ್ಳೋ ಆಹಾರ, ಸ್ವೀಕಾರ ಮಾಡೋ ಆಹಾರವನ್ನ 12 ವಾರಂ ಚರ್ವಣಂ ಕುರಿಯಾದ್ ಅಂತ ಹೇಳ್ತೀವಿ. ಅಂದ್ರೆ 12 ಸಲ ಅದನ್ನ ಅಗಿಬೇಕು ಅಂತ. ಯಾಕೆ ಅಂತ ಹೇಳಿದ್ರೆ ಫಸ್ಟ್ ಡೈಜೆಷನ್ ಶುರು ಆಗದೆ ನಮ್ಮ ಸಲೈವರಿ ಗ್ಲ್ಯಾಂಡ್ಸ್ ಇಂದ, ಅಂದ್ರೆ ಸಲೈವಾ ಇಂದನೆ, ಅಂದ್ರೆ ನಮ್ಮ ಎಂಜುಲು ಅಂತ ಏನ್ ಹೇಳ್ತೀವಿ ಅದರಿಂದನೇ ಸ್ಟಾರ್ಟ್ ಆಗುತ್ತೆ. ಹಾಗೆ ಅಲ್ಲಿಂದ ಹಿಡಿದು ನಮ್ಮ ಗುದದ್ವಾರದ ತನಕ ಈ ಗಟ್ ಅಂತ ಹೇಳ್ತೀವಿ. ಅಂದ್ರೆ ನಮ್ಮ ಪೂರ್ತಿ ಆಹಾರದ ಒಂದು ಆಹಾರ ನಾಳ ಅಂತ ಏನ್ ಹೇಳ್ತೀವಿ ಅದು. ಸೊ ದಿಸ್ ಇಸ್ ವೆರಿ ಲಾಂಗ್ ಅಲ್ವಾ? ನಮ್ಮ ಸ್ಮಾಲ್ ಇಂಟೆಸ್ಟೈನ್ಸೇ 4.5 ಮೀಟರ್ಸ್ ಅಷ್ಟಿದೆ. ಹಾಗೆ ಇದು ಹಂತ ಹಂತವಾಗಿ ಡೈಜೆಸ್ಟ್ ಆಗುತ್ತೆ ಅಲ್ವಾ? ಸೊ ಹಾಗಾಗಿ ಗಟ್ ಹೆಲ್ತ್ ಅಂದ್ರೆ ನಾವು ತಗೊಳ್ಳುವಂತಹ, ಸ್ವೀಕಾರ ಮಾಡುವಂತಹ ಆಹಾರ, ಆಹಾರ್ಯತೆ ಇತಿ ಆಹಾರ ಅಂತ ಹೇಳ್ತಾರೆ. ಅಂದ್ರೆ ಯಾವ್ದನ್ನ ಸ್ವೀಕಾರ ಮಾಡ್ತೇವೋ ಅದೆಲ್ಲ ಆಹಾರವೇ. ಅಂದ್ರೆ ನಮ್ಮ ದೇಹಕ್ಕೆ ಸ್ವೀಕಾರ ಮಾಡುವಂಥದ್ದು ಈ ಭೌತಿಕವಾದಂತಹ ಆಹಾರ. ಜೊತೆಗೆ ನಮ್ಮ ಮನಸ್ಸಿಗೆ ಏನ್ ಸ್ವೀಕಾರ ಮಾಡ್ತೀವೋ ಅದು ಕೂಡ ಆಹಾರನೇ. ಹಾಗಾಗಿ ಸರಿಯಾದ ಶುದ್ಧವಾದ ಅಥವಾ ಸಾತ್ವಿಕವಾದಂತಹ ಮನಸ್ಸಿನಿಂದ ಯಾವ ಆಹಾರವನ್ನು ನಾವು ಸ್ವೀಕಾರ ಮಾಡಿ, ಪ್ರಮಾಣ ಅಂದ್ರೆ ಸರಿಯಾದ ಮಾತ್ರ ಅಥವಾ ಪ್ರಮಾಣದಲ್ಲಿ ನಾವು ಸ್ವೀಕಾರ ಮಾಡಿ, ಅದರ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿರ್ಬೇಕು ಅಲ್ವಾ? ಯಾಕಂದ್ರೆ ವಿ ಆರ್ ಡೆವಲಪಿಂಗ್ ಅವರ್ ಬಾಡಿ ಫ್ರಮ್ ಅವರ್ ಫುಡ್. ಹಾಗಾಗಿ ಆ ಫುಡ್ ಕ್ವಾಲಿಟಿ ಚೆನ್ನಾಗಿರ್ಬೇಕು. ನಮ್ಮ ಕ್ವಾಲಿಟಿ ಚೆನ್ನಾಗಿರ್ಬೇಕು ಅಂದ್ರೆ ಆ ಫುಡ್ ಕ್ವಾಲಿಟಿ ಚೆನ್ನಾಗಿರ್ಬೇಕು. ಹಾಗಾಗಿ ಅಂತಹ ಕ್ವಾಲಿಟಿ ಫುಡ್ ಅನ್ನ ನಾವು ತಗೊಳ್ರೆ ಆವಾಗ ನಮಗೆ ಈ ಗಟ್ ಅದು ಏನು ಸಮಸ್ಯೆ ಇದೆ ಅಂತಂತೂ ಯಾವುದು ಬರಲ್ಲ. ಹಾಗಾಗಿ ನಮ್ಮ ಗಟ್ಟಿಗೆ ಯಾವುದು ಒಳ್ಳೆಯದು, ಯಾವುದು ಅಷ್ಟೊಂದು ಒಳ್ಳೆಯದಲ್ಲ, ಅಂದ್ರೆ ಯಾವುದು ಆಮ ಆಗಬಹುದು, ಯಾವುದು ಆಮ ಆಗಲ್ಲ, ಅಂದ್ರೆ ಯಾವುದು ನನಗೆ ಅಜೀರ್ಣ ಮಾಡುತ್ತೆ, ಯಾವುದು ಅಜೀರ್ಣ ಮಾಡಲ್ಲ, ಇಂತಹ ಒಂದು ವಿವೇಚನೆಯನ್ನ ನಾವು ಸ್ವಧಿಯ ಅಂತ ಹೇಳ್ತೇವೆ. ಅಂದ್ರೆ ನಮ್ಮ ಒಂದು ಪ್ರಜ್ಞೆಯನ್ನ ನಾವು ಇಟ್ಕೋಬೇಕು. ಸ್ವಪ್ರಜ್ಞೆ ನಮ್ಮ ಶರೀರ ಅಥವಾ ನಮ್ಮ ಇದ್ರ ಬಗ್ಗೆ, ಹಸುವಿನ ಬಗ್ಗೆ, ನಮ್ಮ ಜೀರ್ಣಾಂಗದ ಬಗ್ಗೆ ನಮಗಿರ್ಬೇಕು. ಅಂದ್ರೆ ಇನ್ನೊಬ್ರು ತಿಂತಾರೆ ಅಂತ ಹೇಳಿ ನಾನು ತಿನ್ನೋದಲ್ಲ. ನನಗೆ ಎಷ್ಟು ಪ್ರಮಾಣ ಜೀರ್ಣ ಆಗುತ್ತೋ ಅಷ್ಟು ನಾನು ಸ್ವೀಕಾರ ಮಾಡಬೇಕು. ನಮ್ಮ ಬಗ್ಗೆ ನಾವು ತಿಳ್ಕೊಬೇಕು ಸರಿಯಾಗಿ. ಹೌದು, ಅಂದ್ರೆ ನಮ್ಮ ಶರೀರದ ಬಗ್ಗೆ ನಾವು ತಿಳ್ಕೊಂಡ್ರೆ ಸಾಕು. ಹಾಗಾಗಿ ನಾವು ಒಬ್ಸರ್ವ್ ಮಾಡಬೇಕು. ಒಬ್ಸರ್ವ್ ಮಾಡಿಕೊಂಡು ನಂತರ ನನ್ನ ಶರೀರಕ್ಕೆ, ಹೌದು ನಾನು ಈ ಆಹಾರ ತಗೊಂಡ್ರೆ ನನಗೆ ಜೀರ್ಣ ಆಗಲ್ಲ, ಅಥವಾ ನಾನು ಇಷ್ಟು ಪ್ರಮಾಣ ತಗೊಂಡ್ರೆ ಜೀರ್ಣ ಆಗತ್ತೆ ಅನ್ನುವಂಥದ್ದನ್ನು ತಿಳ್ಕೊಂಡು ನಾವು ಅದನ್ನ ಅನುಸರಿಸಿದ್ರೆ ಖಂಡಿತವಾಗಿ ನಮಗೆ ಆರೋಗ್ಯ ಆಗುತ್ತೆ. ಈ ಆಹಾರವನ್ನು ಸ್ವೀಕಾರ ಮಾಡ್ಬೇಕಾದ್ರೆ ಇನ್ನು ಬೇರೆ ಕಾಂಪೊನೆಂಟ್ಸ್, ಅಂದ್ರೆ ನಮಗೆ ಆಹಾರ, ನಿದ್ರಾ ಮತ್ತು ಬ್ರಹ್ಮಚರ್ಯ ಅಂತ ಹೇಳ್ತೀವಿ. ಅಂದ್ರೆ ಇವೆರಡು ಸ್ತಂಭಗಳು ಅಂತ ಹೇಳ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಒಂದು ಸ್ಟ್ಯಾಂಡ್ ನಿಲ್ಬೇಕು ಅಂತ ಹೇಳಿದ್ರೆ ನಮಗೆ ಟ್ರೈಪಾಡ್ ಇರುತ್ತೆ. ಅದಕ್ಕೆ ನಾವೆಲ್ಲ ಟ್ರೈಪಾಡ್ಸೇ ಜಾಸ್ತಿ ಯೂಸ್ ಮಾಡೋದು. ಈಗ ಟೇಬಲ್ಸ್ ಕೂಡ ಟ್ರೈಪಾಡ್ ಬರುತ್ತೆ ಅಲ್ವಾ? ಅದರಲ್ಲಿ ಟ್ರೈಪಾಡ್ ಅಂದ್ರೆ ಆಹಾರ, ನಿದ್ರಾ ಮತ್ತು ಬ್ರಹ್ಮಚರ್ಯ ನಮ್ಮ ಶರೀರದ ಟ್ರೈಪಾಡ್ ಅಂತ ಹೇಳ್ತೀವಿ. ಅಂದ್ರೆ ಇವೆಲ್ಲ ಸ್ತಂಭಗಳು, ಈ 3 ಸ್ತಂಭಗಳು. ಆಹಾರ ನಮ್ಮ ಶರೀರಕ್ಕೆ ಪೋಷಣೆಯನ್ನ ಕೊಡುತ್ತೆ, ನಿದ್ರೆ ಕೂಡ ಪೋಷಣೆ ಕೊಡುತ್ತೆ. ಯಾಕಂದ್ರೆ ನಿದ್ರೆ ಸರಿಯಾಗಿ ಮಾಡಿದ್ರೆ ಮಾತ್ರ ನಮ್ಗೆ ಆಹಾರ ಸರಿಯಾದ ರೀತಿಯಲ್ಲಿ ಜೀರ್ಣ ಆಗುವಂಥದ್ದು. ನಂತರ ಬರುವಂಥದ್ದು ನಮ್ಮ ಚರ್ಯ, ಅಂದ್ರೆ ಚಟುವಟಿಕೆಗಳು. ನಮ್ಮ ಚಟುವಟಿಕೆಗಳು ಅಂದ್ರೆ ಅದರಲ್ಲಿ ವ್ಯಾಯಾಮ ಹೌದು, ಜೊತೆಗೆ ನಾವು ಮಾಡುವಂತಹ ವೃತ್ತಿ ಅಂದ್ರೆ ಧಾರ್ಮಿಕ ವೃತ್ತಿಯನ್ನ ನಾವು ಮಾಡಬೇಕು. ಧಾರ್ಮಿಕ ವೃತ್ತಿ ಅಂದ್ರೆ ಪರರಿಗೆ ಅನುಕೂಲವಾಗುವಂತಹ ಕಾರ್ಯಗಳನ್ನ ನಾವು ಮಾಡಬೇಕು ಅಲ್ವಾ? ಈಗ ನಾವು ಹೇಳಿದ್ವಿ ಆಹಾರವನ್ನು ಬೆಳಗ್ಗೆ ಸ್ವೀಕಾರ ಮಾಡಬೇಕು, ಸಾಯಂಕಾಲ ಸ್ವೀಕಾರ ಮಾಡಬೇಕು ಅಂತ. ಸೊ ಬೆಳಗಿಂದ ಸಾಯಂಕಾಲವರೆಗೂ ನಾವು ಏನ್ ಮಾಡಬೇಕು? ಧರ್ಮವನ್ನ ಆಚರಿಸಬೇಕು. ಅಂದ್ರೆ ನಾವು ಬೇರೆಯವರಿಗೆ ಉಪಯೋಗ ಆಗುವಂತಹ ಚಟುವಟಿಕೆಗಳನ್ನ, ಕೆಲಸಗಳನ್ನ ಮಾಡಬೇಕು. ಅದರಿಂದ ನಮ್ಮ ಆರೋಗ್ಯ ಕೂಡ ಸುಧಾರಣೆ ಆಗುತ್ತೆ, ಜೊತೆಗೆ ಆರೋಗ್ಯವಾಗಿ ಇರಬಹುದು. ಆಕ್ಟಿವಿಟಿ ಇಲ್ಲದೆ ಇದ್ರೆ ಈ ಆಹಾರ ಮತ್ತೆ ನಿದ್ರೆ ಮಾಡಿದ್ರೆ ಇನ್ನೂ ಸೋಂಬೇರಿತನ ಆಗುತ್ತೆ, ಅದರಿಂದ ರೋಗ ಬರುತ್ತೆ. ಹಾಗಾಗಿ ಆಹಾರದ ಜೊತೆಗೆ ನಿದ್ರೆ ಮತ್ತು ಚಟುವಟಿಕೆಗಳು ಬಹಳ ಮುಖ್ಯ. ಈ ಆಸಿಡಿಟಿ ಕೂಡ ಒನ್ ಆಫ್ ದ ಕಾಮನ್ ಸಮಸ್ಯೆಗಳಿಗೆ. ಯಾರನ್ನ ಕೇಳಿದ್ರು ಆಸಿಡಿಟಿ ನನಗೆ ಎದೆ ಉರಿಯುತ್ತೆ ಅಥವಾ ಹೊಟ್ಟೆ ಉಪ್ಸ ಈ ಥರದ್ದೆಲ್ಲ ಹೇಳ್ತಿರ್ತಾರೆ. ಇದು ಕೂಡ ನಮ್ಮ ಲೈಫ್ ಸ್ಟೈಲ್ ಇಂದ ಆಗ್ತಿರೋದಾ ಅಥವಾ ಹೇಗೆ ಅಂತ? ಖಂಡಿತವಾಗಿ. ಈಗ ನೀವೇ ಹೇಳಿದ್ರೆ ಇಂಗ್ಲಿಷ್ ಬ್ರೇಕ್ಫಾಸ್ಟ್ ಅಂತ ತಗೊಳ್ಳೋದು ಇಷ್ಟಪಡ್ತಾರೆ ಅಂತ. ಇಂಗ್ಲಿಷ್ ಬ್ರೇಕ್ಫಾಸ್ಟ್ ತಗೊಂಡಿದ ತಕ್ಷಣ ನೀವು ನೋಡಿರಬಹುದು, ಈ ಬನ್ ಅಥವಾ ಎನಿ ಮೈದಾ ರಿಲೇಟೆಡ್ ಪ್ರಾಡಕ್ಟ್ಸ್ ಅಥವಾ ಬೇಕ್ ಪ್ರಾಡಕ್ಟ್ಸ್ ತಗೊಂಡಾಗ ಅದಾದ್ಮೇಲೆ ಜೀರ್ಣ ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ ಎಷ್ಟೊಂದು ರಸಗಳು ಉತ್ಪತ್ತಿ ಆಗೋದೇ ಇಲ್ಲ, ತುಂಬಾ ನಿಧಾನ ಆಗುತ್ತೆ ಡೈಜೆಸ್ಟ್ ಆಗೋದು. ಆವಾಗ ಆ ಶುಕ್ತ ಪಾಕ ಅಂತ ಹೇಳಿದ್ರೆ ಫರ್ಮೆಂಟೇಷನ್ ಜಾಸ್ತಿ ಆಗುತ್ತೆ. ಫರ್ಮೆಂಟೇಷನ್ ಜಾಸ್ತಿ ಆಗೋದ್ರಿಂದ ಬಬಲ್ ಗ್ಯಾಸ್ ಜಾಸ್ತಿ ಆಗುತ್ತೆ, ಅದರಿಂದ ಹೊಟ್ಟೆ ಉಪ್ಸ ಬರುತ್ತೆ. ಅಥವಾ ಒಂದೊಂದ್ಸಲ ಹೊಟ್ಟೆ ಉರಿ ಅಥವಾ ಹುಳಿ ತುಂಬಾ ಡಿಲೇ ಆಗುತ್ತೆ. ಅಂದ್ರೆ ಈ ಆಮ ಅಂತ ಏನ್ ಹೇಳ್ತೀವಿ ಅದನ್ನೇ, ಅಂದ್ರೆ ಡಿಲೇ ಆಗುತ್ತೆ ಡೈಜೆಷನ್, ಪಾಕ ಆಗದೇ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ಹೆಂಗೆ ಅಂದ್ರೆ, ಈಗ ನೀವು ಯಾವುದೋ ಒಂದು ಅನ್ನನ ತಗೊಂತೀರಾ, ಸ್ವಲ್ಪ ನೀರು ಹಾಕ್ತೀರಾ, ಅಕ್ಕಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನ ಸಿಮ್ಮಲ್ಲೇ ಇಟ್ಟು ನೀವು ಬೇಯಿಸ್ತಾ ಇದ್ರೆ ತುಂಬಾ ಹೊತ್ತು ಬೇಕಲ್ವಾ? ಅದು ಇದಾಗಿ ಸರಿಯಾದ ಪ್ರಮಾಣದ ನೀರು ಬೇಕು. ಆಮೇಲೆ ಸ್ವಲ್ಪ ಕರೆಕ್ಟ್ ಆಗಿರುವಂತಹ ಪ್ರಮಾಣದ ನೀರು ಬೇಕು. ನೀರು ಕಮ್ಮಿ ಕುಡಿದು ನೀವು ಆಹಾರ ಡೈಜೆಸ್ಟ್ ಆಗ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿದ್ರೆ ಅದಾಗೋದಿಲ್ಲ. either it will get charred or it will
ನಾಟ್ ಗೆಟ್ ಡೈಜೆಸ್ಟೆಡ್ ಅಟ್ ಆಲ್, ಈ ರೀತಿ ಆಗ್ಬಿಡುತ್ತೆ. ಹಾಗಾಗಿ ನಾವು ಸರಿಯಾದ ರೀತಿಯಲ್ಲಿ ನೀರನ್ನು ಕೂಡ ಸೇವನೆ ಮಾಡಬೇಕು. ಹಾಗೆ ಈ ಯಾವ ರೀತಿಯಾದಂಥ ಆಹಾರವನ್ನು ನಾವು ಸ್ವೀಕಾರ ಮಾಡ್ತಿದ್ದೀವಿ ಅನ್ನೋದು ನಮಗೆ ಪರಿಕಲ್ಪನೆ ಇರಬೇಕು. ಹಾಗಾಗಿ ಈ ಆರ್ಡರ್ ಆಫ್ ಫುಡ್ ನಾನು ಹೇಳಿದ್ನಲ್ಲ, ಅಂದರೆ ಮಧುರ, ಆಮ್ಲ, ಲವಣ, ಕಟು, ತಿಕ್ತ, ಕಷಾಯ, ಈ ಒಂದು ಆರ್ಡರ್ ಫಾಲೋ ಮಾಡಿದ್ರೆ ಅವಾಗ ನಮ್ಗೆ ಖಂಡಿತವಾಗಿ ಅಸಿಡಿಟಿ ಆಗೋದಿಲ್ಲ, ಅಥವಾ ಹೊಟ್ಟೆ ಉಬ್ಬರ ಅಥವಾ ಈ ರೀತಿಯಾದಂಥದ್ದು ಆಗೋದಿಲ್ಲ. ಜೊತೆಗೆ ನಾವು ಏನು ನಮ್ಮ ಆಹಾರ ಪದ್ಧತಿನಲ್ಲಿ ಏನಿದೆ ಅಂದರೆ ಡೈಜೆಸ್ಟಿವ್ಸ್ ಅಂತ ಏನು ಹೇಳ್ತೀವಿ, ಅಕಸ್ಮಾತ್ ಏನಾದ್ರು ತೊಂದರೆ ಇದ್ದರೆ ಆಯುರ್ವೇದ ವೈದ್ಯರಲ್ಲಿ ಹೋಗಿ ಅದಕ್ಕೆ ಸೂಕ್ತ ಪರಿಹಾರವನ್ನು ನಾವು ಎಲ್ಲಿ ಯಾವುದನ್ನು ಮಾಡಬೇಕು, ಅಂದರೆ ವಾಟ್ ಈಸ್ ದ ಕರೆಕ್ಷನ್ ಟು ಬಿ ಮೇಡ್, ಅಂದರೆ ಮಾಡಿಫಿಕೇಶನ್ ಮಾಡಿದ್ರೆ ಸಾಕು. ಸಣ್ಣ ರೀತಿಯಾದಂತಹ ಮಾಡಿಫಿಕೇಶನ್ ಕೂಡ ದೊಡ್ಡ ದೊಡ್ಡ ಬದಲಾವಣೆಗಳನ್ನು ತರುತ್ತೆ. ಸೊ ಈ ರೀತಿಯಾದಂಥ ನಾವು ಮಾಡಿಕೊಂಡ್ರೆ ನಮಗೆ ಖಂಡಿತ ಈ ಸಮಸ್ಯೆಗಳು ನಮಗೆ ಬರೋದಿಲ್ಲ. ಈಗ ಕಾಫಿ, ಟೀ ಅದಿಲ್ಲದೆ ಎಷ್ಟೊಂದು ಜನಕ್ಕೆ ಜೀವನನೇ ನಡೆಯಲ್ಲ. ಅಯ್ಯೋ ನಂಗೆ ತಲೆ ನೋವ್ತಿದೆ, ನಾನು ಕಾಫಿ ಕುಡಿಬೇಕು ಮೊದಲು, ಅಥವಾ ಟೀ ಕುಡ್ದಿಲ್ಲ ನಂಗೆ ಕೈ ಕಾಲಾಡ್ತಿಲ್ಲ ಅಂತ ಹೇಳೋರೆ ಜಾಸ್ತಿ. ಕಾಫಿ, ಟೀ ಬಗ್ಗೆ ಆಯುರ್ವೇದ ಏನು ಹೇಳುತ್ತೆ? ನಮ್ಮ ನಾವೊಂದು ಈಗ ಫಾರ್ ಎಕ್ಸಾಂಪಲ್ ಯಾರು ರೋಗಿ ಬಂದರೆ ಒಂದು ಕೇಸ್ ಶೀಟ್ ಅಂತ ಮಾಡಿರ್ತೇವೆ ಹಾಸ್ಪಿಟಲ್ಸಲ್ಲಿ, ನೀವು ನೋಡಿರ್ಬೋದು. ಕೇಸ್ ಶೀಟಲ್ಲಿ ಏನು ಬರ್ತೈತೆ ಅಂದರೆ ಒಂದು ಕ್ಯಾಟಗರೀಸ್ ಇರುತ್ತೆ. ಅಂದರೆ ನಿಮಗೆ ಹಶ್ವೆ ಹೇಗಾಗ್ತಿದೆ, ನಿಮಗೆ ಬಿ ಪಿ ಹೇಗಿದೆ, ಪಲ್ಸ್ ಹೇಗಿದೆ, ಅದ್ರ ಜೊತೆಗೆ ಫ್ಯಾಮಿಲಿ ಹಿಸ್ಟ್ರಿ, ಅಂದರೆ ಯಾರಿಗಾರು ಏನಾದ್ರು ತೊಂದರೆ ಇತ್ತಾ ಅಂತ, ಅದ್ರ ಜೊತೆಗೆ ಪರ್ಸನಲ್ ಹಿಸ್ಟ್ರಿನಲ್ಲಿ ಒಂದು ಈ ಥರ ಇರುತ್ತೆ. ವ್ಯಸನಗಳು ಅಂತ ಬರುತ್ತೆ, ಹ್ಯಾಬಿಟ್ಸ್ ಅಲ್ವಾ, ಅದಕ್ಕೆ ಏನಂತೇವೆ ವ್ಯಸನಗಳು ಅಂತ ಹೇಳ್ತೀವಿ. ವ್ಯಸನ ಅಂದರೆ ಏನು ಯೂಶಲ್ ಆಗಿ ಈಗ ಸ್ಮೋಕಿಂಗ್ ಇರ್ಬೋದು, ಆಲ್ಕೋಹಾಲ್ ಇರ್ಬೋದು, ಅಥವಾ ಇದೆ. ಆ ವ್ಯಸನಗಳ ಕ್ಯಾಟಗರಿನಲ್ಲೇ ಕಾಫಿ ಮತ್ತು ಟೀ ಕೂಡ ಬರುತ್ತೆ ಅಲ್ವಾ. ಚಟ ಆಗೋಗಿದೆ. ಸೊ ಅದು ಚಟ ಅಂತ ಹೇಳ್ತೀವಿ. ಅಂದರೆ ನಮ್ಮ ದೇಹಕ್ಕೆ ಅದು ಬೇಕೇ ಬೇಕಾ? ಇಲ್ಲ. ಯಾಕಂದರೆ ಅದರಿಂದ ಏನಾರ ತುಂಬ ನ್ಯೂಟ್ರಿಷನ್ ಸಿಗುತ್ತಾ? ಇಲ್ಲ. ಅದರಿಂದ ಉತ್ತೇಜನ ಆಗುತ್ತೆ, ಅಂದರೆ ಅದು ಒಂದು ರೀತಿಯಾದಂತಹ ಆ ಒಂದು ಉತ್ತೇಜಕ ವಸ್ತು ಅಲ್ವಾ. ಈಗ ಫಾರ್ ಎಕ್ಸಾಂಪಲ್ ನೀವು ಟೊಬ್ಯಾಕೋ ಇರಬಹುದು, ಅಥವಾ ಇದು ಅದೇ ರೀತಿಯಾದಂತಹ ಒಂದು ವಸ್ತು, ಅಂದರೆ ಕೆಫೀನ್ ಇರುವಂಥದ್ದು. ಮತ್ತು ಇದು ಏನು ತುಂಬ ಹೊಸದಲ್ಲ. ಅಂದರೆ ಅದು ತುಂಬ ಹಳೆ, ಅಂದರೆ ಏನ್ಷಿಯಂಟ್ ಇದರಿಂದ. ಸೊ ಆಯುರ್ವೇದ ಗ್ರಂಥಗಳಲ್ಲಿ ಇದರ ಉಲ್ಲೇಖ ಇದೆ ಅಂತ ಹೇಳಿದ್ರೆ ಖಂಡಿತವಾಗಿ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಆಯುರ್ವೇದ ಗ್ರಂಥಗಳಲ್ಲಿ ಅಂದರೆ ಒಂದು 300-400 ವರ್ಷದ ಹಿಂದೆ ಅಷ್ಟೇ ಇದೆಲ್ಲ ಕಾಫಿ ಮತ್ತು ಟೀ ಲೀವ್ಸ್ ಎಲ್ಲ ಬಂದಿದ್ದು, ಇಂಟ್ರೊಡ್ಯೂಸ್ ಆಗಿದ್ದು ಬೇರೆ ಬೇರೆ ದೇಶಗಳಿಂದ ನಮ್ಮ ದೇಶಕ್ಕೆ ಬಂದಿದ್ದು. ನಾವು ಅದನ್ನು ಚೆನ್ನಾಗಿ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೀವಿ ಅಷ್ಟೇ, ಅಂದರೆ ಈ ಚಟಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡ್ಕೊಂಡಿದ್ದೀವಿ. ಸೊ ಆಯುರ್ವೇದ ಗ್ರಂಥಗಳಲ್ಲಿ ಈ ಕಾಫಿ ಅಥವಾ ಟೀ ಬಗ್ಗೆ ಉಲ್ಲೇಖ ಇಲ್ಲ. ವ್ಯಸನಗಳ ಕ್ಯಾಟಗರಿನಲ್ಲಿ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ಇದು ಉತ್ತೇಜಕ ಹೌದು, ಆದರೆ ಪ್ರಮಾಣ ಜಾಸ್ತಿ ಆದರೆ ಅದರಿಂದ ನಮಗೆ ಪ್ರಮಾತಿ ದ್ರವ್ಯ ಅಂತ ಹೇಳ್ತೀವಿ ಇದಕ್ಕೆ. ಈಗ ಫಾರ್ ಎಕ್ಸಾಂಪಲ್ ಮೆಣಸು ಅಂತ ಅನ್ಕೊಳ್ಳಿ, ಮೆಣಸನ್ನ ನೀವು ಜಾಸ್ತಿ ತಗೊಂಡ್ರೆ ಅದಕ್ಕೆ ಪ್ರಮಾತಿ ದ್ರವ್ಯ, ಅಂದ್ರೆ ಸ್ವಲ್ಪ ತಲೆ ಸುತ್ತು ಬರುವಂಥದ್ದು ಆ ಥರದ್ದಾಗುತ್ತೆ. ಅಂದ್ರೆ ಖಾರದ ಯಾವುದೇ ವಸ್ತು ನೀವು ಜಾಸ್ತಿ ತಗೊಂಡ್ರು ನಿಮ್ಮ ದೇಹದಲ್ಲಿ ಡಿಹೈಡ್ರೇಷನ್ ಆಗುತ್ತೆ, ಅಂದ್ರೆ ನೀರಿನ ಅಂಶನ ಅದು ತೆಗೆಯುತ್ತೆ. ಜೊತೆಗೆ ಸ್ವಲ್ಪ ತಲೆ ಸುತ್ತು ಬರುವಂಥದ್ದು ಆ ಥರದ್ದಾಗಬಹುದು. ಹಾಗಾಗಿ ಇದೇ ಎಫೆಕ್ಟ್ ನಮಗೆ ಕೆಫೀನಲ್ಲೂ ಇರುತ್ತೆ. ಅಂದರೆ ತುಂಬ ಜಾಸ್ತಿ ನಾವು ಕಾಫಿ ಅಥವಾ ಟೀ ಕುಡಿದ್ರೆ ನಮಗೆ ಪಿತ್ತ ಜಾಸ್ತಿ ಆಗುವಂತಹ ಸಿಂಪ್ಟಮ್ಸ್ ಬರುತ್ತೆ. ಅದಕ್ಕೆ ನೀವು ನೋಡಿರಬಹುದು ಈ ಅಸಿಡಿಟಿ ಇವೆಲ್ಲ ಜಾಸ್ತಿ ಆಗುವಂಥದ್ದು ಎಲ್ಲಿ ಅಂತ ಹೇಳಿದ್ರೆ ಕಾಫಿ ಟೀ ಜಾಸ್ತಿ ಬಳಕೆ ಮಾಡುವಂಥದ್ದಿಂದ ಆಗುತ್ತೆ. ಅಂದರೆ ಊಟ ಮಾಡೋದಿಲ್ಲ, ಬಟ್ ಕಾಫಿ ಟೀ ಕುಡಿತಾ ಇರ್ತೀವಿ. ಅವಾಗ ಏನಾಗುತ್ತೆ, ಈ ಪಿತ್ತ ಅಂದರೆ ಉದ್ರಿಕ್ತ ಪಿತ್ತ ಅಂತ ಹೇಳ್ತೇವೆ, ಅಂದರೆ ಈ ಡೈಜೆಸ್ಟಿವ್ ಎನ್ಸೈಮ್ಸ್ ಜಾಸ್ತಿ ಆಗಿರುತ್ತೆ ಶರೀರದಲ್ಲಿ, ಬಟ್ ಆಹಾರ ಅದಕ್ಕೆ ಸಿಕ್ಕಿರಲ್ಲ. ಹಾಗೆ ಅದು ಜಾಸ್ತಿ ಆಗೋದ್ರಿಂದ ನಮಗೆ ಅಜೀರ್ಣದ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಹಾಗಾಗಿ ನಾವು ಆದಷ್ಟು ಈ ವ್ಯಸನಗಳ ಆದಂತಹ ಕಾಫಿ ಮತ್ತು ಟೀನ ಆದಷ್ಟು ಕಡಿಮೆ ಮಾಡಿ ಅಂತ ಹೇಳ್ತೀವಿ. ಯಾಕಂದರೆ ಅದರಿಂದ ಕಾನ್ಸ್ಟಿಪೇಷನ್ ಆಗ್ಬೋದು, ಅಸಿಡಿಟಿ ಆಗ್ಬೋದು, ಬ್ಲೋಟಿಂಗ್ ಆಗ್ಬೋದು, GERD ಅಂತ ಹೇಳ್ತೀವಿ, ಅಂದರೆ ಗ್ಯಾಸ್ಟ್ರೋ ಇಸೋಫಿಜಿಯಲ್ ರಿಫ್ಲೆಕ್ಸ್ ಡಿಸೀಸ್ ಅಂತ. ಇದು ಬಹಳ ಕಾಮನ್, GERD ಅಂತ ತುಂಬ ಪಾಪ್ಯುಲರ್ ಆಗಿದೆ ಈಗ. ಹಾಗೆಯೇ ತಲೆನೋವು ಬರುವಂಥದ್ದು ಆ ಥರದ್ದಾಗ್ಬೋದು. ಇದು ಹೆಂಗೆ ಅಂತ ಹೇಳಿದ್ರೆ, ನೀವು ತಲೆನೋವು ಬರುತ್ತೆ ಅಂತ ಕಾಫಿ ಕುಡಿತೀವಿ, ಬಟ್ ಕಾಫಿ ಕುಡಿದೇ ಇದ್ರೆ ತಲೆನೋವು ಬರುತ್ತೆ. ಹೌದು, ಹಂಗಾಗತ್ತೆ. ಅಂದ್ರೆ ಅದೇ ಕಾರಣ ಆಗ್ಬಿಡುತ್ತೆ ರೋಗಕ್ಕೆ ಅಲ್ವಾ. ಹಾಗಾಗಿ ಇದಕ್ಕೆ ಚಟ ಅಂತ ಹೇಳುದು. ಚಟ ಅಂದ್ರೆ ಯಾವುದು? ಈಗ ಫಾರ್ ಎಕ್ಸಾಂಪಲ್ ನೀವು ಸಿಗರೇಟ್ ಸೇದೋದು ಸುಖಕ್ಕೋಸ್ಕರ, ಆದ್ರೆ ಅದರಿಂದನೇ ದುಃಖ ಬಂತಲ್ಲ. ಹಾಗಾಗಿ ದುಃಖ ಆಗುವಂಥದ್ದು, ಅಂದ್ರೆ ದುಃಖ ಆಯು ನಮ್ಗೆ ಬೇಡ, ನಮ್ಗೆ ಸುಖ ಆಯು ಬೇಕು. ಯಾಕಂದ್ರೆ ಸುಖ ಸಂಜ್ಞಕಂ ಆರೋಗ್ಯಂ, ವಿಕಾರೋ ದುಃಖಮೇವಚ. ವಿಕಾರದಿಂದ ದುಃಖನೇ ಆಗುವಂಥದ್ದು. ಸೊ ನಮಗೆ ವಿಕಾರ ಬೇಡ, ನಮಗೆ ದುಃಖ ಬೇಡ, ನಮಗೆ ಯಾವಾಗಲೂ ಸುಖ ಬೇಕು ಮತ್ತೆ ಹಿತ ಬೇಕು. ಯಾಕೆ ಅಂದ್ರೆ ಸುಖ ಅಂದ್ರೆ ಏನು? ನಮಗೆ ಸಿಗುವಂಥದ್ದು ಸುಖ, ನನಗೆ ಸಿಗುವಂಥದ್ದು ಸುಖ. ಪರರಿಗೆ ಸಿಗುವಂಥದ್ದು ಯಾವುದು? ಹಿತ. ಅಂದ್ರೆ ಹಿತವಾಗಿ ನಾವು ಬಾಳ್ಬೇಕು ಅಲ್ವಾ. ಹಾಗಾಗಿ ನಾನು ಚೆನ್ನಾಗಿದ್ರೆ, ನಾನು ಸುಖವಾಗಿದ್ರೆ ಇನ್ನೊಬ್ಬರಿಗೆ ನಾನು ಹಿತವನ್ನ ಬಯಸ್ಬೋದು. ನಾನೇ ದುಃಖದಲ್ಲಿದ್ರೆ ಇನ್ನೊಬ್ಬರಿಗೆ ಅಹಿತವನ್ನೇ ಆಗತ್ತೆ, ಅಥವಾ ನನ್ನಿಂದ ಏನು ಹಿತ ಮಾಡಕ್ ಆಗೋದಿಲ್ಲ. ಹಾಗಾಗಿ ನಾವು ಈ ಯಾವುದೇ ಚಟಗಳಿಂದ ನಾವು ದೂರ ಇರಬೇಕು ಅನ್ನುವಂಥದ್ದು ಆಯುರ್ವೇದದ ಒಂದು ಪರಿಕಲ್ಪನೆ. ಈಗ ಅದಕ್ಕೆ ಹೆಲ್ದಿ ರೀಪ್ಲೇಸ್ಮೆಂಟ್ ಅಂತ ಏನಾದ್ರು ಇದೆಯಾ? ಅಂದ್ರೆ ಕಾಫಿ ಟೀ ಕುಡಿಬೇಡಿ, ಆದ್ರೆ ಅದ್ರ ಬದಲು ಇದನ್ನ ಕುಡೀರಿ ಅಂತ. ಈಗ ಸಾಕಷ್ಟು ಜನ ಅದನ್ನ ಮಾಡ್ತಾರೆ. ಈಗ ನಮ್ಮಲ್ಲಿ ಪಾನೀಯಗಳು ಅಂತ ಹೇಳ್ತೀವಿ, ಅಥವಾ ಪಾನಕ ಕಲ್ಪನೆಗಳು ಅಂತ ಸುಮಾರಿದೆ, ಅಥವಾ ಇನ್ಫ್ಯೂಷನ್ಸ್ ಅಂತ ಹೇಳ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಕಾಫಿ ಕೂಡ ನೀವು ಫಿಲ್ಟರ್ ಕಾಫಿ ನೋಡಿದ್ರೆ ಇಟ್ ಇಸ್ ಅ ಇನ್ಫ್ಯೂಷನ್. ಅದಕ್ಕೆ ನಾವು ಫಾಂಟ ಅಂತ ಹೇಳ್ತೀವಿ, ಅಂದ್ರೆ ನಮ್ಮ ಪಂಚವಿಧ ಕಷಾಯ ಕಲ್ಪನೆಗಳು ಅಂತ ಹೇಳ್ತೀವಿ. ಅಂದ್ರೆ ಕಷಾಯ ಮಾಡುವಂತಹ ವಿಧಾನಗಳಲ್ಲಿ 5 ರೀತಿ ಇದೆ. ಅದರಲ್ಲಿ ಫಾಂಟ್ ಅಂದ್ರೆ ಇನ್ಫ್ಯೂಸ್ಡ್, ಅಂದ್ರೆ ನಾವು ಕಾಫಿ ಪುಡಿಗೆ ನಾವು ಬಿಸಿ ನೀರನ್ನು ಹಾಕ್ತಿವಿ, ಕಾಫಿ ಪುಡಿನ ಕುದಿಸಲ್ಲ ಅಲ್ವಾ, ಅದು ಕಹಿ ಆಗ್ಬಿಡುತ್ತೆ.
ಯಾಕೆ ಅಂದ್ರೆ ಅದರ ಆಕ್ಟಿವ್ ಪ್ರಿನ್ಸಿಪಲ್ಸ್ ಬರುವಂಥದ್ದು ಇನ್ಫ್ಯೂಷನ್ ಇಂದ ಮಾತ್ರ. ಹೌದು. ಸೊ ಅದೇ ರೀತಿ ನಮ್ಮಲ್ಲಿ ಇನ್ಫ್ಯೂಸ್ಡ್ ಇದು ಫಾರ್ ಎಕ್ಸಾಂಪಲ್ ಧಾನ್ಯಕ ಹಿಮ ಅಂತ ಕರಿತೀವಿ, ಅಥವಾ ಧಾನ್ಯಕ ಅಂತ ಹೇಳಿದ್ರೆ ಹಿಮ ಅಂತ ಹೇಳಿದ್ರೆ ಒಂದು ಕೋಲ್ಡ್ ಇನ್ಫ್ಯೂಷನ್ ಅಂತ ಹೇಳ್ತೀವಿ. ಧಾನ್ಯಕ ಅಂತ ಹೇಳಿದ್ರೆ ಕೊತ್ತಂಬರಿ ಬೀಜ. ಒಂದೆರಡು ಚಮಚ ಕೊತ್ತಂಬರಿ ಬೀಜನ ನಾವು ನೀರಿಗೆ ಹಾಕಿ ಒಂದೊಂದು ಸ್ವಲ್ಪ ಹೊತ್ತು ಹಾಗೆ ಬಿಟ್ಟು ಅದನ್ನ ಫಿಲ್ಟರ್ ಮಾಡಿ ಅದನ್ನ ಸ್ವೀಕಾರ ಮಾಡಿದ್ರೆ ಖಂಡಿತವಾಗಿ ಅಂದ್ರೆ ಅದನ್ನೇನು ಕುದಿಸ್ಬೇಕಾಗಿಲ್ಲ ಅಥವಾ ಹುರಿಬೇಕಾಗಿಲ್ಲ, ಅದನ್ನ ಬ್ರೇಕ್ ಮಾಡಬೇಕಾಗಿಲ್ಲ, ಚೂರ್ಣ ಮಾಡಬೇಕಾಗಿಲ್ಲ, ಏನೂ ಇಲ್ಲ. ಬರೀ ಹಾಗೆ ಹಾಕಿ ಇಟ್ಬಿಟ್ಟು ಅದನ್ನ ಇದು ಮಾಡ್ಬೋದು. ಆ ಕೋಲ್ಡ್ ಇನ್ಫ್ಯೂಷನ್ ಇಂದ ನಮಗೆ ಈ ಅಸಿಡಿಟಿ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ. ಹಾಗೆ ನಮಗೆ ಅದು ಬಹಳ ರಿಫ್ರೆಶಿಂಗ್ ಆಗಿರುತ್ತೆ. ಯಾಕಂದ್ರೆ ಅದರ ವಾಲಟೈಲ್ ಪ್ರಿನ್ಸಿಪಲ್ಸ್ ನೀರಿಗೆ ಹೋಗುತ್ತೆ, ಅದರಿಂದ ನಮಗೆ ಅದು ಉಪಯೋಗ ಆಗುತ್ತೆ. ಈವನ್ ಲೆಮನ್ ಟೀ ಇರಬಹುದು ಅಥವಾ ಈ ಪುದೀನಾ ಟೀ, ಈ ರೀತಿಯಾದಂಥದ್ದನ್ನು ನಾವು ಸ್ವೀಕಾರ ಮಾಡಬಹುದು. ಅಂದ್ರೆ ಹರ್ಬಲ್ ಟೀಸ್ ಅಂತ ಏನು ಹೇಳ್ತೀವಿ ಅದು. ಅಥವಾ ಈಗ ಮಲ್ನಾಡ್ ಕಷಾಯ ಅನ್ನೋದು ತುಂಬಾ ಪಾಪ್ಯುಲರ್ ಗೊತ್ತಿರಬಹುದು. ತುಂಬಾ ಪ್ರಮಾಣದಲ್ಲಿ ಹಾಕೋಬೇಕು ಅಂತಿಲ್ಲ ಅದನ್ನ, ಅಂದ್ರೆ ತುಂಬಾ ಖಾರವಾಗಿ ಮಾಡ್ಕೊಳ್ಬೇಕು ಅಂತಿಲ್ಲ, ಸ್ವಲ್ಪ ಪ್ರಮಾಣದಲ್ಲಿ ತಗೊಂಡ್ರೆ ಸಾಕು. ಅದು ತುಂಬಾ ರಿಫ್ರೆಶಿಂಗ್ ಆಗಿರುತ್ತೆ, ಡೈಜೆಸ್ಟಿವ್ ಕೂಡ, ಅಂದ್ರೆ ಅದರಿಂದ ಆಹಾರ ಸರಿಯಾದ ರೀತಿಯಲ್ಲಿ ಡೈಜೆಸ್ಟ್ ಕೂಡ ಆಗುತ್ತೆ, ಹಾಗೆ ನಮಗೆ ಜೀರ್ಣನೂ ಆಗುತ್ತೆ. ನಂತರ ಈ ಜಲ್ಜೀರಾ ಅಂತ ಹೇಳಿದ್ರೆ ಜೀರಿಗೆ ಪುಡಿಯನ್ನ ನಾವು ಬಿಸಿ ನೀರಲ್ಲಿ ಹಾಕಿ ಕುದಿಸಿ ಅದನ್ನ ತಗೊಳ್ಬಹುದು. ಸೋಂಫನ್ನ ತಗೊಳ್ಬಹುದು. ಸೋಂಫ್ ಅಂದ್ರೆ ಶತಪುಷ್ಪ ಅಂತ ಏನು ಹೇಳ್ತೀವಿ, ಅದನ್ನ ಕೂಡ ನಾವು ಬಿಸಿ ನೀರಿಗೆ ಹಾಕಿ ಅದನ್ನ ಇನ್ಫ್ಯೂಸ್ ಮಾಡಿ ಆ ನೀರನ್ನ ತಗೋಬಹುದು. ಅದೊಂಥರ ಫ್ಲೇವರ್ಡ್ ಆಗಿರುತ್ತೆ. ಜೊತೆಗೆ ನಾವು ಈ ತರ ರೀತಿಯಂತಹ ಕಷಾಯಗಳನ್ನ ನಾವು ಮಾಡಿಕೊಂಡು ನಾವು ಸ್ವೀಕಾರ ಮಾಡಬಹುದು. ದಿಸ್ ಇಸ್ ಅ ರೀಪ್ಲೇಸ್ಮೆಂಟ್ ಫಾರ್ ಕಾಫಿ ಅಂಡ್ ಟೀ, ಅಂಡ್ ವಿಚ್ ಇಸ್ ವೆರಿ ಎಕನಾಮಿಕಲ್ ಅಂಡ್ ಆಲ್ಸೋ ವೆರಿ ಹೆಲ್ದಿ. ಈಗ ಡಿಟಾಕ್ಸ್ ಅನ್ನುವಂಥ ಇನ್ನೊಂದು ಕಾನ್ಸೆಪ್ಟ್ ನಾವು ಕೇಳ್ತಾನೆ ಇರ್ತೀವಿ. ದೇಹನ ಡಿಟಾಕ್ಸ್ ಮಾಡಲೇಬೇಕು, ಅಥವಾ ಈಗ ತಿಂಗಳಿಗೊಂದ್ಸತಿ ಉಪವಾಸ ಮಾಡಬೇಕು, ಈ ಥರ ಎಲ್ಲ ಹೇಳ್ತಾರೆ. ಸೊ ಡಿಟಾಕ್ಸ್ ಅಂದರೆ ಏನು ಆಯುರ್ವೇದದ ಪ್ರಕಾರ? ನಾವು ಹೇಗೆ ಡಿಟಾಕ್ಸ್ ಮಾಡ್ಕೊಳ್ಬೇಕು ನಮ್ಮ ದೇಹನ ಅಂತ? ಈಗ ನಾವು ನೋಡಿದ್ವಿ, ನಾವು ಆಹಾರವನ್ನು ಸ್ವೀಕಾರ ಮಾಡ್ತಾನೆ ಇರ್ತೀವಿ, ಎಲ್ಲನೂ ತಗೊಂತಾ ಇರ್ತೀವಿ. ಆದರೆ ಒಂದಷ್ಟು ಪಾಕ ಆಗುತ್ತೆ, ಒಂದಷ್ಟು ಆಗೋದಿಲ್ಲ. ಯಾಕಂದ್ರೆ ನಾವು ಈಗ ಫಾರ್ ಎಕ್ಸಾಂಪಲ್ ನಾವು ಲೇಟ್ ಆಗಿ ಊಟ ಮಾಡಿದ್ವಿ, ಅಥವಾ ಏನೋ ಕೆಲಸಗಳು ಬಂತು, ಈ ರೀತಿಯಾದಂಥ ಒತ್ತಡಗಳಿರುತ್ತೆ, ನಿದ್ದೆ ಆಗಲಿಲ್ಲ ಅಥವಾ ಟ್ರಾವೆಲ್ ಮಾಡಿದ್ವಿ, ಈ ರೀತಿಯಾದಂತಹ ಆದಾಗ ಸ್ವಲ್ಪ ಸ್ವಲ್ಪ ಅಂದ್ರೆ ಏನು ಅನ್ಡೈಜೆಸ್ಟೆಡ್ ಫುಡ್ ಅಂತ ಇರುತ್ತೆ, ಅದು ಸ್ವಲ್ಪ ಅಕ್ಯುಮುಲೇಟ್ ಆಗಿ 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 ನಮ್ಮ ಶರೀರದಲ್ಲಿ ಎಲ್ಲೋ ಒಂದ್ ಕಡೆ ಇರುತ್ತೆ. ಸೊ ಇದನ್ನ ಶೋಧನ ಅಥವಾ ಅದನ್ನ ಶುದ್ಧಿ ಮಾಡಬೇಕು ಅಂತ ಆದ್ರೆ ಅದಕ್ಕೆ ನಾವು ನಮ್ಮ ಆಯುರ್ವೇದದಲ್ಲಿ ಪಂಚಕರ್ಮ ಚಿಕಿತ್ಸೆ ಅಂತ ಹೇಳ್ತೀವಿ. ಅಂದ್ರೆ 5 ರೀತಿ ಅದನ್ನ ಶೋಧನ, ಅಂದ್ರೆ ನಮ್ಮ ಶರೀರದಿಂದ ಅದನ್ನ ಹೊರಗೆ ಹಾಕ್ಬೋದು. ಯಾವ ರೀತಿ ಅಂತ ಹೇಳಿದ್ರೆ ಈ ಪಂಚಕರ್ಮದಲ್ಲಿ 5 ಇದೆ: ವಮನ, ವಿರೇಚನ, ಬಸ್ತಿ, ನಸ್ಯ ಮತ್ತು ರಕ್ತಮೋಕ್ಷಣ ಅಂತ. ನೀವು ಇನ್ನೊಂದು ಹೇಳಿದ್ರಿ ಉಪವಾಸ ಅಂತ. ಉಪವಾಸ ಕೂಡ ಒಂದು ಲಂಘನದ ವಿಧಿ. ಲಂಘನ ಅಂತ ಹೇಳಿದ್ರೆ ನಾವು ಸ್ಕಿಪ್ ಮಾಡುವಂತದ್ದಕ್ಕೆ ಲಂಘನ ಅಂತ ಹೇಳ್ತೀವಿ. ಏನು ಲಂಘನ ಅಂದ್ರೆ ಏನು? ಈಗ ಹನುಮಂತ ಇದನ್ನ ಲಂಘನ, ಸಮುದ್ರ ಲಂಘನ ಮಾಡದ ಅಂತ ಹೇಳ್ತೀವಿ. ಲಂಘನ ಅಂದ್ರೆ ಜಂಪಿಂಗ್ ಅಥವಾ ಸ್ಕಿಪ್ಪಿಂಗ್. ಸೊ ಯು ಸ್ಕಿಪ್ ಯುವರ್ ಫುಡ್ ಅಂಡ್ ಆಟೋಮೆಟಿಕಲಿ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಫ್ಯಾಗೋಸೈಟೋಸಿಸ್ ಅಂತ ಹೇಳಿದ್ರೆ ನಮ್ಮ ಸೆಲ್ಸ್, ಅದು ಈಗ ಅನ್ಡೈಜೆಸ್ಟೆಡ್ ಫುಡ್ ಅಂತ ಏನು ಹೇಳ್ತೀವಿ, ಅದನ್ನ ಸ್ವಲ್ಪ ಕ್ಲೀನ್ ಮಾಡುವಂತಹ ಮೆಕ್ಯಾನಿಸಮ್ನ ನಮ್ಮ ಶರೀರ ಮಾಡೇ ಮಾಡುತ್ತೆ. ಜೊತೆಗೆ ಏನು ಅಕ್ಯುಮುಲೇಷನ್ ಇರುತ್ತೆ, ಅಕ್ಯುಮುಲೇಟೆಡ್ ಫ್ಯಾಟ್ ಅಥವಾ ಏನಿರುತ್ತೆ, ಅದನ್ನೆಲ್ಲ ಸ್ವಲ್ಪ ಕರಗಿಸುತ್ತೆ. ಅಂದ್ರೆ ಸ್ಟೋರ್ಡ್ ಎನರ್ಜಿ ಏನಿರುತ್ತೆ ಅದು ಖರ್ಚಾಗಕ್ಕೆ ಶುರು ಆಗುತ್ತೆ. ಹಾಗಾಗಿ ನಮ್ಮಲ್ಲಿ ಪಕ್ಷಕ್ಕೆ ಒಂದು ಸಲ, ಅಂದ್ರೆ ಪಕ್ಷ ಅಂತ ಹೇಳಿದ್ರೆ 15 ದಿನಕ್ಕೆ ಒಂದು ಸಲ ನಾವು ಉಪವಾಸ ಮಾಡಿದ್ರೆ ಆವಾಗ ಆಟೋಮೆಟಿಕಲಿ ನಮ್ಮ ಶರೀರದಲ್ಲಿರುವಂತಹ ಇದು ಏನೇನು ಅಕ್ಯುಮುಲೇಟ್ ಆಗಿದೆ ಅದೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ. ಜೊತೆಗೆ ಅದರಿಂದ ನಮ್ಮ ಶರೀರವನ್ನು ಶುದ್ಧಿ ಆಗುತ್ತೆ, ಮನಸ್ಸು ಶುದ್ಧಿ ಆಗುತ್ತೆ ಅಂತ. ಯಾಕಂದ್ರೆ ನಾವು ಏನು ಸ್ವೀಕಾರ ಮಾಡೋದಿಲ್ವಲ್ಲ, ಆವಾಗ ಒಂದು ಯಾವ್ದನ್ನ ಸ್ವೀಕಾರ ಮಾಡಬೇಕು ಯಾವ್ದನ್ನ ಮಾಡಬಾರ್ದು ಅನ್ನೋಂತಹ ವಿವೇಚನೆ ನಮಗೆ ಬರುತ್ತೆ ಅಲ್ವಾ. ಒಂದು ಫುಲ್ ಸ್ಟಾಪ್ ಇದ್ದಂಗೆ ಕಂಟಿನ್ಯೂಸ್ ಆಗಿ ರನ್ ಆಗ್ತಿರ್ಬೇಕಾದ್ರೆ ಏನೋ ಒಂದು ಗ್ಯಾಪ್ ತಗೊಂಡಾಗ ನಮಗೆ ಓಕೆ ನಾನು ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು ಅನ್ನೋಂಥ ಒಂದು ವಿವೇಚನೆ ಬರುತ್ತೆ. ಸೊ ಇದಕ್ಕೆ ಲಂಘನ ಅಂತ ಕರಿತೀವಿ. ಇದು ಉಪವಾಸ ಕೂಡ ಒಂದು ರೀತಿಯಾದಂತಹ ಲಂಘನ. ಈ ಪಂಚಕರ್ಮ ಅನ್ನುವಂಥದ್ದು ಒಂದು ಲಂಘನದ ವಿಧಿನೇ. ಅದರಲ್ಲಿ ವಮನ, ವಿರೇಚನ ಮತ್ತೆ ಬಸ್ತಿ, ಇವು 3 ಗಟ್ ರಿಲೇಟೆಡ್. ಅಂದ್ರೆ ವಮನ ಅಂತ ಹೇಳಿದ್ರೆ ನಾವು ಅದರಲ್ಲಿ ಒಂದು ಪ್ರೊಸೆಸ್, ಅದು ಇಟ್ ವಿಲ್ ಟೇಕ್ ಅರೌಂಡ್ 6 to 7 days ಟು ಡೂ ಇಟ್. ಅದರಲ್ಲಿ ಲಾಸ್ಟ್ ದಿನ ನಾವು ಅದರಲ್ಲಿ ವಾಮಿಟಿಂಗ್ ಇಂಡ್ಯೂಸ್ ಮಾಡ್ತೀವಿ, ಅಂದ್ರೆ ಛರ್ದನ ಚಿಕಿತ್ಸೆ ಅಂತ ಹೇಳ್ತಾನೆ. ವಮನ ಅಂತ ಹೇಳಿದ್ರೆ ನಾವು ಮುಖದ ಮುಖಾಂತರ ಈ ದೋಷಗಳನ್ನೆಲ್ಲ ಅಕ್ಯುಮುಲೇಟೆಡ್ ದೋಷನ ನಾವು ಹೊರಗಡೆ ಹಾಕ್ತೀವಿ. ಎರಡನೇದು ವಿರೇಚನ. ಅದರಲ್ಲಿ ನಾವು ಗಟ್ ರಿಲೇಟೆಡ್ ಏನೇ ಇಶ್ಯೂಸ್ ಇದ್ರೂ ಅದು ವಿರೇಚನ ಅಥವಾ ನಾವು ಲೂಸ್ ಮೋಷನ್ ಮುಖಾಂತರ ಆ ಕಡೆ ದಿನ ಅದನ್ನ ಕೊಟ್ಟು ಅದನ್ನ ಕ್ಲಿಯರ್ ಮಾಡ್ತೀವಿ. ಬಸ್ತಿ ಚಿಕಿತ್ಸೆನಲ್ಲಿ ಅದು ಕೂಡ ಗಟ್ಟಿಗೆನೇ ಕೊಡುವಂತಹದ್ದು. ಅದರಲ್ಲಿ ನಾವು ಇಂಟೆಸ್ಟೈನ್ ಅಂದ್ರೆ ಲಾರ್ಜ್ ಇಂಟೆಸ್ಟೈನ್ ಅಲ್ಲೇ ಔಷಧಿಗಳನ್ನ ಪರಿಣಿಧಾನ ಮಾಡ್ತೀವಿ. ಅಂದ್ರೆ ಅದರಲ್ಲಿ ಎನಿಮಾ ಅಂತ ಏನ್ ಹೇಳ್ತೀವಿ ಆ ಮುಖಾಂತರ, ಅಂದ್ರೆ ದ ಮೆಥಡ್ ಇಸ್ ಲೈಕ್ ದಟ್, ಬಟ್ ದಿ ಮೆಡಿಸಿನ್ ಯೂಸ್ಡ್ ಇಸ್ ಲಾಟ್ ಆಫ್ ಔಷಧಸ್ ಆರ್ ದೇರ್. ಅಂದ್ರೆ ತುಂಬಾ ಔಷಧಿಗಳು ಕಲ್ಪಗಳು ನಾವು ಅದರಲ್ಲಿ ಯೂಸ್ ಮಾಡ್ತೀವಿ. ಅಂದ್ರೆ ಅನುವಾಸನ ಬಸ್ತಿ ಮತ್ತು ನಿರೋಹ ಬಸ್ತಿ ಅಂದ್ರೆ ಕಷಾಯಗಳನ್ನ ಯೂಸ್ ಮಾಡ್ತೀವಿ. ಅದರಲ್ಲೂ ಕೂಡ ಸಾಕಷ್ಟು ಔಷಧ
ಕಾಂಪೌಂಡ್ ಫಾರ್ಮುಲೇಷನ್ಸ್ ಅಂತ ಹೇಳ್ತೀವಿ, ಈ ಔಷಧ ದ್ರವ್ಯಗಳನ್ನು ಯೂಸ್ ಮಾಡಿ ಅದನ್ನು ಟ್ರೀಟ್ ಮಾಡ್ತೀವಿ. ಹಾಗಾಗಿ ಗಟ್ ರಿಲೇಟೆಡ್ ಆಲ್ ಇಶ್ಯೂಸ್ಗೆ ನಾವು ಯೂಶಲಿ ಅಂದರೆ ಬೇರೆ ಬೇರೆ ರೀತಿ ಅಂದರೆ ವಿಲ್ ಕಸ್ಟಮೈಸ್ ಇಟ್ ಫಾರ್ ದಿ ಪೇಷಂಟ್ಸ್. ಆದರೆ ವಮನ, ವಿರೇಚನ ಮತ್ತು ಬಸ್ತಿ ಇದೆಲ್ಲ ಗಟ್ ರಿಲೇಟೆಡ್. ದಿ ಫೋರ್ತ್ ಒನ್ ಇಸ್ ನಸ್ಯ ಕರ್ಮ ಅಂತ ಹೇಳಿದ್ರೆ ನಮ್ಮ ಶಿರಭಾಗದಲ್ಲಿ ಇರುವಂತಹ ಯಾವುದೇ ದೋಷಗಳನ್ನು ಹೊರಗೆ ಹಾಕಲಿಕ್ಕೆ ನಾವು ಮಾಡುವಂತಹ ಒಂದು ಕರ್ಮ, ಪಂಚಕರ್ಮ ಅಂತ ಹೇಳಿದ್ರೆ ಅದು ನಸ್ಯ ವಿಧಿ ಅಂತ ಹೇಳ್ತೀವಿ. ಅದರಲ್ಲೂ ತುಂಬ ಟೈಪ್ಸ್ ಇದೆ. ನೆಕ್ಸ್ಟ್ ಒನ್ ರಕ್ತದಲ್ಲಿ ಇರುತ್ತೆ, ಅಂದ್ರೆ ರಕ್ತನ ರೀಚ್ ಆಗೋದು ಕಷ್ಟ, ಇಟ್ ಇಸ್ ಇನ್ ಅ ಕ್ಲೋಸ್ ಸರ್ಕಿಟ್ ಅಲ್ವಾ. ಸೊ ಅದನ್ನ ನಾವು ಅದರಲ್ಲಿರುವಂತಹ ಯಾವುದೇ ದೋಷಗಳನ್ನ ನಾವು ನಿವಾರಣೆ ಮಾಡಬೇಕು ಅಂತ ಆದ್ರೆ, ಈಗ ಫಾರ್ ಎಕ್ಸಾಂಪಲ್ ರಕ್ತದ ವ್ಯಾಧಿಗಳು ಎಷ್ಟೊಂದಿರುತ್ತೆ. ಈಗ ವೆರಿಕೋಸ್ ವೈನ್ಸ್ ಇರಬಹುದು, ಅಥವಾ ಸಾಕಷ್ಟು ವ್ರಣಗಳು, ಅಂದ್ರೆ ಈಗ ನೀವು ನೋಡಿರಬಹುದು ಈ ಡಯಾಬಿಟಿಕ್ ಅಲ್ಸರ್ಸ್ ಇರಬಹುದು, ಅಥವಾ ರಕ್ತದ ವ್ಯಾಧಿಗಳು ಸಾಕಷ್ಟು ಇದೆ, ಸ್ಕಿನ್ ಡಿಸಾರ್ಡರ್ಸ್, ಈ ಥರದೆಲ್ಲ ರಕ್ತದ ವ್ಯಾಧಿಗಳಲ್ಲಿ ಬರುತ್ತೆ. ಅದರಲ್ಲಿರುವಂತಹ ದೋಷನ ರಿಮೂವ್ ಮಾಡೋಕ್ಕೆ ನಾವು ರಕ್ತ ಮೋಕ್ಷಣ ಅಂತ ಮಾಡ್ತೀವಿ. ಅದರಲ್ಲಿ 2 ಪ್ರಮುಖವಾದಂತಹ ವಿಧಾನಗಳು ಅಂತ ಹೇಳಿದ್ರೆ ಲೀಚ್ ಥೆರಪಿ, ಅಥವಾ ನಾವು ಅದೇ ಜಿಗಣೆಯನ್ನು ಯೂಸ್ ಮಾಡ್ತೀವಿ. ನೀವು ಧನ್ವಂತರಿಯ ಒಂದು ವಿಗ್ರಹನ ನೋಡಿದ್ರೆ ಅದರಲ್ಲಿ ಶಂಖಂ, ಚಕ್ರಂ, ಜಲೌಕಂ, ದದದಮೃತ ಘಟಂ, ಚಾರುದೌರ್ಭಿಶ್ಚ ಚತುರ್ಭಿಹಿ ಅಂತ ಹೇಳ್ತೀವಿ. ಅಂದ್ರೆ 4 ಕೈಗಳಲ್ಲಿ ಏನು ಇಟ್ಕೊಂಡಿದೆ ಅಂದ್ರೆ ಶಂಖ ಮಾನಸಿಕ ರೋಗಗಳನ್ನ ನಿವಾರಣೆ ಮಾಡುವಂತಹ ದ್ಯೋತಕವಾಗಿರುವಂತಹದ್ದು. ಚಕ್ರ ಇದೆ, ಚಕ್ರ ಶಲ್ಯ ಚಿಕಿತ್ಸೆ ಅಥವಾ ಶಸ್ತ್ರಚಿಕಿತ್ಸೆಯನ್ನ ಅದು ರೆಪ್ರೆಸೆಂಟ್ ಮಾಡುತ್ತೆ. ಜಲೌಕ ಅಂತ ಹೇಳಿದ್ರೆ ಇದು ಜಲ ಏವ ಓಕಃ, ಅಂದ್ರೆ ಲೀಚು ಯಾವಾಗ್ಲೂ ನೀರಲ್ಲೇ ಇರುತ್ತೆ, ನೀರೇ ಅದಕ್ಕೆ ಪ್ರಾಣಶಕ್ತಿ. ಅದು ನೀರು ಬಿಟ್ಟು ಇನ್ನೇನು ಬೇರೆ ಅದು ಸ್ವೀಕಾರ ಮಾಡೋದೇ ಇಲ್ಲ, ನೀರಲ್ಲೇ ಬದುಕತ್ತೆ ಅದು. ಸೊ ಅದಕ್ಕೆ ಜಲ ಏವ ಓಕಃ, ಜಲೌಕ ಅಂತ ಅದಕ್ಕೆ ಹೆಸರು. ಅದನ್ನ ನಾವು ಯೂಸ್ ಮಾಡ್ತೀವಿ. ಅದರಿಂದ ರಕ್ತ ಮೋಕ್ಷಣ, ಅಂದ್ರೆ ಅದರಿಂದ ಈ ರಕ್ತದ ವ್ಯಾಧಿಗಳು ನಿವಾರಣೆ ಆಗುತ್ತೆ. ನೀವು ನೋಡಿರ್ಬೋದು ಪಿಂಪಲ್ಸ್ ಅಥವಾ ಐ ಡಿಸಾರ್ಡರ್ಸ್, ನೇಸಲ್ ಡಿಸಾರ್ಡರ್ಸ್, ಅಥವಾ ಆಪ್ಟಸ್ ಅಲ್ಸರ್ ಅಂತ ಏನು ಹೇಳ್ತೀವಿ, ಇಂಥದ್ರಲ್ಲೇ ನಾವು ಲೀಚನ್ನು ಯೂಸ್ ಮಾಡ್ತೀವಿ. ಮೆಡಿಸಿನಲ್ ನೇಚರ್ಸ್ ಆರ್ ಯೂಸ್ ಸಿನ್ಸ್ ದಿ ಟೈಮ್ ಆಫ್ ಸುಶ್ರುತ ಸಂಹಿತ, ಅವಾಗಿಂದನೂ ಸುಶ್ರುತನ ಕಾಲದಿಂದ ಅದಿದೆ, ನಾವು ಈಗಲೂ ಯೂಸ್ ಮಾಡ್ತಿದ್ದೀವಿ. ಅಬ್ರಾಡಲ್ಲೂ ನೀವು ನೋಡಿರ್ಬೋದು ಲೀಚ್ ಕ್ಲಿನಿಕ್ಸ್ ಅಂತ ಕೂಡ ಇರುತ್ತೆ ಎಷ್ಟೊಂದು ಕಡೆ. ಅಂದರೆ ಮೆಡಿಸಿನಲ್ ಲೀಚಸ್ ಆರ್ ಯೂಸ್ಡ್, ಬರೀ ಲೀಚ್ ಥೆರಪಿ ಅಷ್ಟೇ ಮಾಡೋದು, ಇನ್ನೇನು ಮಾಡಲ್ಲ ಅಲ್ಲಿ, ಆ ರೀತಿಯಾದಂಥದ್ದಿದೆ. ಅದು ಲೀಚ್ ಥೆರಪಿ. ಇನ್ನೊಂದು ಸಿರಾವೇಧ ಅಂತ ಹೇಳ್ತಾರೆ, ಅಂದರೆ ವೆನಿಸೆಕ್ಷನ್ ಅಂತ ಹೇಳ್ತೇವೆ. ಅಂದರೆ ನಾವು ಆ ವೇನ್ ಮುಖಾಂತರ ಯಾವ ಭಾಗದಲ್ಲಿ ನಮಗೆ ವ್ಯಾಧಿ ಇರುತ್ತೋ ಆ ಒಂದು ಇದರಿಂದ ಭಾಗದಿಂದ ನಾವು ರಕ್ತವನ್ನು ತೆಗೆದು, ಅಂದರೆ ಅಶುದ್ಧ ರಕ್ತವನ್ನು ತೆಗೆದು ಶುದ್ಧ ರಕ್ತ ಅಲ್ಲಿ ಸರ್ಕ್ಯುಲೇಟ್ ಆಗೋ ಹಾಗೆ ಆಗುತ್ತೆ. ಅದರಿಂದ ಕೂಡ ಸಾಕಷ್ಟು ವ್ಯಾಧಿಗಳು ನಿವಾರಣೆ ಆಗುತ್ತೆ. ಹಾಗಾಗಿ ಈ ಪಂಚಕರ್ಮ ಚಿಕಿತ್ಸೆ ಅಂತ ಏನು ಹೇಳ್ತೀವಿ ಅದು ಶೋಧನ ಚಿಕಿತ್ಸೆ. ಅಂದರೆ ನಮ್ಮ ಶರೀರದಲ್ಲಿ ಅಕ್ಯುಮುಲೇಟ್ ಆಗಿರುವಂತಹ ಯಾವ ಆಮ ಇದೆಯೋ ಅದನ್ನು ಹೊರಗೆ ಹಾಕಲಿಕ್ಕೆ ಮಾಡುವಂತಹ ಚಿಕಿತ್ಸೆಗಳು. ಇದನ್ನ ಸ್ವಸ್ಥವಾಗಿರುವಂಥವ್ರು, ಅಂದರೆ ಯಾರು ಆರೋಗ್ಯವಾಗಿ ಇರ್ತಾರೋ ಅವರು ಕೂಡ ಮಾಡ್ಕೋಬಹುದು. ಅದಕ್ಕೆ ಒಂದಷ್ಟು ಕಾಲಗಳನ್ನು ಹೇಳಿದ್ವಿ. ಅಂದರೆ ವಸಂತ ಋತುವಿನಲ್ಲಿ, ಅಂದರೆ ಈ ಚೈತ್ರ ಇದು ಯುಗಾದಿ ಟೈಮಲ್ಲಿ ನೀವು ವಮನ ಚಿಕಿತ್ಸೆಯನ್ನು ಮಾಡ್ಕೊಳ್ಬಹುದು. ನಾವು ಇದರಲ್ಲಿ ಮಳೆಗಾಲ ಶುರು ಆದಾಗ ನಾವು ಬಸ್ತಿ ಚಿಕಿತ್ಸೆಯನ್ನು ಮಾಡ್ಕೊಳ್ಬೇಕು, ಯಾಕಂದ್ರೆ ಅವಾಗ ವಾತ ವೃದ್ಧಿ ಆಗ್ತಾ ಇರುತ್ತೆ. ನಂತರ ವಿರೇಚನವನ್ನ ನಾವು ಶರದ್ ಋತು ಅಥವಾ ಈ ಆಶ್ವಯುಜ ಮತ್ತು ಕಾರ್ತಿಕ ಮಾಸದಲ್ಲಿ ಮಾಡ್ಕೊಳಕ್ಕೆ ಹೇಳಿದ್ದಾರೆ. ಆವಾಗ ಪಿತ್ತ ಜಾಸ್ತಿ ಇರುತ್ತೆ, ಹಾಗಾಗಿ ಆ ಪಿತ್ತವನ್ನು ಹೊರಗೆ ಹಾಕ್ಲಿಕ್ಕೆ ವಿರೇಚನ ಚಿಕಿತ್ಸೆ ಹೇಳ್ತೀವಿ. ನಸ್ಯ ಮತ್ತು ರಕ್ತ ಮೋಕ್ಷಣನ ಯಾವಾಗ ನಮಗೆ ಸಂದರ್ಭ ಇರುತ್ತೋ ಆವಾಗ ಮಾಡ್ಕೊಳ್ಬೋದು, ಅಂದರೆ ವ್ಯಾಧಿ ಯಾವಾಗ ಬರುತ್ತೋ ಆವಾಗ ಮಾಡ್ಕೊಳ್ಬಹುದು. ಅಥವಾ ನಸ್ಯ ಕರ್ಮವನ್ನು ವಸಂತ ಋತುವಿನಲ್ಲಿ ಕೂಡ ಮಾಡ್ಕೊಳ್ಬಹುದು. ನಸ್ಯ ಕರ್ಮಕ್ಕೆ ಇನ್ನೊಂದಿದೆ, ಅಂದರೆ ಮೂಗಲ್ಲಿ ಡ್ರಾಪ್ಸ್ ಹಾಕೊಳ್ಳುವಂಥದ್ದು. ಅದು ದಿನಚರ್ಯದಲ್ಲೂ ಕೂಡ ಹೇಳಿದ್ದಾರೆ. ದಿನಚರ್ಯ ಅಂದರೆ ದಿನಚರ್ಯ, ಅಂದರೆ ದಿನ ಮಾಡುವಂತಹ ಪದ್ಧತಿಗಳಲ್ಲಿ ಈ ದಿನಚರ್ಯ ಪ್ರತಿಮರ್ಶ ನಸ್ಯ ಅಂತ ಒಂದು ಟೈಪ್ ಬರುತ್ತೆ, ಅದನ್ನು ಕೂಡ ಮಾಡ್ಕೊಳ್ಬೋದು. ಆವಾಗ ನಮಗೆ ಈ ಸೈನಸೈಟಿಸ್ ಇರಬಹುದು, ಅಥವಾ ನೇಸಲ್ ಬ್ಲಾಕೇಜು, ಸ್ನೀಸಿಂಗ್ ಬರುವಂಥದ್ದು, ಅಲರ್ಜಿ ಆಗುವಂಥದ್ದು, ತಲೆನೋವು ಬರುವಂಥದ್ದು, ಇವೆಲ್ಲ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ನಾವು ಹೇಗೆ ಓರಲ್ ಹೈಜೀನ್ ಮೇಂಟೈನ್ ಮಾಡ್ತೀವಿ ಬ್ರಷ್ ಮಾಡೋ ಮುಖಾಂತರ, ಅದೇ ರೀತಿ ನಾವು ನೇಸಲ್ ಹೈಜೀನ್ ಆ್ಯಂಡ್ ನಮ್ಮ ಮುಖದ ಅಂದರೆ ಇಂಟರ್ನಲ್ ಆರ್ಗನ್ಸ್ದು ಹೈಜೀನ್ನ ಮೇಂಟೈನ್ ಮಾಡ್ಕೋಬೇಕು. ಅದಕ್ಕೆ ಬೇಕಾಗಿರುವಂಥದ್ದು ಈ ಪಂಚಕರ್ಮ ಚಿಕಿತ್ಸೆ ಅಥವಾ ಈ ಶೋಧನ ಚಿಕಿತ್ಸೆ. ಅದಕ್ಕೇನೆ ಬ್ರಾಡರ್ ಟರ್ಮಲ್ಲಿ ನೀವು ಹೇಳಿದಲ್ಲ ಡಿಟಾಕ್ಸಿಫಿಕೇಶನ್ ಅಂತ ಹೇಳಿದ್ರೆ, ಟಾಕ್ಸಿನ್ ಅಂದ್ರೆ ಏನು, ಒನ್ ವಿಚ್ ಇಸ್ ಕಾಸಿಂಗ್ ಸಮ್ ಪ್ರಾಬ್ಲಮ್ ಇನ್ ದ ಬಾಡಿ, ವಿಚ್ ಇಸ್ ದೇರ್ ಇನ್ ಯುವರ್ ಬಾಡಿ ಬಟ್ ಇಟ್ ಇಸ್ ನಾಟ್ ಗೋಯಿಂಗ್ ಔಟ್ ಅಲ್ವಾ. ಯಾವುದೋ ಒಂದು ಶರೀರದಲ್ಲಿ ಇದೆ, ಅದು ಹೊರಗೆ ಹೋಗ್ತಾ ಇಲ್ಲ, ಒಳಗೇ ಇದ್ದು ಅದು ತೊಂದರೆಯನ್ನ ಮಾಡ್ತಾ ಇದೆ, ಅದಕ್ಕೆ ಟಾಕ್ಸಿನ್ ಅಂತ ಕರಿತೀವಿ. ಅದನ್ನ ಡಿಟಾಕ್ಸಿಫೈ ಅಂದ್ರೆ ಅದನ್ನ ಹೊರಗೆ ಹಾಕುವಂತಹ ಕೆಲಸ ಮಾಡುದು. ಅದು ತುಂಬಾ ಸುಲಭ ಅಲ್ಲ, ಸ್ವಲ್ಪ ಕಷ್ಟನೇ. ಅಂದ್ರೆ ಒಳಗಿರೋರ್ನ ಹೊರಗಿರೋರ್ನ ಹೆಂಗಾದ್ರೂ ನಾವು ಪ್ರಿವೆಂಟ್ ಮಾಡ್ಬೋದು, ಅಂದ್ರೆ ಒಳಗಿರೋರ್ನ ಹೊರಗೆ ಹಾಕೋದು ಬಹಳ ಕಷ್ಟ ಅಲ್ವಾ. ಹಾಗಾಗಿನೇ ಪಂಚಕರ್ಮ ಚಿಕಿತ್ಸೆನೂ ಸ್ವಲ್ಪ ಕಷ್ಟ. ಹಾಗಾಗಿ ಈ ಪಂಚಕರ್ಮ ಚಿಕಿತ್ಸೆನಲ್ಲಿ ಮಾಡುವಂತದ್ದು, ಅದನ್ನ ಇಂಗ್ಲಿಷ್ ವರ್ಷನ್ ಏನು ಅಂತ ಹೇಳಿದ್ರೆ ಡಿಟಾಕ್ಸ್. ಪಂಚಕರ್ಮ ಚಿಕಿತ್ಸೆ ಇಸ್ ಡಿಟಾಕ್ಸಿಫಿಕೇಶನ್, ಅಂದ್ರೆ ಇಂಗ್ಲಿಷ್ ವರ್ಷನ್ ಅಂತ ಹೇಳ್ಬೋದು ಅದಕ್ಕೆ. ಅಂದ್ರೆ ಅದನ್ನ ತುಂಬಾ ಸಿಂಪ್ಲಿಫೈ ಮಾಡಿ ಹೇಳೋದಾದ್ರೆ ಆ ರೀತಿ ಇದೆ. ಈಗ ಸ್ಪೈಸಸ್ ಬಗ್ಗೆ ಆಯುರ್ವೇದ ಏನ್ ಹೇಳುತ್ತೆ? ಸ್ಪೈಸಸ್ ಅಂತ ಹೇಳಿದ್ರೆ ನಮ್ಮ ಪರಿಕಲ್ಪನೆಯಲ್ಲಿ ಏನು, ಮಸಾಲಾ ಪದಾರ್ಥಗಳು, ಅಂದ್ರೆ ನಮ್ಮ ಆಹಾರಕ್ಕೆ ಜಾಸ್ತಿ ರುಚಿ ಹೆಚ್ಚಿಸುವಂತಹ ಯಾವ ಪದಾರ್ಥಗಳಿರುತ್ತೋ ಅದಕ್ಕೆ ಸ್ಪೈಸಸ್ ಅಂತ ನಾವು ಕರಿತೇವೆ. ಅಂದ್ರೆ ಸ್ಪೈಸ್ ಯುವರ್ ಫುಡ್ ಅಂತ ಹೇಳಿದ್ರೆ ರುಚಿ ಹೆಚ್ಚಾಗುವಂಥದ್ದು. ರುಚಿ ಹೆಚ್ಚಾಗುವಂತಹ ಪದಾರ್ಥಗಳು ಯಾವ್ದ್ಯಾವುದು,
ಒಂದು ಆಮ್ಲರಸ ಅಂದ್ರೆ ಹುಳಿ ಸ್ವಲ್ಪ ಜಾಸ್ತಿ ಇದ್ರೆ ಮುಂದಿದ್ರೆ ನಿಮ್ಗೆ ಸ್ವಲ್ಪ ರುಚಿ ಅಂತ ಅನ್ಸುತ್ತೆ. ಇನ್ನೊಂದು ಕಟುರಸ ಅಂದ್ರೆ ಈ ಪಂಜೆಂಟ್ ಖಾರ ಇರುವಂತದ್ದು. ಜೊತೆಗೆ ಸ್ವಲ್ಪ ಈ ಕಷಾಯ ರಸ ಮತ್ತೆ ಇದಿರುವಂತಹದ್ದು ಮಿಕ್ಸ್ಡ್ ಇರುವಂತದ್ದು ಅಥವಾ ಸ್ವಲ್ಪ ಮಧುರ ರಸ ಇರುವಂತದ್ದು. ಈಗ ಫಾರ್ ಎಕ್ಸಾಂಪಲ್ ಈಗ ನೀವು ಜೀರಿಗೆ ಇರಬಹುದು ಅಥವಾ ಮೆಣಸು ಅಥವಾ ಸೋಂಫ್ ಇರ್ಬೋದು ಅಥವಾ ಪರಿಮಳ ಇರುವಂತಹದ್ದು. ಯಾವ್ದ್ರಲ್ಲಿ ಒಲಟೈಲ್ ಪ್ರಿನ್ಸಿಪಲ್ಸ್ ಇರುತ್ತೋ ಅಂದ್ರೆ ಯಾವ್ದು ನೀವು ಹೀಟ್ ಮಾಡಿದ್ರೆ ಅಥವಾ ಇದು ಮಾಡಿದ್ರೆ ಅದು ಗೇಷಿಯಸ್ ಫಾರ್ಮ್ ಕನ್ವರ್ಟ್ ಆಗುವಂತದ್ದು ಇರುತ್ತೋ ಅದಕ್ಕೆ ಒಲಟೈಲ್ ಪ್ರಿನ್ಸಿಪಲ್ಸ್ ಅಂತ ಹೇಳ್ತೀವಲ್ಲ. ಈಗ ಲವಂಗ, ಚಕ್ಕೆ, ಮೊಗ್ಗು ಇರುವಂತದ್ದೆಲ್ಲ ಸ್ಪೈಸಸ್ ಕ್ಯಾಟಗರಿಯಲ್ಲಿ ಬರುತ್ತೆ. ಅಂದ್ರೆ ಯಾವ್ದು ನಿಮ್ಮ ಆಹಾರಕ್ಕೆ ಒಂದು ಫ್ಲೇವರ್ ಕೊಡುತ್ತೆ, ಒಂದು ಓಡರ್ ಕೊಡುತ್ತೆ ಅಥವಾ ಒಂದು ಘಮ ಕೊಡುತ್ತೆ, ಇದಕ್ಕೆಲ್ಲ ಸ್ಪೈಸಸ್ ಅಂತ ಹೇಳ್ತೀವಿ. ಇದಕ್ಕೆಲ್ಲ ಪ್ರಕ್ಷೇಪಕ ದ್ರವ್ಯ ಅಂತ ಹೇಳ್ತೀವಿ. ಪ್ರಕ್ಷೇಪಕ ಅಂತ ಹೇಳಿದ್ರೆ ಆಹಾರ ಸಿದ್ಧ ಆಯ್ತು, ಅದ್ರ ನಂತರ ನಾವು ಏನು ಹಾಕ್ತಿವೋ ಲಾಸ್ಟ್ ಅಲ್ಲಿ ಒಗ್ಗರಣೆಗೆ ಅಥವಾ ಅದನ್ನ ತುಂಬಾ ಪಾಕ ಮಾಡಲ್ಲ, ಸ್ವಲ್ಪ ಮಾತ್ರ ಮಾಡ್ತೀವಿ, ಇಂತಹದಕ್ಕೆ ನಾವು ಸ್ಪೈಸಸ್ ಅಂತ ಹೇಳ್ತೀವಿ ಅಥವಾ ಇದು ಈ ಕ್ಯಾಟಗರಿಯಲ್ಲಿ ಬರುತ್ತೆ ಪ್ರಕ್ಷೇಪಕ ದ್ರವ್ಯಗಳು. ಹಾಗಾಗಿ ಅದರಲ್ಲಿ ಏಲಕ್ಕಿ ಅಥವಾ ಲವಂಗ, ಚಕ್ಕೆ, ಮೊಗ್ಗು ಇವೆಲ್ಲನೂ ಬರುತ್ತೆ. ಒಂದಷ್ಟು ಸ್ವೀಟ್ ಕ್ಯಾಟಗರಿಗೆ ಹಾಕುವಂಥದ್ದು ಒಂದಷ್ಟಿದೆ, ಖಾರದ ಕ್ಯಾಟಗರಿಗೆ ಹಾಕುವಂಥದ್ದು ಒಂದಷ್ಟಿದೆ. ಈಗ ಫಾರ್ ಎಕ್ಸಾಂಪಲ್ ಖಾರ ಇರುವಂಥದ್ದಕ್ಕೆ ಜಾಸ್ತಿ ನಾವು ಏಲಕ್ಕಿನ ಉಪಯೋಗಿಸಲ್ಲ. ಸ್ವೀಟ್ಗೆ ಏಲಕ್ಕಿ, ಲವಂಗ ಇಂಥದ್ದನ್ನು ಉಪಯೋಗಿಸ್ತೀವಿ. ಲವಂಗ ವಿಲ್ ಗೋ ಫಾರ್ ಸೇವರೀಸ್ ಆಸ್ ವೆಲ್ ಆಸ್ ಇದು. ಆ ಥರ ಒಂದಷ್ಟು ಕ್ಯಾಟಗರೀಸ್. ಈಗ ಸ್ವೀಟ್ಗೆ ನೀವು ಚಕ್ಕೆ ಹಾಕಲ್ಲ, ಅದೇ ಖಾರಕ್ಕೆ ಹಾಕ್ತೀವಿ. ಸೊ ಈ ಸ್ಪೈಸಸ್ ಗುಣ ಏನು ಅಂತ ಹೇಳಿದ್ರೆ ಸ್ವಲ್ಪ ತೀಕ್ಷ್ಣ ಇದು, ಅಂದ್ರೆ ಇಟ್ ಇಸ್ ಲಿಟಲ್ ಸ್ಟ್ರಾಂಗ್. ಓಡರ್ ಸ್ಟ್ರಾಂಗ್ ಇರುತ್ತೆ, ಇದಿರುತ್ತೆ. ಅದಕ್ಕೆ ಅದರ ಪ್ರಮಾಣ ಎಷ್ಟಿರಬೇಕು, ಬಹಳ ಕಡಿಮೆ ಇರಬೇಕು. ಹಾಗಾಗಿ ಸ್ಪೈಸಸ್ ಅನ್ನ ನಾವು ಜಾಸ್ತಿ ತಗೊಂಡ್ರೆ ಅಂದ್ರೆ ತುಂಬಾ ಹೆಚ್ಚಿನ ಪ್ರಮಾಣದಲ್ಲಿ ಉಪಯೋಗಿಸಿದ್ರೆ ಅದರಿಂದ ನಮ್ಗೆ ಪಿತ್ತ ಜಾಸ್ತಿ ಆಗುತ್ತೆ. ಅಂದ್ರೆ ಅಸಿಡಿಟಿ ಆಗಿರ್ಬಹುದು ಅಥವಾ ತೀಕ್ಷ್ಣ ಅಗ್ನಿ ಅಂತ ಹೇಳ್ತೀವಿ, ಅದು ಜಾಸ್ತಿ ಆಗುತ್ತೆ. ಅದಕ್ಕೆ ಅದನ್ನ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಪ್ರಕ್ಷೇಪಕ ದ್ರವ್ಯ ಅಂದ್ರೆ ಲಾಸ್ಟ್ ಅಲ್ಲಿ ಸ್ವಲ್ಪನೇ ಆಡ್ ಮಾಡುವಂಥದ್ದನ್ನ ನಾವು ಪದ್ಧತಿಯಾಗಿ ಇಟ್ಕೋಬೇಕು. ಆವಾಗ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಹಾಗಾಗಿ ಇವೆಲ್ಲ ಪ್ರಕ್ಷೇಪಕ ದ್ರವ್ಯಗಳನ್ನ ಜಸ್ಟ್ ಟು ಆಡ್ ಅಂದ್ರೆ ಫ್ಲೇವರ್ ಅದನ್ನ ಫ್ಲೇವರಿಂಗ್ ಏಜೆಂಟ್ಸ್ ಆಗಿ ಇಟ್ಕೊಳ್ಬೇಕು. ಈಗ ಎಲ್ರಿಗೂ ಬೇಕಾಗಿರೋದೇನಂದ್ರೆ ಒಂದು ಹೊಳೆಯೋ ಅಂತ ಚರ್ಮ, ಗ್ಲೋಯಿಂಗ್ ಸ್ಕಿನ್ ಅಂಡ್ ಒಳ್ಳೆ ಕೂದಲು. ಇವಾಗಿನ ನಮ್ಮ ಲೈಫ್ ಸ್ಟೈಲಲ್ಲಿ ಎಲ್ರಿಗೂ, ಹೆಣ್ಮಕ್ಳು ಗಂಡ್ಮಕ್ಳು ಎಲ್ರಿಗೂ ಕೂದಲಿನ ಸಮಸ್ಯೆ. ಸೊ ಇದೆರಡು ಆಗ್ಬೇಕು ಅಂದ್ರೆ ಆಯುರ್ವೇದದ ಪ್ರಕಾರ ಏನ್ ಮಾಡ್ಬೇಕು ಅವರು ಅಂತ. ಈಗ ನೀವು ಹೇಳಿದ್ರಿ ಚರ್ಮ ಅನ್ನುವಂಥದ್ದು ನಮ್ಮ ಒಂದು ಪ್ರಮುಖವಾದಂತಹ, ಯಾಕಂದ್ರೆ ಇಟ್ ಇಸ್ ಎಕ್ಸ್ಪೋಸ್ ಟು ದಿ ಔಟ್ಸೈಡ್ ವರ್ಲ್ಡ್. ಬಟ್ ಅಟ್ ದ ಸೇಮ್ ಟೈಮ್ ಯುವರ್ ಸ್ಕಿನ್ ಇಸ್ ದ ರಿಫ್ಲೆಕ್ಷನ್ ಆಫ್ ಯುವರ್ ಇಂಟರ್ನಲ್ ಹೆಲ್ತ್. ಅಂದ್ರೆ ನಿಮ್ ಸ್ಕಿನ್ ಚೆನ್ನಾಗಿದೆ ಅಂತ ಹೇಳಿದ್ರೆ ನಿಮ್ ಇಂಟರ್ನಲ್ ಹೆಲ್ತ್ ಚೆನ್ನಾಗಿದೆ ಅಂತ ಅರ್ಥ. ಹಾಗಾಗಿ ಇಂಟರ್ನಲ್ ಅಂದ್ರೆ ನಾವು ರಕ್ತ ದೋಷದ ಬಗ್ಗೆ ಮಾತಾಡ್ತಿದ್ವಲ್ವಾ, ರಕ್ತ ದೋಷ ಯಾವ್ದಾದ್ರು ಇದ್ರೆ ಆವಾಗ ನಮ್ಗೆ ಸ್ಕಿನ್ನಿನ ಸಮಸ್ಯೆಗಳು ಬಂದೇ ಬರುತ್ತೆ. ಅಂದ್ರೆ ಅದರ ಡಿಸ್ಕಲರೇಷನ್ ಇರಬಹುದು, ಪಿಂಪಲ್ಸ್ ಆಗುವಂಥದ್ದು ಇರಬಹುದು, ಅಥವಾ ಯಾವ್ದಾರ ಒಂಥರ ಸ್ಪೆಸಿಫಿಕ್ ಆಗಿರುವಂತಹ ಕಾಯಿಲೆಗಳಿರಬಹುದು ಇಂಥದ್ದು, ಅಥವಾ ಯಾವುದೇ ಒಂದು ವೈರಲ್ ಅಥವಾ ಬ್ಯಾಕ್ಟೀರಿಯಲ್ ಅಟ್ಯಾಕ್ ಆದಾಗಲೂ ಅಥವಾ ಫಂಗಲ್ ಇನ್ಫೆಕ್ಷನ್ ಆದಾಗ ಬೇಗ ನಮ್ಮ ಸ್ಕಿನ್ನು ಅದಕ್ಕೆ ಅಫೆಕ್ಟ್ ಆಗುತ್ತೆ. ಸೊ ಈ ಒಂದು ಇಂಟರ್ನಲ್ ಹೆಲ್ತ್ ಅಥವಾ ನಮ್ಮ ನೀರು ಕುಡಿಯುವಂಥದ್ದು, ಹೈಡ್ರೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಂದರೆ ನಮ್ಮ ಶರೀರಕ್ಕೆ ಎಷ್ಟು ಪೌಷ್ಟಿಕಾಂಶ ನಾವು ಕೊಡ್ತಾ ಇದ್ದೀವೋ ಅದ್ರ ಜೊತೆಗೆ ನೀರಿನಂಶನೂ ನಾವು ಕೊಡಬೇಕು. ಆವಾಗ ನಮ್ಮ ಸ್ಕಿನ್ ಕೂಡ ಚೆನ್ನಾಗಿರುತ್ತೆ, ಜೊತೆಗೆ ಸ್ಕಿನ್ ಕೂಡ ಡಿಟಾಕ್ಸಿಫೈ ಆಗುತ್ತೆ ಅಂತ ಹೇಳ್ತೀವಿ ಅಲ್ವಾ. ಜೊತೆಗೆ ನಮ್ಮ ಸ್ಕಿನ್ನಲ್ಲಿ ಸಾಕಷ್ಟು ಲೇಯರ್ಸ್ ಇರುತ್ತೆ. ಅಂದ್ರೆ ನಮ್ಮ ಆಯುರ್ವೇದದ ಪ್ರಕಾರ 7 ಲೇಯರ್ಸ್ ಇರುತ್ತೆ ಅಂತ ಹೇಳ್ತೀವಿ. ಹಾಗಾಗಿ ಅವಭಾಸಿನಿ, ಶ್ವೇತ, ಲೋಹಿತ, ತಾಮ್ರ, ರಕ್ತಧರ ಕಲಾ, ಮಾಂಸಧರ ಕಲಾ ಅಂತ ಹೇಳಿ. ಸೊ ಈ ಎಲ್ಲ ಲೇಯರ್ಸ್ಗೂ ಸರಿಯಾದ ರೀತಿಯಾದಂತಹ ಪೋಷಣೆ ಸಿಗಬೇಕು. ಹಾಗಾಗಿ ಸರಿಯಾದ ರೀತಿಯಾದಂತಹ ಆಹಾರವನ್ನು ನಾವು ಸ್ವೀಕಾರ ಮಾಡಿದ್ರೆ ಅವಾಗ ನಮ್ಮ ಸ್ಕಿನ್ ಕೂಡ ಚೆನ್ನಾಗಿರುತ್ತೆ. ಜೊತೆಗೆ ಯಾವುದಾದ್ರೂ ಸಮಸ್ಯೆ ಬಂದಾಗ ನಾವು ತಕ್ಷಣ ಡಯಟ್ ಅಲ್ಲಿ ನಾವು ಚೇಂಜಸ್ ಅನ್ನ ಮಾಡ್ಕೊಳ್ಬೇಕು. ಯೂಶಲಿ ಶರೀರದ ಚರ್ಮದ ಕಾಂತಿ ಡಿಪೆಂಡ್ ಆಗುವಂತ ಭ್ರಾಜಕ ಪಿತ್ತ ಅಂತ, ಅಂದ್ರೆ ಪಿತ್ತದಲ್ಲಿ ಒಂದು ಟೈಪ್ ಇದೆ ಭ್ರಾಜಕ ಪಿತ್ತ ಅಂತ. ಎಷ್ಟು ಭ್ರಾಜನಾತ್ ತ್ವಚಃ ಸ ಭ್ರಾಜಕ ಅಂತ, ಅಂದ್ರೆ ಯಾವುದು ಕಲರ್ನ ಕಾಂಪ್ಲೆಕ್ಷನ್ ಕೊಡುತ್ತೋ ಅದನ್ನ ಭ್ರಾಜಕ ಪಿತ್ತ ಅಂತ ಕರಿತೀವಿ. ಈ ಪಿತ್ತದ ಸಮಸ್ಯೆ ಇದ್ದಾಗಲೇ ಜಾಸ್ತಿ ಆಗೋದು. ಈಗ ನೀವು ನೋಡಿರ್ಬೋದು, ಅಸಿಡಿಟಿ ಇದ್ದಾಗ ಪಿಂಪಲ್ಸ್ ಜಾಸ್ತಿ ಆಗುತ್ತೆ ಅಥವಾ ಕಾನ್ಸ್ಟಿಪೇಷನ್ ಆದಾಗ ಪಿಂಪಲ್ಸ್ ಜಾಸ್ತಿ ಆಗುತ್ತೆ. ಸೊ ಯಾಕೆಂದ್ರೆ ಇಟ್ ಇಸ್ ಡೈರೆಕ್ಟ್ಲಿ ರಿಲೇಟೆಡ್. ಅದೇ ನೀವು ಸ್ವಲ್ಪ ಸರಿಯಾದಂತಹ ಬ್ಲ್ಯಾಂಡ್ ಫುಡ್ ಅನ್ನು ತಗೊಂಡು, ನಾನ್ ಸ್ಪೈಸಿ ಫುಡ್ ತಗೊಂಡು ಕಾನ್ಸ್ಟಿಪೇಷನ್ ಆಗದೆ ಹಂಗೆ ನೋಡ್ಕೊಂಡ್ರೆ ಅವಾಗ ನಿಮ್ಮ ಸ್ಕಿನ್ ಚೆನ್ನಾಗಾಗುತ್ತೆ. ಸೊ ಇಟ್ ಇಸ್ ಡೈರೆಕ್ಟ್ಲಿ ರಿಲೇಟೆಡ್ ಟು ಯುವರ್ ಗಟ್ ಹೆಲ್ತ್. ಹಾಗಾಗಿ ಗಟ್ ಹೆಲ್ತ್ ಅನ್ನು ಚೆನ್ನಾಗಿ ಇಟ್ಕೊಂಡ್ರೆ ಸ್ಕಿನ್ ಹೆಲ್ತ್ ಚೆನ್ನಾಗಿರುತ್ತೆ. ಅದು ಒಂದು. ಅದರ ನಂತರ ಬಾಹ್ಯವಾಗಿ ಅಂದ್ರೆ ಬಹಿಪರಿಮಾರ್ಜನ ಚಿಕಿತ್ಸೆ ಅಂತ ನಮ್ಮಲ್ಲಿ ಹೇಳಿದ್ದೀವಿ. ಅಂದ್ರೆ ಲೇಪ, ಪ್ರಲೇಪ, ಪ್ರದೇಹ ಈ ಅಂತ ಸಾಕಷ್ಟು ಫಾರ್ಮ್ಸ್ ಆಫ್ ಔಷಧಗಳು ನಮ್ಮಲ್ಲಿ ಸಿಗುತ್ತೆ. ಅಂದ್ರೆ ಆಯಿಂಟ್ಮೆಂಟ್ಸ್ ಅಂತ ಏನು ಹೇಳ್ತೀವಿ, ಈ ಥರ ಅಂಥದ್ದು. ಇವೆಲ್ಲವನ್ನು ನಾವು ಉಪಯೋಗಿಸಿ ಡಿಸ್ಕಲರೇಷನ್ ಆದರೆ ಅಥವಾ ಆ ಭಾಗದಲ್ಲಿ ಏನಾದರೂ ತೊಂದರೆ ಬಂದಿದ್ರೆ ಅದನ್ನು ಸರಿ ಮಾಡಿಸ್ಕೊಳ್ಳುವಂತಹ ವಿಧಾನಗಳು ಸಾಕಷ್ಟು, ವರ್ಣ್ಯ ಲೇಪಗಳು ಇವೆಲ್ಲನೂ ಸಾಕಷ್ಟು ಇದೆ ನಮ್ಮಲ್ಲಿ. ಸೊ ಆಯುರ್ವೇದದ ಔಷಧಿಗಳು ಬಹಳ ಎಫೆಕ್ಟಿವ್ ಆಗಿ ಮತ್ತು ಮೋಸ್ಟ್ ಟೈಮ್ ಟೆಸ್ಟೆಡ್ ಆಗಿರುವಂಥದ್ದು ಇದೆ.
ನೆಕ್ಸ್ಟ್ ನೀವು ಹೇಳಿದ್ದು ಕೂದಲು. ಈ ಕೂದಲು ಏನು, ಕೂದಲು ಅಂದ್ರೆ ಕೇಶ ಅನ್ನುವಂಥದ್ದು ಏನಂದ್ರೆ ಇಟ್ ಇಸ್ ಅ ಬೈ ಪ್ರಾಡಕ್ಟ್ ಆಫ್ ದಿ ಬೋನ್ ಮೆಟಬಾಲಿಸಮ್. ಅಂದ್ರೆ ನಮ್ಮ ಅಸ್ಥಿ ಧಾತು ಏನು ಬೆಳೆಯುತ್ತೆ ಅದರ ಬೈ ಪ್ರಾಡಕ್ಟ್ ಆಗಿ ನೋಡುವಂಥದ್ದು ನಾವು ಅಂದ್ರೆ ಅಸ್ಥಿ ಮಲ ಅಂತ ಏನು ಹೇಳ್ತೀವಿ ಅದಕ್ಕೆ. ಅಂದ್ರೆ ಕೇಶ, ಶ್ಮಶ್ರು ಮತ್ತೆ ನಖ, ಅಂದ್ರೆ ನಮ್ಮ ಬಿಯರ್ಡ್ ಏನ್ ಬರುತ್ತೆ ಮೆನ್ನಲ್ಲಿ, ಜೊತೆಗೆ ಲೋಮ ಅಂದ್ರೆ ಬಾಡಿ ಹೇರ್ಸ್ ಮತ್ತೆ ಸ್ಕ್ಯಾಲ್ಪ್ ಹೇರ್, ನಂತರ ನಖ ಅಂದ್ರೆ ಉಗುರು. ಇವೆಲ್ಲವೂ ಬೋನ್ ಮೆಟಬಾಲಿಸಮ್ದು ಬೈ ಪ್ರಾಡಕ್ಟ್ಸ್. ಹಾಗಾಗಿ ಬೋನ್ ಮೆಟಬಾಲಿಸಮ್ ಚೆನ್ನಾಗಿದ್ರೆ ಆಗ ನಮ್ಮ ಕೂದಲು ಚೆನ್ನಾಗಿರುತ್ತೆ. ಬೋನ್ ಮೆಟಬಾಲಿಸಮ್ ಹೆಂಗೆ ಚೆನ್ನಾಗಾಗುತ್ತೆ, ಒಂದು ಅದಕ್ಕೆ ಕ್ಯಾಲ್ಸಿಯಂ ಬೇಕು, ಯಾಕಂದ್ರೆ ಕ್ಯಾಲ್ಸಿಯಂ ಇಸ್ ದಿ ಮೇನ್ ಕಾಂಪೊನೆಂಟ್. ಹಾಗಾಗಿ ನಾವು ಹಾಲಾಗಿರಬಹುದು ಅಥವಾ ಹಾಲಿನ ಪದಾರ್ಥಗಳು, ಜೊತೆಗೆ ನಾವು ಹೇಳಿದಾಗೆ ತುಪ್ಪ, ರಾಗಿ, ಈ ರೀತಿಯಾದಂತಹ ಆಹಾರಗಳನ್ನು ಸ್ವೀಕಾರ ಮಾಡಿದ್ರೆ ನಮ್ಮ ಬೋನ್ ಮೆಟಬಾಲಿಸಮ್ ಚೆನ್ನಾಗಾಗುತ್ತೆ. ಅದರಿಂದ ನಂತರ ನಮಗೆ ಕೂದಲು ಚೆನ್ನಾಗಾಗುತ್ತೆ. ಇದರ ಮೇನ್ ಆಗಿ ಸಮಸ್ಯೆಗಳು ಏನು ಬರುತ್ತೆ, ಹೇರ್ ಫಾಲ್ ಇರ್ಬೋದು ಅಥವಾ ಹೇರ್ ಗ್ರೇಯಿಂಗ್ ಇರುತ್ತೆ. ಇದು ಪೋಷಣೆ ಚೆನ್ನಾಗಾಗಬೇಕು ಅಂತ ಹೇಳಿದ್ರೆ ನಾವು ಅಯನ್ ಮತ್ತೆ ಕ್ಯಾಲ್ಸಿಯಂ ಚೆನ್ನಾಗಿರ್ಬೇಕು, ಜೊತೆಗೆ ಅದು ಸ್ವಲ್ಪ ಡಿಟಾಕ್ಸಿಫೈ ಆಗಬೇಕು ಅಂದ್ರೆ ಅಸ್ಥಿ ಧಾತುನಲ್ಲಿ. ಅದಕ್ಕೆ ಏನ್ ಮಾಡಬೇಕು, ನಾವು ಹಾಲಿನ ಜೊತೆಗೆ ಸ್ವಲ್ಪ ಅರಿಶಿಣವನ್ನು ಸ್ವೀಕಾರ ಮಾಡಬೇಕು. ಅವಾಗ ಅದರ ಅಬ್ಸಾರ್ಪ್ಷನ್ ಚೆನ್ನಾಗಾಗುತ್ತೆ. ಇಲ್ಲಾಂದ್ರೆ ವಿಟಮಿನ್ ಡಿ ವಿಲ್ ನಾಟ್ ಬಿ ಅಬ್ಸಾರ್ಬ್ಡ್. ಅಥವಾ ವಿಟಮಿನ್ ಡಿ ಇದು ಕ್ಯಾಲ್ಸಿಯಂ ಅಬ್ಸಾರ್ಬ್ ಆಗಬೇಕು ಅಂದ್ರೆ ವಿಟಮಿನ್ ಡಿ ಬೇಕು, ಬಟ್ ವಿಟಮಿನ್ ಡಿ ಅಬ್ಸಾರ್ಬ್ ಆಗಬೇಕು ಅಂದ್ರೂ ನಿಮ್ಗೆ ಒಂದಷ್ಟು ಇದು ಫೈಟೋಕೆಮಿಕಲ್ಸ್ ಬೇಕಾಗುತ್ತೆ. ಆ ಫೈಟೋಕೆಮಿಕಲ್ಸ್ ನಲ್ಲಿ ಪ್ರಮುಖವಾದಂಥದ್ದು ಯಾವುದು ಅಂದ್ರೆ ಕರ್ಕ್ಯುಮಿನ್, ಅಂದ್ರೆ ಈ ಅರಿಶಿಣದಲ್ಲಿರುವಂತಹ ಒಂದು ಅಂಶ. ಹಾಗಾಗಿ ಅರಿಶಿನ, ಅದಕ್ಕೆ ಹಾಲು ಅರಿಶಿನ ತಗೊಳ್ಳುವಂಥದ್ದು ಅಭ್ಯಾಸ ಯಾವಾಗಲೂ ಈ ಟ್ರೆಡಿಷನಲ್ ಇದರಲ್ಲಿ ಇದ್ದೇ ಇರುತ್ತೆ. ಸೊ ಅದನ್ನ ತಗೊಂಡ್ರೆ ನಮ್ಮ ಅಸ್ಥಿ ಧಾತು ಅಥವಾ ನಮ್ಮ ಏನು ಬೋನ್ ಮೆಟಬಾಲಿಸಮ್ ಇದೆ ಅದು ಇಂಪ್ರೂವ್ ಆಗುತ್ತೆ. ಅದು ಇಂಪ್ರೂವ್ ಆದರೆ ನಮಗೆ ನಮ್ಮ ಕೇಶ ಅಂದ್ರೆ ಸ್ಕ್ಯಾಲ್ಪ್ ಹೇರ್ ಕೂಡ ಚೆನ್ನಾಗಿ ಬೆಳೆಯುತ್ತೆ. ಹಾಗೆ ಇದು ಇಂಟರ್ನಲ್ ಆಯಿತು. ಎಕ್ಸ್ಟರ್ನಲಿ ಕೂಡ ನಾವು ನಿತ್ಯ ಅಭ್ಯಂಗವನ್ನ ಮಾಡಬೇಕು ಅಂತ ಹೇಳ್ತೀವಿ. ಅಂದ್ರೆ ದಿನಾಗ್ಲೂ ಎಣ್ಣೆಯನ್ನ ನಾವು ಸ್ಕ್ಯಾಲ್ಪ್ಗೆ ಅಥವಾ ನಮ್ಮ ತಲೆಗೆ ಹಾಕೊಳ್ಬೇಕು. ಕೊಬ್ಬರಿ ಎಣ್ಣೆ ಇರಬಹುದು, ಇಟ್ ಇಸ್ ದ ಮೋಸ್ಟ್ ಈಸಿಯೆಸ್ಟ್ ಒನ್. ಯು ಕ್ಯಾನ್ ಆಲ್ಸೋ ಯೂಸ್ ತಿಲತೈಲ ಅಂದ್ರೆ ಎಳ್ಳೆಣ್ಣೆ. ಎಳ್ಳೆಣ್ಣೆ ತುಂಬಾ ಒಳ್ಳೆಯದು, ಅದನ್ನು ವಾರಕ್ಕೊಂದ್ಸಲ ಬೇಕಾದ್ರೆ ಯೂಸ್ ಮಾಡಬಹುದು. ಆದರೆ ಕೊಬ್ಬರಿ ಎಣ್ಣೆನ ನಾವು ಡೈಲಿ ಕೂಡ ಯೂಸ್ ಮಾಡ್ಬೋದು, ಯಾಕಂದ್ರೆ ಅದು ಬೇಗ ಡ್ರೈ ಕೂಡ ಆಗುತ್ತೆ ಅಲ್ವಾ. ಅಂದ್ರೆ ತುಂಬಾ ಸ್ಟಿಕಿ ಆಗಿ ಆಯಿಲಿ ಆಗಿ ಇರೋದಿಲ್ಲ. ಅಂದ್ರೆ ನೀವು ಹಚ್ಕೊಂಡ್ಮೇಲೆ ಮತ್ತೆ ತಲೆ ಸ್ನಾನ ಮಾಡ್ಬೇಕು ಅಂತಿಲ್ಲ. ಬಟ್ ನೀವು ಸ್ಕ್ಯಾಲ್ಪ್ಗೆ ಅದನ್ನ ಜಾಸ್ತಿ ಕೊಡಬೇಕು. ಅಂದ್ರೆ ಫಿಂಗರ್ ಟಿಪ್ಸ್ ಅಲ್ಲಿ ತಗೊಂಡು ಸ್ವಲ್ಪ ವಾರ್ಮ್ ಮಾಡಬೇಕು. ಯಾವಾಗಲೂ ಯಾವುದೇ ಎಣ್ಣೆ ಇರಬಹುದು ಅದನ್ನ ಸ್ವಲ್ಪ ವಾರ್ಮ್ ಮಾಡಿದ್ರೆ ಅವಾಗ ಅದು ಸ್ಕಿನ್, ನಮ್ಮ ಸ್ಕ್ಯಾಲ್ಪ್ ಸ್ಕಿನ್ ಸ್ವಲ್ಪ ಥಿಕ್ ಇರುತ್ತೆ. ಜನರಲ್ ಸ್ಕಿನ್ಗಿನ ಇಟ್ ವಿಲ್ ಬಿ ಅ ಲಿಟಲ್ ಮೋರ್ ಥಿಕ್ಕರ್. ಹಾಗಾಗಿ ಅದು ಅಬ್ಸಾರ್ಬ್ ಆಗಬೇಕು ಅಂದ್ರೆ ನಿಮ್ಮ ಟೆಂಪರೇಚರ್ ಆಫ್ ದಿ ಆಯಿಲ್ ಶುಡ್ ಬಿ ಅ ಲಿಟಲ್ ಮೋರ್ ದ್ಯಾನ್ ಯುವರ್ ಸ್ಕಿನ್ ಟೆಂಪರೇಚರ್. ಆವಾಗ ಆ ಪೋರ್ಸ್ ಓಪನ್ ಆಗಿ ಇಟ್ ವಿಲ್ ಗೆಟ್ ಅಬ್ಸಾರ್ಬ್ಡ್ ಎ ಲಿಟಲ್. ಅದರಿಂದ ನಮಗೆ ಪೋಷಣೆ ಚೆನ್ನಾಗಾಗುತ್ತೆ. ಹಾಗಾಗಿ ಫಿಂಗರ್ ಟಿಪ್ಸ್ ಅಲ್ಲಿ ವಾರ್ಮ್ ಆಯಿಲ್ನ ಯೂಸ್ ಮಾಡೋದ್ರಿಂದ ನಮ್ಮ ಕೇಶ ಚೆನ್ನಾಗಿರುತ್ತೆ. ಬೆಟರ್ ನಾಟ್ ಟು ಯೂಸ್ ಮಚ್ ಆಫ್ ಇದು ಕೆಮಿಕಲ್ ಶಾಂಪೂಸ್. ಯಾಕಂದ್ರೆ ಯಾವುದೇ ಶಾಂಪೂ ಇದೆ, ಹರ್ಬಲ್ ಶಾಂಪೂ ಅಂತ ಹೇಳ್ತೀವಿ, ಆದ್ರೂ ಅದರಲ್ಲಿ ಮತ್ತೆ ಸ್ವಲ್ಪ ಕೆಮಿಕಲ್ ಇದ್ದೇ ಇರುತ್ತೆ, ಅಂದ್ರೆ ತುಂಬಾ ನೊರೆ ಬರುವಂಥದ್ದು. ಬಟ್ ನೊರೆ ಬರುವಂತಹ ಸಬ್ಸ್ಟಿಟ್ಯೂಟ್ಸ್ ನಮ್ಮಲ್ಲಿ ಇದ್ದೇ ಇದೆ. ಯಾವ್ದು ರೀಠಾ ಅಂತ ಹೇಳ್ತೀವಿ, ಅಂದ್ರೆ ಅರಿಷ್ಟಕ ಅಂತ ಏನ್ ಹೇಳ್ತೀವಿ, ಅದು ಅಂಟ್ವಾಳದ ಕಾಯಿ ಅಥವಾ ಸೋಪ್ನಟ್ ಕಾಯಿ ಅಂತ ಹೇಳ್ತೀವಿ, ಅದನ್ನ ಯೂಸ್ ಮಾಡ್ಬೋದು. ಅದ್ರ ಪೌಡರ್ಸ್ ಯೂಸ್ ಮಾಡ್ಬೋದು. ಈ ರೀತಿಯಂತಹ ಕೇಶ ಲೇಪ ಅಂದ್ರೆ ನಾವೇನು ಹೇಳ್ತೀವಿ, ಈ ಪೌಡರ್ಸ್ನ ನೀರಲ್ಲಿ ಕಲಿಸ್ಕೊಂಡು ಅದನ್ನ ಲೇಪಗಳಾಗಿ ಯೂಸ್ ಮಾಡಿದ್ರೆ ಅದರಿಂದನೂ ಕೇಶದ ವೃದ್ಧಿ ಆಗುತ್ತೆ. ಅಂದ್ರೆ ಹೇರ್ ಫಾಲಿಕಲ್ಸ್ಗೆ ನ್ಯೂಟ್ರಿಷನ್ ಚೆನ್ನಾಗಿ ಬರುತ್ತೆ ಎಕ್ಸ್ಟರ್ನಲಿ ಕೂಡ. ಜೊತೆಗೆ ಗ್ರೇಯಿಂಗ್ ಅಥವಾ ನಮಗೆ ಹೇರ್ ಫಾಲ್ ಕೂಡ ಬಹಳ ಕಮ್ಮಿ ಆಗುತ್ತೆ, ಡ್ಯಾಂಡ್ರಫ್ ಕೂಡ ಬಹಳ ಕಮ್ಮಿ ಆಗುತ್ತೆ. ಸೊ ಈ ರೀತಿಯಾದಂಗಾಗಿ ನಾವು ಕೇಶ ಮತ್ತು ನಮ್ಮ ಚರ್ಮದ ಸೌಂದರ್ಯವನ್ನು ಕಾಪಾಡ್ಕೊಳ್ಬಹುದು. ಸೊ ಆಯುರ್ವೇದದ ಬಗ್ಗೆ ನನಗಿದಂಥ ಸಾಕಷ್ಟು ಡೌಟ್ಸ್ಗಳನ್ನು ಐ ಆಮ್ ಶ್ಯೂರ್ ನಮ್ಮ ಆಡಿಯನ್ಸ್ಗೆ ಕೂಡ ಇದೇ ಥರದ ಸುಮಾರಷ್ಟು ಡೌಟ್ಸ್ ಇರುತ್ತೆ, ಅದನ್ನೆಲ್ಲ ಕ್ಲಾರಿಫೈ ಮಾಡಿದ್ದೀರಾ. ಇಷ್ಟೊತ್ತು ಸಮಯ ಕೊಟ್ಟು ಆಯುರ್ವೇದದ ಸಾಕಷ್ಟು ವಿಚಾರಗಳನ್ನು ನಮಗೆ ತಿಳಿಸ್ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ನಿಮಗೆ. ಧನ್ಯವಾದ. ಈ ಅವಕಾಶಕ್ಕೆ ಬಹಳ ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಸರ್, ನಮ್ಮ ಪ್ರೆಸೆಂಟಿಂಗ್ ಸ್ಪಾನ್ಸರ್ ಸೈಕಲ್ ಅಗರಬತ್ತಿ ಕಡೆಯಿಂದ ತಮಗೊಂದು ಸಣ್ಣ ಕಾಣಿಕೆ, ದಯವಿಟ್ಟು ಸ್ವೀಕರಿಸಬೇಕು. ಧನ್ಯವಾದ. ನಮಸ್ಕಾರ. ಆಯುರ್ವೇದದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಂತ ಇವತ್ತಿನ ಎಪಿಸೋಡ್ ನಿಮ್ಗೆ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಯಾರ ಸಂದರ್ಶನವನ್ನ ನಾನು ಮಾಡಬೇಕು, ಯಾವ ವಿಚಾರದ ಬಗ್ಗೆ ನಾವು ಮಾತಾಡಬೇಕು ಅಂತ ಕಾಮೆಂಟ್ಸ್ ಅಲ್ಲಿ ನನಗೆ ತಿಳಿಸಿ. ಹಾಗೆ ಹಂಸ ವಸಿಷ್ಠ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.